ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಕಳೆದ ಸಂಚಿಕೆಯಲ್ಲಿ ನಾವು 10ನೇ ದಿನದ ಯುದ್ಧದ ನಂತರದ ಬೆಳವಣಿಗೆಗಳನ್ನ ನೋಡ್ತಾ ಇದ್ವಿ. 11ನೇ ದಿನ ಬೆಳಗ್ಗೆ ಏನಾಯಿತು ಅನ್ನೋದು ಕೂಡ ನೋಡಿದ್ವಿ ನಾವು. ಕರ್ಣ ಮತ್ತು ಭೀಷ್ಮನ ಸಂವಾದವನ್ನು ನೋಡಿದ್ವಿ. ಸೊ ಈಗ 11ನೇ ದಿನದ ಯುದ್ಧ ಶುರು ಆಗಬೇಕಾಗಿದೆ. ಸೊ ಅದಕ್ಕೆ ನಾವು ದ್ರೋಣ ಪರ್ವ ಅಂತ ಕರಿತೀವಿ, ಕರೆಕ್ಟ್ ಸರ್? ಹೌದು, ದ್ರೋಣ ಪರ್ವ ಅಂತ ಕರಿತೀವಿ. ಇಲ್ಲಿ ಏನಂದರೆ ಮಹಾಭಾರತದ 18 ಪರ್ವಗಳಲ್ಲಿ ಕೆಲವು ಇದಕ್ಕೆ ಪರ್ವಗಳನ್ನು ವಿಭಾಗ ಮಾಡ್ಕೊಂಡ್ಬಂದಿದ್ದಾರೆ ಇವರು. ನಾವು ಅದನ್ನು ಹೆಚ್ಚು ಬಳಸಿಲ್ಲ. ಇಲ್ಲಿ ನಾವು ಕತೆ ಹೇಳ್ತಾ ಇರೋದು ಪರ್ವಗಳ ಆಧಾರದಲ್ಲ. ಹಾಗಾಗಿ ನಾವಿಲ್ಲಿ ಹೇಳುವಲ್ಲಿ ಪರ್ವಗಳು ಬಂದಿಲ್ಲ. ಈಗ ವನವಾಸ ಆಯಿತು, ಅಜ್ಞಾತವಾಸ ಆಯಿತು, ಅದಕ್ಕೆ ಬೇರೆ ಬೇರೆ ಪರ್ವ. ಅವರು ಹುಟ್ಟಿದ್ರು, ಆಮೇಲಿಂದಾಯಿತು ಅದಕ್ಕೆ ಸಭಾ ಪರ್ವ ಅಂತ ಕರೆದ್ರು, ಮೊದಲನೇದಕ್ಕೆ ಆದಿ ಪರ್ವ ಅಂತ ಕರೆದ್ರು. ಇವ್ರದ್ದೆಲ್ಲ ಹುಟ್ಟು ಇರೋದು. ಆಮೇಲೆ ನಡೆದ ಅವರ ಗಲಾಟೆಗಳೆಲ್ಲ ಇವೆಲ್ಲ ಅವೆಲ್ಲ ಸಭಾ ಪರ್ವ ಅಂತ ಕರೆದ್ರು. ಇಂದ್ರಪ್ರಸ್ಥವೋ ದ್ಯೂತವೋ ಇದೆಲ್ಲ ನಡೆದಿದ್ದು. ಮುಂದೆ ವನಪರ್ವ ಅಂತ ಕರೆದ್ರು. ಅದಾದಮೇಲೆ ಯುದ್ಧ ಶುರುವಾಯ್ತಲ್ಲ, ಅದನ್ನು ಆ ಯುದ್ಧದ ಸೇನಾಧಿಪತಿಯ ಹೆಸರಿನಲ್ಲಿ ಪರ್ವ ಅಂತ ಕರೆದ್ರು. ಪಾಂಡವರ ಪಕ್ಷದ ಸೇನಾಧಿಪತಿ ಹೆಸರಲ್ಲ, ಕೌರವ ಪಕ್ಷದ ಸೇನಾಧಿಪತಿಗಳ ಹೆಸರಲ್ಲಿ ಪರ್ವ ಅಂತ ಕರೆದ್ರು. ಭೀಷ್ಮ ಪರ್ವ, ದ್ರೋಣ ಪರ್ವ, ಅದಾದ್ಮೇಲೆ ದ್ರೋಣ ಪರ್ವ, ಅದಾದ್ಮೇಲೆ ಕರ್ಣ ಪರ್ವ ಅಂತ ಹೀಗೆ ಹೆಸರಿಟ್ಕೊಂಡು ಹೋಗಿದ್ದಾರೆ. ಇದಲ್ಲದೆ ಇದ್ರೊಳಗಡೆ ಉಪಪರ್ವಗಳು ಅಂತಲೂ ಬೇರೆ ಬೇರೆ ಇದೆ. ಪ್ರಧಾನ ಪರ್ವಗಳು 18, ಅದಾದ್ಮೇಲೆ ಅದರೊಳಗಡೆ ಮತ್ತೆ ಬೇರೆ ಪರ್ವಗಳಿರುತ್ತೆ. ಆ ಪರ್ವಗಳೊಳಗೆ ಮತ್ತೆ ಅಧ್ಯಾಯಗಳಿರುತ್ತೆ. ಆ ಥರ ಅದರ ಕ್ರಮ ಇರೋದು. ಹಾಗಾಗಿ ಭೀಷ್ಮನ 10ನೇ ದಿನದ ಯುದ್ಧದವರೆಗಿನದನ್ನು ಭೀಷ್ಮ ಪರ್ವ ಅಂತ ಕರೀತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ 1ನೇ ದಿನದಿಂದ 10ನೇ ದಿನದವರೆಗಿನದನ್ನು, 11ನೇ ದಿನದಿಂದ ದ್ರೋಣ ಪರ್ವ ಆರಂಭ ಆಗುತ್ತೆ. ಸೊ ಇದು ವ್ಯಾಸರ ಒಂದು ನಿರ್ಧಾರ. ಹೌದು. ಓಕೆ. ಅವರು ಕೌರವರ ಹೆಸರುಗಳನ್ನ ಇಟ್ಟಿದ್ದಾರೆ. ಅಲ್ಲಿ ಕೌರವ ಸೇನಾಧಿಪತಿಗಳನ್ನ ಇಟ್ಟಿದ್ದಾರೆ. ಅಂದರೆ ಅಲ್ಲಿ ಅದು ತಂದಿರೋದೇನೆಂದರೆ ವಿಭಾಗ ಬೇಕಲ್ವಾ. 18 ದಿನದ ಯುದ್ಧವನ್ನು ಒಟ್ಟಿಗೆ ಇಡೋದಕ್ಕಾಗೋದಿಲ್ಲ, ಪ್ರತ್ಯೇಕಿಸಿ ಕೊಡಬೇಕಾಗತ್ತೆ ಅದನ್ನ. ಈ ಕಡೆ ಇಲ್ಲಿ ಪ್ರತ್ಯೇಕಿಸಿ ಕೊಡೋದಕ್ಕೆ ಏನೂ ಇಲ್ಲ. ದೃಷ್ಟದ್ಯುಮ್ನ 1ನೇ ದಿನ ಸೇನಾಧಿಪತಿಯಾದ, ಕೊನೆವರೆಗೂ ಅವನೇ. ಹಾಗಾಗಿ ಇಲ್ಲಿ ಏನನ್ನು ಬಹಳ ಮುಖ್ಯವಾಗಿ ವಿಭಾಗಿಸೋಕೆ ಬರೋದೇ ಇಲ್ಲ. ವಿಭಾಗಿಸೋದಕ್ಕೆ ಬರೋದು ಅಲ್ಲಿ ಬರುತ್ತೆ. ಅಲ್ಲಿ ಸೇನಾಪತಿ ಚೇಂಜ್ ಆಗ್ತಾ ಹೋದ, ಮತ್ತೆ ಮಹಾವೀರರಾದವರು ಅಲ್ಲಿ ಸತ್ರು. ಅದನ್ನ ಇಟ್ಕೊಂಡು ಅವ್ರು ಆ ಥರ ವಿಭಾಗ ಮಾಡ್ಕೊಂಡು ಇಲ್ಲಿ ಕರ್ಣ ಬಂದಿದ್ದಾನೆ ಭೀಷ್ಮನ ಬಳಿಗೆ, ಬಂದು ಮಾತಾಡ್ಕೊಂಡಿದ್ದಾನೆ. ಆದರೆ ಅವನಲ್ಲಿ ಕಾಣಿಸ್ಕೊಂಡಿಲ್ಲ ಇನ್ನು. ಎಲ್ಲಿ? ಯುದ್ಧ ರಂಗದಲ್ಲಿ ಕಾಣಿಸ್ಕೊಂಡ, ಶಿಬಿರದಲ್ಲಿ ಕಾಣಿಸ್ಕೊಂಡಿಲ್ಲ. ಇನ್ನು ಯುದ್ಧಕ್ಕೆ ಹೋಗಿಲ್ಲ ಯಾರು. 11ನೇ ದಿನ ಬೆಳಿಗ್ಗೆ, 11ನೇ ದಿನ ಬೆಳಗಾಗಿದೆ. ಕರ್ಣ ಭೀಷ್ಮರ ಮಾತುಕತೆ ಆಗಿದೆ. ಇಲ್ಲಿ ಆಗುವಾಗ ಅಲ್ಲಿ ಬೆಳಗ್ಗೆ ಎದ್ದವರಲ್ಲಿ ಕರ್ಣ ಜಪ ಶುರುವಾಯಿತಂತೆ ಕೌರವರ ಪಾಳ್ಯದಲ್ಲಿ. ಎಲ್ಲರೂ ಅವನ ಹೆಸರನ್ನು ಹೇಳಿದ್ರು ಅಂತ. ಕರ್ಣಂ ಹಿ ಕುರವೋಸ್ಮಾರ್ಷು ಸಹಿ ದೇವೋ ವ್ರತೋಪಮಃ. ಈಗ ಭೀಷ್ಮನಂತ ಇನ್ನೊಬ್ಬ ಬೇಕಾಗಿದೆ ನಮಗೆ, ಅದು ಕರ್ಣನೇ ಅಂತ ಅವನನ್ನು ನೆನಪಿಸಿಕೊಂಡ್ರು ಅಂತ. ಬಹಳ ಇದಕ್ಕೆ ಸರ್ವಶಸ್ತ್ರಭೃತಾಂ ಶ್ರೇಷ್ಠಂ ರೋಚಮಾನ ವಿವಾತಿಥಿಂ ಬಂಧು ಆಪದ್ಗತಸ್ಯೇವ ತಮೇವೋಪಾಗಮನ್ ಮನಃ ಅಂತ. ಅವರೆಲ್ಲರ ಮನಸ್ಸಿನಲ್ಲೂ ಅವನ ಹೆಸರು ಬಂತು ಅಂತ. ಅಂದರೆ ಎಲ್ಲ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದವನವನು, ಆಪತ್ತಿಗೆ ಒದಗುವ ಬಂಧು ಅನ್ನುವ ತರಹದಲ್ಲಿ ಅವನನ್ನು ನೋಡಿದ್ರು ಅವರೆಲ್ಲ ಅಂತ. ಬರೀ ಮನಸ್ಸಲ್ಲಿ ಬಂದಿದ್ದಲ್ಲ, ಎಲ್ಲರೂ ಕರ್ಣ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಓಕೆ. ಕರ್ಣ ಅಂತ ಅಂದರೆ ಕರ್ಣನ ಕರೆಸಬೇಕು, ಕರ್ಣ ಬರಬೇಕು, ಕರ್ಣ ಯುದ್ಧ ಮಾಡಬೇಕು ಅಂತ ಅಲ್ಲಲ್ಲಿ ಮಾತುಕತೆಗಳು ಆರಂಭ ಆಯಿತು. ಅದು ಮಾತುಕತೆನೂ ಶುರುವಾಯಿತು. ಭೀಷ್ಮ ಇರುವವರೆಗೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದ, ಈಗ ಭೀಷ್ಮ ಯುದ್ಧದಲ್ಲಿಲ್ಲ, ಹಾಗಾಗಿ ಕರ್ಣನ ಕರೆಸಬೇಕು ಅಂತ ಚರ್ಚೆ ಶುರುವಾಯಿತು. ಇಲ್ಲಿ ಇವರು ಕರ್ಣನ ಹೆಸರನ್ನು ನೆನ್ಪು ಮಾಡ್ಕೊಳ್ತಾ ಇರೋ ಅಷ್ಟೊತ್ತಿಗೆ ಕರ್ಣ ಬರ್ತಾನೆ. ಭೀಷ್ಮನ ಭೇಟಿ ಮಾಡಿ ಅವನ ಹತ್ರ ಯುದ್ಧಕ್ಕೆ ಅನುಮತಿಯನ್ನು ಪಡೆದು ಬರ್ತಾನೆ. ಬಂದು ಇಲ್ಲಿ ಮಾತುಕತೆ ಶುರುವಾಗತ್ತೆ. ಆಗ ಕರ್ಣ ಹೇಳ್ತಾನೆ ಇವರಿಗೆ, ದುರ್ಯೋಧನ ಮೊದಲಾದವರಿಗೆ,
ಭೀಷ್ಮನ ಬಗ್ಗೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ. ತುಂಬ ಧೈರ್ಯಶಾಲಿಯಾಗಿದ್ದ ಅವನು, ಮೇಧಾವಿಯಾಗಿದ್ದ, ಪರಾಕ್ರಮಿಯಾಗಿದ್ದ, ತೇಜಸ್ವಿಯಾಗಿದ್ದ, ಸತ್ಯವಂತನಾಗಿದ್ದ. ವೀರರಿಗಿರಬೇಕಾದ ಎಲ್ಲ ಗುಣಗಳು ಅವನಲ್ಲಿ ಇದ್ವು. ದಿವ್ಯವಾದ ಅಸ್ತ್ರಗಳಿದ್ವು. ಆಮೇಲೆ ಅವನಲ್ಲೊಂದು ವಿನಯ ಇತ್ತು. ತುಂಬ ಚೆನ್ನಾಗಿ ಮಾತಾಡ್ತಿದ್ದ, ಸುಂದರವಾಗಿ ಮಾತಾಡ್ತಿದ್ದ. ಯಾರಿಗೂ ಕೆಡುಕಾಗುವ ಮಾತುಗಳನ್ನು ಆಡ್ತಾ ಇರಲಿಲ್ಲ ಅವನು. ಜ್ಞಾನಿಗಳನ್ನು ದ್ವೇಷಿಸೋರನ್ನು ಅವನು ಸಂಹಾರ ಮಾಡ್ತಿದ್ದ ಅನ್ನೋ ಥರ ಇತ್ತು. ಕೃತಜ್ಞನಾಗಿದ್ದ ಅವನು. ಅಂತಹ ಭೀಷ್ಮ ಇವತ್ತು ಧರೆಗೆ ಒರಗಿದಾನೆ ಅಂತ ಅಂದರೆ ನನಗೆ ಎಲ್ಲರೂ ಸತ್ತರು ಅಂತ ಅನ್ನಿಸ್ತಾ ಇದೆ ಅಂತ ಮಾತಾಡ್ತಾನೆ ಕರ್ಣ. ಇಂಥ ಭೀಷ್ಮನ ಅಧ್ಯಾಯವೇ ಮುಗೀತು ಅಂತಂದರೆ ಇನ್ನೇನು ಉಳಿತು ಅಂತ ಹೇಳಬೇಕು ಅಂತ. ಸಚೇತ್ ಪ್ರಶಾಂತ ಪರವೀರ ಅಂತ ಮನ್ಯೆ ಹತಾನೇವ ಹಿ ಸರ್ವ ಯೋಧಾನ್ ಅಂತ. ನಮ್ಮ ಪಕ್ಷದ ಎಲ್ಲ ಯೋಧರು ಸತ್ತರು ಅಂತಲೇ ನಾನಿದನ್ನು ಭಾವಿಸ್ತೀನಿ ಅಂತ ಕರ್ಣ ಮಾತಾಡ್ತಾನೆ. ಇಲ್ಲಿ ಯಾವುದೂ ಶಾಶ್ವತ ಅಲ್ಲ ಅಂತ ಅನಿಸತ್ತೆ ನನಗೆ. ಎಲ್ಲವೂ ಅನಿತ್ಯ ಇಲ್ಲಿ ಅಂತ ಹೇಳ್ತಾನೆ. ಯಾಕೆಂದರೆ ಭೀಷ್ಮನಂತವನೇ ಒರಗುತ್ತಾನೆ ಅಂತಂದರೆ ಇನ್ನೇನು ಅಂತ. ವಸುಂಧರೆಯನ್ನು ಬಿಟ್ಟು ಹೊರಟ ಅವನು ಅಂತ ಅದಕ್ಕೆ ಬಹಳ ಚಂದವಾಗಿ ಹೇಳ್ತಾನವನು. ಅವನೇ ವಸು ಅಲ್ವ ಅವನು ಅಂತ. ವಸು ಹುಟ್ಟಿ ಬಂದ ವಸು ಪ್ರಭಾವೇ ವಸು ವೀರ್ಯ ಸಂಭವೆ. ಅವನು ಅಷ್ಟೇ ಸಾಮರ್ಥ್ಯ ಇತ್ತು ಅವನಿಗೆ. ಅಂದರೆ ದೇವತೆಗಳಿಗಿದ್ದಷ್ಟು ಸಾಮರ್ಥ್ಯ ಇತ್ತು, ಮನುಷ್ಯರಿಗಿಂತ ಹೆಚ್ಚು ಸಾಮರ್ಥ್ಯ ಇತ್ತು ಅವನಿಗೆ. ಆದರೆ ಅವನು ವಸುಗಳನ್ನೇ ಸೇರಿಬಿಟ್ಟ, ವಸುಂಧರೆಯನ್ನು ಬಿಟ್ಟು ಅಂತ. ವಸುಪ್ರಭಾವೇ ವಸುವೀರ್ಯ ಸಂಭವೆ ಗತೆ ವಸೂನೇವ ವಸುಂಧರಾಧಿಪೆ ವಸೂನಿ ಪುತ್ರಾಂಶ ವಸುಂಧರ ಅಂತತ. ವಸುಂಧರೆಯನ್ನು ಬಿಟ್ಟ, ವಸುಂಧರೆ ಅಂದರೆ ಭೂಮಿ, ವಸು ಅಂದರೆ ಸಂಪತ್ತನ್ನು ಬಿಟ್ಟ, ಪುತ್ರನ್ನು ಮಕ್ಕಳನ್ನು ಎಲ್ಲರನ್ನು ಬಿಟ್ಟು ಹೊರಟು ಬಿಟ್ಟ ಅವನು. ಇದಕ್ಕಿಂತ ನಮ್ಮ ಸೈನ್ಯಕ್ಕೆ ದೊಡ್ಡ ದುಃಖ ಯಾವುದೂ ಇಲ್ಲ ಅಂತ ಕರ್ಣ ಮಾತಾಡ್ತಾನೆ. ನಿಟ್ಟುಸಿರು ಬಿಟ್ಟು ಮಾತಾಡ್ತಾನೆ, ಅಂದರೆ ನಿಜವಾದ ದುಃಖದಿಂದಲೇ ಮಾತಾಡ್ತಾನೆ. ಅವನ ಮಾತು ಮತ್ತೆ ಎಲ್ಲರಲ್ಲೂ ಮತ್ತೊಮ್ಮೆ ದುಃಖ ಹುಟ್ಟಿಸುತ್ತೆ. ಅಂದರೆ ಭೀಷ್ಮ ಇಲ್ಲ ಅನ್ನುವ ದುಃಖ ಮತ್ತೆ ಎಲ್ಲರಿಗೂ ಹುಟ್ಟುವಂತೆ ಮಾಡುತ್ತೆ. ಈ ಜಗತ್ತು ಅನ್ನೋದು ಅನಿತ್ಯ. ಇದು ಧಾವಿಸ್ತಲೇ ಇರುತ್ತೆ, ಓಡುತ್ತಲೇ ಇರುತ್ತೆ. ಇದು ನಿಲ್ಲೋದಿಲ್ಲ. ಅಂದರೆ ಕಾಲ ಅನ್ನೋದು ಓಡುತ್ತಲೇ ಇರುತ್ತೆ, ಇದು ನಿಲ್ಲೋದಿಲ್ಲ. ಅಂದರೆ ಕಾಲ ಓಡ್ತಲೇ ಇರುತ್ತೆ ಅಂದರೆ ನಿನ್ನೆ ಇದ್ದಂತೆ ಇವತ್ತಿರೋಲ್ಲ, ಇವತ್ತಿದ್ದಂತೆ ನಾಳೆ ಇರಲ್ಲ ಅಂತ. ಹಾಗಾಗಿ ಹೇಗೆ ನೋಡಿದರೂ ನನಗಿದು ಅಸ್ಥಿರ ಅಂತ ಅನ್ನಿಸ್ತಾ ಇದೆ. ಒಟ್ಟು ಎಲ್ಲವೂ ಅಸ್ಥಿರ ಅಂತ ಅನ್ನಿಸ್ತಾ ಇದೆ. ನೀವೆಲ್ಲ ಇದ್ದಾಗಲೂ ಅವನನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ, ಹಾಗಾಗಿ ನನಗೆ ಅಸ್ಥಿರತೆಯ ಅನುಭವ ದಟ್ಟವಾಗಿ ಆಗ್ತಾ ಇದೆ ಅಂತ. ಅಂದರೆ ಭೀಷ್ಮನ ರಕ್ಷಿಸಿಕೊಳ್ಳೋದಕ್ಕಾಗಲಿಲ್ಲ ನೀವು ಇಷ್ಟು ಜನ ಇದ್ದು ಅಂತ. ಅದು ಆಕ್ಷೇಪವೂ ಹೌದು, ಮತ್ತು ಅದು ವಾಸ್ತವವೂ ಹೌದು ಅಂತ. ಆಗೋದಿಲ್ಲ ಅಂತ. ಅವನಿಗೆ ಸಾವು ಬಂದರೆ ಜೊತೆಗಿದ್ದವರೆಲ್ಲ ಸೇರಿ ಸಾವನ್ನು ಉಳಿಸ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ. ನನಗನ್ಸತ್ತೆ ಇಂತಹ ಇವನೇ ಭೀಷ್ಮನೇ ಬಿದ್ದ ಮೇಲೆ ಇನ್ನು ಅರ್ಜುನನ ಎದುರಿಸೋದಕ್ಕೆ ಸಾಧ್ಯವಾ ಅನ್ನುವ ಅನುಮಾನ ನನಗೆ ಕಾಡತ್ತೆ ಅಂತ ಹೇಳ್ತಾನೆ. ನ ಪಾರ್ಥಿವ ಸೋಢುಮಲಂ ಧನಂಜಯಂ. ಅರ್ಜುನನನ್ನು ಇಲ್ಲಿರುವ ಯಾವ ಕ್ಷತ್ರಿಯರಿಗೂ ಎದುರಿಸೋದಕ್ಕಾಗೋದಿಲ್ಲ ಅಂತಲೇ ಅನಿಸತ್ತೆ ಅಂತ. ಅಂದರೆ ನಾವು ಅಂದ್ಕೊಳ್ತೀವಲ್ಲ, ಅಂದರೆ ಅವ್ರುಗಳಿಗೆಲ್ಲ ಹಾಗಿತ್ತು ಅಂತ. ಎದುರಿನಲ್ಲಿದ್ದಾಗ ಅವರು ಆರ್ಭಟಿಸ್ತಾ ಇದ್ರು, ಅದು ಬೇರೆ. ನೀನೇನೂ ನನಗೆ ಲೆಕ್ಕಕ್ಕಿಲ್ಲ, ನನ್ನ ಒಂದು ರೋಮಕ್ಕೂ ಸಮ ಅಲ್ಲ ಅಂತೆಲ್ಲ ಮಾತಾಡ್ತಿದ್ರು ಅನ್ನೋ ಥರ ವೀರಘರ್ಜನೆಗಳನ್ನೆಲ್ಲ ನಾವು ಬಳಸ್ಕೊಂಡು ಬಂದಿದ್ದೇವಲ್ಲ. ಒಂದು ಆ ಥರ ಮಾತುಗಳನ್ನೇ ಆಡಲ್ಲ ಇವರು. ಮತ್ತು ಒಂದೊಮ್ಮೆ ಅದು ಆಡಿದ್ರು ಅದು ಆ ಕಾಲದ ಒಂದು ಆ ಸನ್ನಿವೇಶದಕ್ಕೊಂದು ಉತ್ಸಾಹ ತುಂಬೋದಕ್ಕೆ ಹೊರತುಪಡಿಸಿ ಅವರುಗಳಿಗೆಲ್ಲ ಲೆಕ್ಕಾಚಾರ ಚೆನ್ನಾಗಿರುತ್ತೆ. ಅವ್ರಿಗೆ ಪಕ್ಕ ಲೆಕ್ಕಾಚಾರ ಇರುತ್ತೆ. ಅಂದರೆ ಅದು ತಾನೆಷ್ಟು ಅನ್ನೋದು ಗೊತ್ತು ಮಾಡ್ಕೊಂಡವರಿಗಿರುತ್ತೆ ಅಂತ. ಅದರಲ್ಲಿ ಭೀಷ್ಮ ದ್ರೋಣ ಕರ್ಣ ಅವರಿಗೆಲ್ಲ ಅದು ಚೆನ್ನಾಗಿರೋದು ಗೊತ್ತಾಗತ್ತೆ. ಅದು ಭಾಳ ಚೆನ್ನಾಗೇ ಇರೋದು ಗೊತ್ತಾಗತ್ತೆ. ಅಲ್ಲೂ ಅಷ್ಟೇ ಯುಧಿಷ್ಠಿರಾದಿಗಳಿಗೂ ಗೊತ್ತಿರುತ್ತೆ. ನಾವೆಲ್ಲರನ್ನೂ ಕೊಂದುಬಿಡ್ತೀವಿ, ಸೋಲಿಸ್ಬಿಡ್ತೀವಿ ಅನ್ನೋ ಥರ ಮಾತುಕತೆಗಳೆಲ್ಲ ಅದು ಈ ಹುಂಬರಿಗೆ ಮಾತ್ರ ಇರೋದು. ಅದು ಭಾಳ ಮುಖ್ಯವಾಗಿರೋದು ದುರ್ಯೋಧನನಿಗೆ ಮತ್ತು ಧೃತರಾಷ್ಟ್ರನಿಗೂ ಇದೆ. ಅವನನ್ನು ಹೊರತುಪಡಿಸಿ ಉಳಿದವರಿಗೆಲ್ಲ ಪಕ್ಕ ಲೆಕ್ಕಾಚಾರ ಮಾಡಿಯೇ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಅವನು ಹೇಳ್ತಿದ್ದಾನೆ ಅರ್ಜುನನ್ನು ಎದುರಿಸೋದು ಕಷ್ಟ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ. ಆದರೆ ದುರ್ಯೋಧನನ ನಿಲುವು ಹಂಗಿಲ್ಲ, ಆದರೆ ಇವನ ನಿಲುವು ಹಾಗಿದೆ ಅಂತ. ಆದರೆ ಈಗ ನನಗೆ ಹೊಣೆ ಇದೆ ಅಂತ ಹೇಳ್ತಾನೆ. ಈಗ ಇಡೀ ಸೈನ್ಯವನ್ನು
ರಕ್ಷಿಸಬೇಕಾದ ಹೊಣೆ ನನಗಿದೆ ಅನ್ನೋದು ನನಗೆ ಗೊತ್ತಿದೆ ಅಂತ. ಮಯಾ ಕುರುಣಾಂ ಪರಿಪಾಲ್ಯಂ ಆಹವೆ, ಕುರುವಂಶವನ್ನು ರಕ್ಷಿಸುವ ಜವಾಬ್ದಾರಿ ನನಗಿದೆ. ಭೀಷ್ಮ ಇಲ್ಲಿಯವರೆಗೆ ಯಾವ ಕೆಲಸ ಮಾಡಿದ್ನೋ ಆ ಕೆಲಸವನ್ನು ಮುಂದುವರಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ಹೇಳ್ತಾನೆ. ನಾನಿದನ್ನು ಹೊರ್ತೀನಿ ಅಂತ ಹೇಳ್ತಾನೆ. ನನ್ನ ಹೆಗಲಿಗೆ ಬಂದು ಬಿದ್ದ ಈ ಭಾರವನ್ನು ನಾನು ಹೊರ್ತೀನಿ ಅಂತ. ನಾನು ಯುದ್ಧ ಮಾಡ್ತೀನಿ ಅಂತ. ಯುದ್ಧ ಅಂದರೆ ಎರಡರಲ್ಲಿ ಒಂದು ಅನ್ನುವ ಯುದ್ಧವನ್ನು ಮಾಡ್ತೀನಿ. ಒಂದು, ನಾನು ಅವರುಗಳನ್ನು ಸೋಲಿಸ್ತೀನಿ, ಅವರನ್ನು ಯಮನ ಮನೆಗೆ ಕಳಿಸ್ತೀನಿ. ಇಲ್ಲ ಅಂತಂದರೆ ನಾನು ಅವರಿಂದ ಸಾಯ್ತೀನಿ. ಈ ನಿರ್ಣಯದೊಂದಿಗೆ ನಾನು ಯುದ್ಧಕ್ಕೆ ಮುಂದುವರಿತೀನಿ ಅಂತ ಹೇಳುತ್ತಾನೆ. ಪ್ರವೇರಯನ್ ಯಮಸದನಂ ರಣೇಚರನ್ ಪರೈರ್ಹತೋ ಯುಧಿ ಶಯಿತ ಅಥವಾ ಪುನಃ ಅಂತ. ಒಂದು ಅವರು ಸಾಯಬೇಕು, ಇಲ್ಲ ನಾನು ಸಾಯಬೇಕು ಅನ್ನುವ ತರಹದಲ್ಲಿ ಯುದ್ಧ ಮಾಡ್ತೀನಿ ನಾನು. ಅದನ್ನು ಹೇಳ್ತಾ ಒಂದು ಯುದ್ಧಕ್ಕೆ ಹೋಗುವಾಗ ಒಂದು ಲೆಕ್ಕಾಚಾರ ಬೇಕಾಗಲ್ಲ, ಅದನ್ನು ಹೇಳ್ತಾ ಹೋಗ್ತಾನೆ ಅವರಲ್ಲಿ ಏನಿದೆ ಅಂತ. ಯುಧಿಷ್ಠಿರೋ ಧೃತಿಮತಿ ಧರ್ಮತತ್ವವಾನ್ ವೃಕೋ ಅಂತ. ಯುಧಿಷ್ಠಿರ ಬಹಳ ಸ್ಥೈರ್ಯ ಇರುವವನು ಅಂತ, ಸ್ಥಿರತೆ ಇರುವವನು ಅಂತ, ಚಂಚಲ ಅಲ್ಲ, ಬದಲಾಗೋದಿಲ್ಲ, ಒಂದು ಗಟ್ಟಿತನ ಇದೆ ಅವನ ಮನಸ್ಸಿನಲ್ಲಿ. ಮತ್ತು ಅವನು ಧರ್ಮಿಷ್ಠ ಅಂತ. ವೃಕೋದರೋ ಗಜಶತ ತುಲ್ಯ ವಿಕ್ರಮ. ಭೀಮನಿಗೆ 100 ಆನೆಗಳ ಬಲ ಇವೆ. 10,000 ಆನೆಗಳ ಬಲ ಇದೆ ಅಂತೇಳಿ, ಇಲ್ಲಿ 100 ಅಂತಲ್ಲ, 100 ಆನೆಗಳ ಬಲ ಇದೆ. ತಥಾರ್ಜುನ ತ್ರಿದಶವರಾತ್ಮಜ. ಇನ್ನು ಅರ್ಜುನ ದೇವತೆಗಳ ದೊರೆಯ ಮಗ ಅಂತ, ಇಂದ್ರನ ಮಗ ಅಂತವನು. ದೇವತೆಗಳಿಗೆ ಯಾರು ರಾಜನೋ ಅಂಥವನ ಮಗ. ನ ತದ್ಬಲಂ ಸುಜಯಂ ಅಥ ಅಮರೈರಪಿ. ಹೀಗಿರುವಾಗ ಅವರ ಸೈನ್ಯವನ್ನು ದೇವತೆಗಳು ಬಂದರೂ ಸೋಲಿಸಲಾರರು ಅಂತ ಅವನು ಕಾರಣ ಕೊಡೋದು ಚೆನ್ನಾಗಿದೆ. ಭೀಮನನ್ನು ಸೋಲಿಸೋದಕ್ಕೆ ಯಾಕಾಗಲ್ಲ ಅಂದರೆ ಬಲವಂತ, ಅವನು ಬಲಶಾಲಿ ಅಂತ. ಅರ್ಜುನ ಇಂದ್ರನ ಪುತ್ರ ಅನ್ನೋದು. ಯುಧಿಷ್ಠಿರನೇನು ಅಂದರೆ ಒಂದು ಅವನಲ್ಲಿರುವ ಸ್ಥಿರತೆ ಮತ್ತು ಧರ್ಮಿಷ್ಠ ಅವನು ಅನ್ನುವ ಕಾರಣಕ್ಕೆ ಅಂತ. ಇನ್ನು ನಕುಲ ಸಹದೇವರು ಹಾಗೇನೆ, ಅವರು ಯಮನಂತ ಬಲಶಾಲಿಗಳು ಅಂತ. ಯಮನಷ್ಟು ಬಲ ಇದೆ ಅವರಿಗೆ. ಅದರ ಜೊತೆಗೆ ಕೃಷ್ಣ ಇದ್ದಾನೆ, ಕೃಷ್ಣ ಸಾತ್ಯಕಿಯೊಂದಿಗಿದ್ದಾನೆ ಅಂತ, ಸಾತ್ಯಕಿ ಇದ್ದಾನೆ ಅಲ್ಲಿ. ಹಾಗಾಗಿ ನತದ್ಬಲಂ ಕಾಪುರುಷೋಭ್ಯಪೇಯಿವ ನಿವರ್ತತೆ ಮೃತ್ಯುಮುಖಾದಿವಾಸಕೃತ. ಹೀಗಿರುವಂಥ ಅವರ ಸೈನ್ಯವನ್ನು ಸೋಲಿಸೋದು ಅನ್ನೋದು ಸುಲಭ ಅಲ್ಲ ಅಂತ. ಆದರೆ ಈಗ ಇರೋದು ಏನು ಅಂದರೆ, ಅದು ಯುದ್ಧ. ಅವರು ಸೈನ್ಯ ಕಟ್ಟಿಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ನಾವು ಅದನ್ನೇ ಮಾಡಬೇಕಾಗಿದೆ. ಬಲವನ್ನು ಬಲದಿಂದಲೇ ಎದುರಿಸಬೇಕು ಅಂತ. ಬಲಂ ಬಲೇನಾಪಿ ತಥಾ ಮನಸ್ಸುಬಿಹಿ. ಬಲವನ್ನು ಬಲದಿಂದಲೇ ಎದುರಿಸಬೇಕು. ಹಾಗಾಗಿ ಶತ್ರುವನ್ನು ಸಂಹರಿಸ್ತೇನೆ ಅನ್ನುವ ದೃಢವಾದ ನಿರ್ಣಯದೊಂದಿಗೆ ನಾವು ಯುದ್ಧ ಮಾಡಬೇಕಾಗಿದೆ ಈಗ ಅಂತ. ಅಂದರೆ ಇಲ್ಲಿ ಅವರನ್ನು ಸೋಲಿಸೋದು ಕಷ್ಟ ಅನ್ನೋದು ಒಂದು ಲೆಕ್ಕಾಚಾರ. ಅದರ ಅರ್ಥ ನಾವು ಓಡೋಗ್ಬೇಕು ಅಂತಿಲ್ಲ ಅಂತ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ನಾನು ಈ ಯುದ್ಧಕ್ಕೆ ನಿಲ್ತೇನೆ. ಯಾಕೆಂದರೆ ಮಿತ್ರದ್ರೋಹಿಯಾಗಿ ಬದುಕೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ. ಮಿತ್ರದ್ರೋಹೋ ಮರ್ಷಣೀಯೋ ನಮೇಯಂ ಭಗ್ನೇ ಸೈನ್ಯ ಯಸ್ಸಹಾಯಸ್ಸ ಮಿತ್ರಂ. ನಾನು ಮಿತ್ರದ್ರೋಹಿ ಅಂತ ಅನ್ನಿಸಿಕೊಳ್ಳೋದಕ್ಕೆ ಸಿದ್ಧನಿಲ್ಲ. ಮತ್ತು ನಿಜವಾದ ಮಿತ್ರ ಯಾರು ಅಂತ ಅಂದರೆ, ಇಂಥ ಸಮಯದಲ್ಲಿ ಯಾರು ಜೊತೆ ಆಗ್ತಾನೋ ಅವನೇ ನಿಜವಾದ ಮಿತ್ರ ಅಂತ. ಈಗ ನಮಗೆ ಶಕ್ತಿ ಕುಂದಿದೆ, ದುರ್ಯೋಧನನ ಪಕ್ಷದ ಶಕ್ತಿ ಕುಂದಿದೆ. ಈಗ ಯಾರು ಬಂದು ಜೊತೆ ನಿಲ್ತಾನೋ ಅವನು ದುರ್ಯೋಧನನ ಮಿತ್ರ ಅಂತ ಕರೆಸಿಕೊಳ್ತಾನೆ ಅಂತ. ಇಷ್ಟು ಹೇಳಿ ಅವರಿಗೆ ಒಂದು ಭರವಸೆ ಕೊಡ್ತಾನೆ. ಭರವಸೆ ಕೊಟ್ಟು ಅಲ್ಲಿಂದ ತನ್ನ ಶಿಬಿರಕ್ಕೆ ಬರ್ತಾನೆ. ತಾನು ಯುದ್ಧಕ್ಕೆ ಸಿದ್ಧ ಅಂತ ಹೇಳಿ ತನ್ನ ಶಿಬಿರಕ್ಕೆ ಬರ್ತಾನೆ. ಶಿಬಿರಕ್ಕೆ ಬರುವಾಗ ತನ್ನ ಸೂತನಿಗೆ ಮಾತಾಡ್ತಾನೆ, ಸಾರಥಿಗೆ ಮಾತಾಡ್ತಾನೆ, ಸಿದ್ಧಪಡಿಸು ಅಂತ. ಈಗ ಯುದ್ಧಕ್ಕೆ ಸಿದ್ಧ ಆಗಲಿ, ನಮ್ಮ ತಂಡ ಸಿದ್ಧ ಆಗಲಿ ಅಂತ. ವಾಸ್ತವವಾಗಿ ಕರ್ಣ ಮಾತ್ರ ಅಲ್ಲ, ಕರ್ಣನ ಕಡೆಯವರು ಯಾರೂ ಬಂದಿರೋದಿಲ್ಲ ಯುದ್ಧಕ್ಕೆ. ಹೌದಾ? ಕರ್ಣನ ಮಕ್ಕಳು ಬಂದಿರೋದಿಲ್ಲ, ಕರ್ಣನ ತಮ್ಮಂದಿರು ಬಂದಿರೋದಿಲ್ಲ. ಕರ್ಣನ ತಮ್ಮಂದಿರು ಇರ್ತಾರೆ, ಅಧಿರಥನಿಗೆ ಮಕ್ಕಳಿರ್ತಾರೆ, ಅವರು ವೀರರೇ, ಅವರುಗಳಿರ್ತಾರೆ. ಕರ್ಣನ ಮಕ್ಕಳಿರ್ತಾರೆ, ವೃಷಸೇನ, ವೃಷಕೇತು ಎಲ್ಲ, ಅವರುಗಳು ಯುದ್ಧಕ್ಕೆ ಬಂದವರು ಇದೆಲ್ಲ, ಅವರು ಮಹಾವೀರರೇ. ಅಭಿಮನ್ಯು, ಲಕ್ಷ್ಮಣ, ದ್ರೌಪದಿಯ ಮಕ್ಕಳು ಎಲ್ಲ ಇದ್ದಾಗೇನೆ ಅವರು ವೀರರು, ಅವರುಗಳು ಯುದ್ಧಕ್ಕೆ ಬಂದಿರೋದಿಲ್ಲ. ತನ್ನ ಸೈನ್ಯ ಯುದ್ಧಕ್ಕೆ ಸನ್ನದ್ಧವಾಗಲಿ ಅಂತ ಹೇಳ್ತಾನೆ. ಅದಕ್ಕೆ ಹೇಗೆ ಸನ್ನದ್ಧವಾಗಬೇಕು ಅಂತಲೂ ವಿವರಿಸ್ತಾನೆ. ನನಗೆ ಕವಚಗಳನ್ನು ಕಟ್ಟಿ, ಅವನಿಗೆ ಕವಚಗಳನ್ನೆಲ್ಲ ಕಟ್ಟಿಕೊಂಡಿಲ್ಲ, ಬಂಗಾರದ ಕವಚಗಳನ್ನು ಕಟ್ಟಿ ನನಗೆ, ಆಮೇಲೆ ಶಿರಸ್ತ್ರಾಣ,
ಅಲ್ಲೊಂದು ಕಿರೀಟ ಹಾಕೋತಾರೆ. ಕಿರೀಟ ಅನ್ನೋದು ಈ ಮಾಮೂಲಿ ಕಿರೀಟ ಬೇರೆ, ಯುದ್ಧದ ಕಿರೀಟ ಬೇರೆ ಇದೆ. ಅದಕ್ಕೆ ಶಿರಸ್ತ್ರಾಣ ಅಂತ ಕರೀತಾರೆ. ಅಂದರೆ ಅದು ತಲೆಯನ್ನು ರಕ್ಷಣೆ ಮಾಡೋ ಥರ ಇರುತ್ತೆ ಅದು. ಆಮೇಲೆ ಇದು ಬತ್ತಳಿಕೆ 21 ಬತ್ತಳಿಕೆಗಳನ್ನು ಸಿದ್ಧಪಡಿಸಿ ಅಂತ ಹೇಳ್ತಾನೆ. ಬತ್ತಳಿಕೆಗಳೇ 21 ಅಷ್ಟು ಅಂತ. ಆಮೇಲೆ ರಥದಲ್ಲಿ ಎಲ್ಲ ವಿಧದ ಶಸ್ತ್ರಗಳನ್ನು ಸಿದ್ಧಪಡಿಸಿ ಅಂತ ಹೇಳ್ತಾನೆ. ಬಂದು ಒಂದು ಶಂಖ ಸಿದ್ಧವಾಗಲಿ ಅಂತ ಹೊರಡಬೇಕಲ್ಲ, ಅದಕ್ಕೆ ಒಂದು ಹಾರ, ಅದ್ಭುತವಾದ ಒಂದು ಹಾರ ಹಾಕಿ ನನಗೆ ಅಂತ ಹೇಳ್ತಾನೆ. ಅವ್ರು ಹಾಗೆಲ್ಲ ಅಲಂಕೃತರಾಗಿ ಹೋಗ್ತಾ ಇದ್ರು, ಹಾರ ಹಾಕಿ ಅಂತ. ಆಮೇಲೆ ಬಂದು ಆರತಿ ಬೆಳಗಿ, ಕುಮಾರಿಯರು ಬಂದು ಆರತಿ ಬೆಳಗಿ ಅದನ್ನೆಲ್ಲ ಮಾಡಿ ಸಿದ್ಧಪಡಿಸಿ ಅದಕ್ಕೆ ಹೊರಡಬೇಕು ಯುದ್ಧಕ್ಕೆ ಅಂತ ಆದೇಶ ಕೊಡ್ತಾನೆ. ಹೀಗೆ ಹೇಳಿ ಅವರೆಲ್ಲರೂ ಸಿದ್ಧಪಡಿಸ್ತಾರೆ. ಅದರೊಂದಿಗೆ ತನ್ನ ಇಡೀ ಸಮೂಹದೊಂದಿಗೆ ಕರ್ಣ ಮತ್ತೆ ಇವರಲ್ಲಿಗೆ ಬರ್ತಾನೆ. ಶಿಬಿರದಿಂದ ಬಂದು ನಿಲ್ತಾನೆ. ಅವನನ್ನು ಬಹಳ ಗೌರವದಿಂದ ಸ್ವಾಗತಿಸ್ತಾರೆ. ಅಂದರೆ ಮೊದಲಿಂದಲೂ ಆ ನಿರೀಕ್ಷೆ ಇರುತ್ತೆ ಅವನು ಅಂತ. ಮತ್ತು ಒಂದು ಭರವಸೆಯು ಅವರಿಗಿದೆ, ಕರ್ಣನ ಮೇಲೊಂದು ವಿಶೇಷ ಭರವಸೆ ಇದೆಯಲ್ಲ. ಹಾಗಾಗಿ ತಮಗೆ ಗೆಲುವೇ ಸಿಕ್ಕಿತು ಅನ್ನುವಷ್ಟು ಸಂಭ್ರಮದಿಂದ ಅವನಿಗೆ ಕೌರವ ಸೈನ್ಯದಲ್ಲಿ ಸ್ವಾಗತ ಸಿಗತ್ತೆ. ಇಷ್ಟು ಮಾಡಿ ಇಲ್ಲಿಗೆ ಬಂದು ನಿಂತು ನಾನು ಯುದ್ಧಕ್ಕೆ ಸಿದ್ಧ ಅನ್ನೋದನ್ನು ತೋರಿಸ್ಕೊಂಡು ಇದಾದ ಮೇಲೆ ಮತ್ತೆ ಅವನು ಭೀಷ್ಮನ ಬಳಿಗೆ ಹೋಗ್ತಾನೆ ಕರ್ಣ. ಮತ್ತೆ ಭೀಷ್ಮನ ಬಳಿಗೆ ಹೋಗ್ತಾನೆ. ಅಂದರೆ ಮೊದಲು ಹೋಗಿದ್ದು ಅವನು ಗೊತ್ತು ಮಾಡಿಕೊಂಡು ಹೋಗಲಿಲ್ಲ, ಗುಟ್ಟಾಗಿ ಹೋದ ಅವನು. ಭೀಷ್ಮ ಕೂಡ ಅಲ್ಲಿ ನಡೆಯುವ ಸಂಭಾಷಣೆಯನ್ನು ರಹಸ್ಯವಾಗಿ ನಡೆಸಿದ. ನಾವು ಗಮನಿಸಿದ್ವಿ. ಏನಂದ್ರೆ ಯಾರು ಸುತ್ತ ಇಲ್ಲ ಅಂತ ನೋಡಿಕೊಂಡು ಸುತ್ತ ಇದ್ದವರನ್ನು ಕಳಿಸಿ ಅದು ರಹಸ್ಯವಾಗಿ ನಡೀತದು, ಅವರಿಬ್ಬರಿಗೆ ಮಾತ್ರ ಗೊತ್ತು. ಆದರೆ ಕರ್ಣ ಭೀಷ್ಮನ ಬಳಿಗೆ ಹೋಗಿ ನಮಸ್ಕರಿಸಿ ಅವನ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಬಂದ ಅನ್ನೋದನ್ನು ಗೊತ್ತು ಮಾಡಬೇಕಾಗಿರೋದು ಇದೆ. ಹೌದು, ಅದು ಬೇರೆ ಸಂದೇಶ ಕೊಡುತ್ತೆ, ಹಲವು ಸಂದೇಶಗಳನ್ನು ಕೊಡುತ್ತೆ. ಎರಡೂ ಸೈನ್ಯಕ್ಕೂ ಸಂದೇಶ ಕೊಡುತ್ತೆ. ಒಂದು, ಈ ಸೈನ್ಯಕ್ಕೆ ಭೀಷ್ಮ ಕರ್ಣರ ನಡುವೆ ಸಂಬಂಧ ಬೇರೆ ಇದೆ ಅನ್ನೋದನ್ನು ಹೇಳುತ್ತೆ ಅದು. ಕರೆಕ್ಟ್. ಇನ್ನೊಂದು, ಕರ್ಣನಿಗೆ ಯುದ್ಧ ಮಾಡುವಂತ ಭೀಷ್ಮ ಆಶೀರ್ವಾದ ಮಾಡಿದನಂತೆ ಅನ್ನೋದಿದೆಯಲ್ಲ, ಶತ್ರುಪಾಳ್ಯಕ್ಕೆ ಒಂದು ಸಂದೇಶ ಕೊಡುತ್ತೆ ಅದು. ಹಾಗಾಗಿ ಅದನ್ನೀಗ ಮಾಡಬೇಕು. ಆದರೆ ಇದನ್ನು ಮೊದಲೇ ಮಾಡ್ಬೋದಾಗಿತ್ತಲ್ಲ ಅಂತಂದರೆ ಆವಾಗ ಗೊತ್ತಿಲ್ಲ ಭೀಷ್ಮ ಏನು ಹೇಳ್ತಾನೆ, ಭೀಷ್ಮನ ಪ್ರತಿಕ್ರಿಯೆ ಏನಿರುತ್ತೆ ಅಂತ ಗೊತ್ತಿಲ್ಲ ಕರ್ಣ ಹೋಗುವಾಗ ಅಂತ. ಅದು ಬಹಳ ಚೆನ್ನಾಗಾಯ್ತು ಅನ್ನುವ ವಿಷಯ ಬೇರೆ. ಆದರೆ ಅಲ್ಲಿ ಏನಾದರೂ ವಿಪರೀತವಾಗಾದರೆ ಭೀಷ್ಮ ಮತ್ತೆ ಬೈದರೆ, ಅವಮಾನಿಸಿದರೆ ಏನೇನೋ ಇರುತ್ತಲ್ವ. ಹಾಗಾಗಿ ಅದು ಪರ್ಸನಲ್ ಮಾತುಕತೆ, ಅದು ಬಹಳ ವೈಯಕ್ತಿಕ ಮಾತುಕತೆ. ಅದಾದ ಮೇಲೆ ಸಮೂಹಕ್ಕೆ ತಿಳಿಯಪಡಿಸಬೇಕಾಗಿದ್ದು. ಕರೆಕ್ಟ್. ಅಂದರೆ ಇವೆಲ್ಲ ಅಂದರೆ ಒಂದು ಮುತ್ಸದ್ದಿತನ ಕಾಣಿಸುತ್ತೆ ಇಲ್ಲಿ ಎಲ್ಲರಲ್ಲೂ. ಈಗ ನಮ್ಮ ಇದರಲ್ಲೂ ಕೂಡ ಇಬ್ಬರು ರಾಜಕಾರಣಿಗಳ ಭೇಟಿಯಾಗಿ ಬೇರೆ ಬೇರೆ ರಾಷ್ಟ್ರದ ಪ್ರಧಾನಿಗಳ ಭೇಟಿಯಾಗಿ ಸೈನ್ ಮಾಡಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಬ್ಯಾಕ್ ಡೋರಲ್ಲಿ ಸುಮಾರು ಮಾತುಕತೆ ನಡೆದಿರುತ್ತೆ, ತಿಂಗಳಾನುಗಟ್ಟಲೆ ಮಾತುಕತೆ ನಡೆದಿರುತ್ತೆ. ಆಮೇಲೆ ಅದರದೊಂದು ಫಲಶ್ರುತಿಯಾಗಿ ಇವರು ಸೈನ್ ಮಾಡ್ತಾರೆ ಅಷ್ಟೇ ಬಿಟ್ಟರೆ. ಸೊ ಹಾಗೆ ಇವರಿಬ್ಬರೇ ಮಾತಾಡ್ಕೊಳ್ಳೋದು ಬೇರೆ, ಇಬ್ಬರೇ ಹೊರಗಡೆ ಬಂದಿದ್ದು ಸೈನ್ ಮಾಡ್ದಂಗೆ, ಹೊರಗಡೆ ಹೌದು ಸೈನ್ ಮಾಡ್ದಂಗೆ. ಆ ಸೈನನ್ನು ಜಗತ್ತಿಗೆ ತೋರಿಸೋದಕ್ಕೆ ಪತ್ರಿಕಾಗೋಷ್ಠಿ ಮಾಡಿ ನಾವು ಆ್ಯಕ್ಚುಲಿ ಒಪ್ಪಂದ ಮೊದಲೇ ಆಗೋಗಿರುತ್ತೆ. ಈಗ ಮಾತುಕತೆಯಲ್ಲೂ ಅಲ್ವ ಒಪ್ಪಂದ ಆಗಿರೋದು. ಸೈನ್ ಅನ್ನೋದು ಹೊರ ಜಗತ್ತಿಗೆ ತೋರಿಸೋದು, ಒಂದು ನಾವು ಮಾಡ್ಕೊಳ್ಳೋದು ಅಂತ. ಬಂದು ಈಗ ಮಾತ್ರ ಎಲ್ಲರಿಗೂ ಕಾಣಿಸುವಂತೆ ಅವನಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ. ಅಂದರೆ ಹಿಂದೊಂದು ಮಾತುಕತೆ ನಡೆದಿದೆ ಅನ್ನೋದೇ ಕಾಣದೇ ಇರುವಂತೆ ಬಂದು ಕರ್ಣೋಹಮಸ್ಮಿ ಭದ್ರಂತೆ ಅದ್ಯಮಾವದ ಭಾರತ ಪುಣ್ಯಯ ಕ್ಷೇಮಯ ವಾಚ ಚಕ್ಷುಷ ಚಾವಲೋಕಯ ಅಂತ ಹೇಳ್ತಾನೆ. ನಾನು ಕರ್ಣ ನಮಸ್ಕಾರ ಮಾಡ್ತಾ ಇದ್ದೀನಿ, ನನ್ನನ್ನು ಒಂದು ಪ್ರಸನ್ನವಾದ ಕಣ್ಣಿನಿಂದ ನೋಡು ಅಂತ, ನೋಡು ನನ್ನನ್ನು ಅಂತ ಕೇಳ್ಕೊಳ್ತಾನೆ. ಅಂತ ಹೇಳಿ ಎಲ್ಲರಿಗೂ ಕೇಳಿಸುವಂತೆ ಮಾತಲ್ಲ, ಅಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಪುಣ್ಯ ಇದು ಅಂತ ಹೇಳ್ತಾನೆ. ಯಾಕೆಂದರೆ ಒಬ್ಬ ಧರ್ಮಿಷ್ಠನಾದವ ಹೀಗಿಲ್ಲಿ ಮಲ್ಕೊಂಡಿದ್ದಾನೆ ಅನ್ನೋದು, ಅಂದರೆ ಬಿದ್ದಿದ್ದಾನೆ ಅನ್ನೋದು ಅಂತಲ್ಲ, ಅಂತಹ ಒಬ್ಬ ಧರ್ಮಿಷ್ಠನಾದವ ಇಲ್ಲಿ ಮಲಗಿದ್ದಾನೆ, ಅವನನ್ನು ನಾನು ನಮಸ್ಕರಿಸ್ತಾ ಇದ್ದೇನೆ ಅನ್ನೋದು ನನಗೊಂದು ಪುಣ್ಯ ಇದು ಅಂತ ಮಾತಾಡ್ತಾನೆ. ಆಮೇಲೆ ನೀನು ಎಂಥವನು ಅಂತ ಹೇಳ್ತಾನೆ.
ಕೋಶ ಸಂಜನನೆ ಮಂತ್ರೆ ವ್ಯೂಹ ಪ್ರಹರಣೇಶು ಚ ನಾಥಮನ್ಯಂ ನ ಪಶ್ಯಾಮಿ ಕುರುಣಾಂ ಕುರು ಸತ್ತಮ. ಕುರುಗಳಿಗೆ ನಿನ್ನಂಥ ಒಬ್ಬ, ಕುರುವಂಶೀಯರಿಗೆ ನಿನ್ನಂಥ ಇನ್ನೊಬ್ಬ ಸಿಗೋದಿಲ್ಲ ಅಂತ, ಕುರುವಂಶಕ್ಕೆ ಅಂತ ಹೇಳ್ತಾನೆ. ಯಾವುದ್ಯಾವುದರಲ್ಲಿ ಅಂದರೆ ಕೋಶ ಸಂಜನನೆ ಅಂತ, ರಾಷ್ಟ್ರದ ಸಂಪತ್ತನ್ನು ಹೆಚ್ಚಿಸುವ ಕಾರ್ಯದಲ್ಲಿ ನಿನ್ನಂಥ ಇನ್ನೊಬ್ಬ ಕುರುವಂಶಕ್ಕೆ ಸಿಗೋದಿಲ್ಲ. ಆಮೇಲೆ ಮಂತ್ರಣದಲ್ಲಿ ಅಂತ, ಮಂತ್ರಣ ಅಂದರೆ ಇದು ಏನು ಸಭೆ ನಡೆಯುತ್ತಲ್ಲ, ಅದು ಡಿಸ್ಕಷನ್, ಮಂತ್ರಾಲೋಚನೆ ಅಂತ ಹೇಳ್ತೀವಲ್ಲ, ಡಿಸ್ಕಷನ್ ಅಂತ. ಈ ಡಿಸ್ಕಷನ್ನಲ್ಲೇ ಎಲ್ಲವೂ ಆಗೋದು, ಅಲ್ಲಿ ಸರಿಯಾದ ಸಲಹೆಗಳು ಬರೋದು, ಏನು ಮಾಡಬೇಕು ಅಂತ ನಿರ್ಣಯ ತಗೊಳ್ಳುವಾಗ. ಹಾಗೆ ಸಲಹೆಗಳನ್ನು ಕೊಡೋದ್ರಲ್ಲೂ ಕುರುವಂಶಕ್ಕೆ ನಿನ್ನಂಥ ಇನ್ನೊಬ್ಬ ಸಿಗೋದಿಲ್ಲ. ಮತ್ತು ವ್ಯೂಹ ರಚನೆಯಲ್ಲೂ ನಿನ್ನಂಥ ಇನ್ನೊಬ್ಬ ಇಲ್ಲ ಅಂತ. ಒಂದು ಯುದ್ಧಕ್ಕೆ ಅಂತ ಹೊರಟಾಗ ವ್ಯೂಹ ರಚಿಸೋದು ಅಂದರೆ ಸಂಪೂರ್ಣ ತಂತ್ರಗಾರಿಕೆ ಅಂತ ಅರ್ಥ. ಬರೀ ಅಲ್ಲೊಂದು ಯಾವುದೋ ಒಂದು ವ್ಯೂಹ ರಚನೆ ಮಾಡಿದ್ರು ಅಂತ ಅಷ್ಟೇ ಅಲ್ಲ. ಈ ತಂತ್ರಗಾರಿಕೆಯಲ್ಲಿ, ಯುದ್ಧ ತಂತ್ರಗಾರಿಕೆಯಲ್ಲಿ ನಿನ್ನಂಥವನು ಇನ್ನೊಬ್ಬ ಇಲ್ಲ, ಮತ್ತು ಯುದ್ಧದಲ್ಲಿಯೂ ನಿನ್ನಂಥವನಿಲ್ಲ ಅಂತ. ಈಗ ವ್ಯೂಹ ರಚನೆಯ ಸಾಮರ್ಥ್ಯ ಇರ್ಬೋದು, ಅಷ್ಟೇ ಜೋರಾಗಿ ಅವನು ಯುದ್ಧ ಮಾಡ್ತಾನ ಅಂದರೆ ಆಗದೇ ಇರ್ಬೋದು ಅವನಿಗೆ ಅಂತ. ಇದರಲ್ಲಿ ನಿನ್ನಂಥ ಇನ್ನೊಬ್ಬನನ್ನು ನಾನು ನೋಡಲಿಲ್ಲ ಅಂತ ಹೇಳ್ತಾನೆ. ಈ ಮಾತು ಉಳಿದವರಿಗೆ ಕೇಳಿಸುವಂತೆ. ಅಂದರೆ ಇದು ವಾಸ್ತವವೂ ಹೌದು, ಅವನಿಗೆ ಅವನ ಬಗ್ಗೆ ಇರುವ ಗೌರವವೂ ಹೌದು, ಆದರೆ ಅದನ್ನು ಉಳಿದವರಿಗೆ ಗೊತ್ತು ಮಾಡ್ತಲೂ ಇದ್ದಾನೆ. ಬಹಳ ಪರಿಶುದ್ಧವಾದ ಮೇಧೆ ನಿನ್ನದು ಅಂತ ಹೇಳ್ತಾನೆ. ಬುದ್ಧಿಯ ವಿಶುದ್ಧಯ ಯುಕ್ತ ಅಂತ. ಈ ವಿಶುದ್ಧವಾದ ಬುದ್ಧಿ ಅಂತ ಒಂದು ಮಾತು ಬರುತ್ತೆ. ಶುದ್ಧವಾದ ಬುದ್ಧಿ ಅಂದರೆ ಏನು ಅಂತ ಪ್ರಶ್ನೆ. ಈಗ ಶುದ್ಧವಾದ ಮನಸ್ಸು ಅಂದರೆ ಗೊತ್ತಿದೆ ನಮಗೆ, ಕಳಂಕ ಇಲ್ಲದ ಮನಸ್ಸು ಅಂತ, ಅಲ್ಲೊಂದು ಅಸೂಯೆ ಇಲ್ಲ, ದ್ವೇಷ ಇಲ್ಲ, ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅಂತ ಇಲ್ಲದೆ ಇದ್ದರೆ ಶುದ್ಧವಾದ ಮನಸ್ಸು ಅಂತ ಹೇಳ್ತೀವಿ. ಬುದ್ಧಿ ಅನ್ನೋದು ಹಾಗಲ್ಲ. ಬುದ್ಧಿ ಅನ್ನೋದು ಮನಸ್ಸಿಗಿಂತ ಬೇರೆ ರೂಪ ಅದ್ದಲ್ಲ, ಅದು ಶುದ್ಧವಾದ ಬುದ್ಧಿ ಅಂದರೆ ಏನು ಅಂತ ಅಂದರೆ, ಬುದ್ಧಿ ಅಂದ್ರೇನೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಣಯಿಸೋದನ್ನು ಬುದ್ಧಿ ಅಂತ ಕರಿತೀವಿ, ಅಥವಾ ವಿವೇಕ ಅಂತ. ಯಾವುದು ಸರಿ ಅಂತ ನಿರ್ಣಯಿಸುವಾಗ ಸಮಸ್ಯೆ ಆಗೋದೇ ಯಾವುದು ಸರಿ ಅನ್ನೋದು ಗೊತ್ತಾಗೋದಿಲ್ಲ ಅನ್ನೋದೇ ಸಮಸ್ಯೆ. ಇದು ಸರಿ ಅಂತ ನಿರ್ಣಯಿಸ್ಕೊಳ್ತಾನೆ ಪ್ರತಿ ಮನುಷ್ಯನು, ಅವನ ಪ್ರಕಾರ ಅದು ಸರಿ. ಆದರೆ ಅದು ನಿಜವಾಗಿ ಸರಿಯೇ ಅನ್ನೋದೊಂದು ವಿಷಯ. ಇವಾಗ ಚರ್ಚೆ ಆಗ್ತಾ ಇರೋದು ಅದೇ ಅಲ್ವಾ, ನನಗಿದು ಸರಿ ಅಂತ ಅನ್ಸತ್ತೆ ಅಂತ. ನನಗೆ ಸರಿ ಅನ್ನಿಸಿದ್ದೇ ನಿಜವಾಗಿಯೂ ಸರಿಯಾ ಅನ್ನುವ ಅಂಶ ಹಾಗೆ ಉಳ್ಕೊಂಡ್ಬಿಡುತ್ತೆ. ನಾವು ಇವತ್ತಿನ ಚರ್ಚೆಗಳಲ್ಲಿ, ಅವತ್ತು ಹಾಗೆ ಇತ್ತು, ಬದಲಾಗಿದೆ ಅಂತಲ್ಲ, ಇವತ್ತು ಜೋರಾಗಿ ಮಾತಾಡ್ತಾ ಇದ್ದೀವಿ. ಏನಂದ್ರೆ ನನಗೇನು ಸರಿ ಅನ್ಸುತ್ತೋ ಅದು ಮಾಡ್ತೀನಿ, ನನಗೆ ಸರಿ ಅನಿಸಿದ್ದನ್ನು ನಾನು ಹೇಳ್ತೀನಿ ಅನ್ನೋ ತರಹದ್ದನ್ನು ನಾವು ಇವತ್ತು ಅದನ್ನು ವ್ಯಕ್ತಿ ಸ್ವಾತಂತ್ರ್ಯ ಅಂತ ಕರೆದುಕೊಳ್ತಾ ಇದ್ದೀವಿ. ಆದರೆ ನನಗೇನು ಸರಿ ಅನಿಸಿದೆಯೋ ಅದೇ ಸರಿ ಅಲ್ಲ ಜಗತ್ತಿನಲ್ಲಿ. ಸರಿ ಅನ್ನೋದೊಂದಿದೆ, ಆ ಸರಿಯನ್ನು ನಾನು ಅರ್ಥ ಮಾಡ್ಕೋಬೇಕಾಗಿದೆ ಅಂತ. ಅದು ಯಾರಿಗಾಗತ್ತೆ ಅಂದರೆ ಬುದ್ಧಿ ಶುದ್ಧವಾಗಿದ್ದಾಗ ಆಗತ್ತೆ ಅಂತ. ಬುದ್ಧಿ ಶುದ್ಧವಾಗಿದ್ದಾಗ ಅಂದರೆ ಬುದ್ಧಿಯಲ್ಲಿ ಕಾಲುಷ್ಯ ಇದ್ದರೆ ಸರಿ ಯಾವುದು ಅಂತ ಗೊತ್ತಾಗೋದಿಲ್ಲ ಅಂತ. ತಪ್ಪನ್ನು ಸರಿ ಅಂತ ಅನ್ಕೊಳ್ತೀವಿ, ಸರಿಯಾದದ್ದನ್ನು ತಪ್ಪು ಅಂತ ಅನ್ಕೊಳ್ತೀವಿ. ಒಂದು ನಿರ್ಣಯ ತಗೊಳ್ಬೇಕು, ಆ ಯಾವುದೋ ನಿರ್ಣಯ ತಗೋತೀವಿ, ವಾಸ್ತವವಾಗಿ ನಾವು ಯಾವುದನ್ನು ಬಿಟ್ಟಿದ್ದೇವೋ ಆ ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು ಅನ್ನೋದು ಮುಂದೆ ಹೋದ ಮೇಲೆ ಗೊತ್ತಾಗತ್ತೆ. ಅದು ಯಾಕೆ ಗೊತ್ತಾಗಿಲ್ಲ ಆವಾಗ ನಮಗೆ? ಅನುಭವ ಆದಮೇಲೆ ಯಾಕೆ ಗೊತ್ತಾಯಿತು? ಪೆಟ್ಟು ತಿಂದ ಮೇಲೆ ಇದೆಲ್ಲ ನಾನು ಮಾಡಬೇಕಾಗಿದ್ದ ಕೆಲಸ ಅದಾಗಿತ್ತು, ನಾನು ಹೋಗ್ಬೇಕಾದ ದಾರಿ ಇದಾಗಿರಲಿಲ್ಲ, ಅದಾಗಿತ್ತು ಅಂತ ಅನ್ಸುತ್ತಲ್ಲ ಪೆಟ್ಟು ತಿಂದ ಮೇಲೆ. ಇವತ್ತು ಗೊತ್ತಾಯ್ತಲ್ಲ ಬುದ್ಧಿಗೆ. ಅವತ್ತ್ಯಾಕೆ ಗೊತ್ತಾಗಲಿಲ್ಲ ಅಂದರೆ ಅದು ಶುದ್ಧವಾಗಿರಲಿಲ್ಲ ಅಂತ. ಅಂದರೆ ಕನ್ನಡಿಯನ್ನು ನೋಡಿದಾಗ ಕನ್ನಡಿ ಶುದ್ಧವಾಗಿದ್ದರೆ ಮಾತ್ರ ನಮ್ಮ ಓರೆಕೋರೆಗಳನ್ನು ಸರಿಯಾಗಿ ಕಾಣಿಸುತ್ತೆ, ಅದ್ರಲ್ಲಿ ಕಾಣಿಸುತ್ತೆ. ಕನ್ನಡಿಯಲ್ಲೇ ಕೊಳೆ ಇದ್ದರೆ, ಇಲ್ಲೆಲ್ಲೋ ಒಂದು ಕೊಳೆ ಇದ್ದಂಗೆ ಅನ್ಸುತ್ತೆ, ಹಿಂಗೆ ತಿಕ್ಕೊಳ್ತೀವಿ ನಾವು, ಒರೆಸ್ಕೋತೀವಿ. ಆದರೆ ಇಲ್ಲಲ್ಲ ಇರೋದು, ಅಲ್ಲಿದೆ, ಅದು ಕನ್ನಡಿಯಲ್ಲಿದೆ ಅಂತ. ಹಾಗಾಗಿ ಬುದ್ಧಿ ಕನ್ನಡಿಯಂತೆ ಇರಬೇಕು, ಅದು ಪ್ರತಿಫಲಿಸಬೇಕು, ಏನಿದೆಯೋ ಅದು ಕಾಣಬೇಕು. ನಮಗೆ ಹಾಗಲ್ಲ, ಏನು ಬೇಕೋ ಅದನ್ನು ಕಾಣಿಸಿಕೊಳ್ಳುತ್ತೇವೆ ನಾವು. ನಮ್ಮ ಇಷ್ಟ ಏನೋ ಇರುತ್ತಲ್ಲ ಅದ್ರ ಕಡೆಗೆ ಒಲಿಯತ್ತೆ ನಮ್ಮದು. ಯಾವುದೇ ವಿಷಯ ಆದರೂ ನಮಗೆ ಇಷ್ಟವಾದದ್ದು ನಾವು ಯಾವುದಕ್ಕೆ ಸಪೋರ್ಟ್ ಮಾಡ್ತೀವೋ ಅದು ಸರಿ ಅಂತ ಕಾಣಿಸ್ತಾ ಹೋಗುತ್ತೆ ನಮಗೆ. ಹಾಗಿಲ್ಲದೆ ಇರಬೇಕು ಅಂತ ಅಂದರೆ ಅದು ಶುದ್ಧ ಬುದ್ಧಿ ಇರಬೇಕು ಅಂತ. ಇದು ಹೆಚ್ಚಿನದಾಗಿ ಇರೋದಿಲ್ಲ. ಈ ಕಾಲ ಅಲ್ಲ, ಆ ಕಾಲದಲ್ಲೂ ಇರ್ತಾ ಇರಲಿಲ್ಲ. ಈಗ ದುರ್ಯೋಧನ ಧೃತರಾಷ್ಟ್ರನ ಮುಖ್ಯ ಸಮಸ್ಯೆ ಇರೋದಲ್ಲಿ ಅವ್ರಿಗೆ ಯಾಕೆ ಅದು ಸರಿ ಅಂತ ಅನಿಸುತ್ತೆ ಅಂತ. ತಪ್ಪು ಅಂತ ಅನ್ನಿಸ್ಲೇ ಇಲ್ವಲ್ಲ. ಧೃತರಾಷ್ಟ್ರನಿಗಾದರೂ ಆಗಾಗ ತಪ್ಪು ಅಂತ ಅನ್ನಿಸ್ತಾ ಇತ್ತು, ದುರ್ಯೋಧನನಿಗೆ ತಪ್ಪು ಅಂತ ಅನ್ನಿಸ್ಲೇ ಇಲ್ಲ ಅಂತಲೇ ಕಾಣಿಸ್ಕೊಳ್ಳತ್ತಲ್ಲ. ಸರಿ ಅಂತಲೇ ಯಾಕೆ ಅನ್ನಿಸ್ತಾ ಹೋಯ್ತು ಅಂದರೆ ಆ ಕಾಲುಷ್ಯ ಮನಸ್ಸಲ್ಲಿದೆ, ಇವನಲ್ಲಿದೆ. ಅವನಿಗೆ ನಿರ್ಣಯ ತೆಗೆದುಕೊಳ್ಳೋಕೆ ಬರಲಿಲ್ಲ ಅಂತಲ್ಲ,
ಯೋಚಿಸೋದಕ್ಕೆ ಬರಲಿಲ್ಲ ಅಂತಲ್ಲ, ದಡ್ಡ ಅಂತಲ್ಲ, ಪೆದ್ದ ಅಂತಲ್ಲ, ಜಾಣ್ಮೆ ಇಲ್ಲ ಅಂತಲ್ಲ ಅವನಿಗೆ, ಆದರೆ ಶುದ್ಧಿ ಇಲ್ಲ ಬುದ್ಧಿಯಲ್ಲಿ ಅಂತ ಅರ್ಥ ಅಂತ. ಅದಕ್ಕೆ ಕರ್ಣ ಹೇಳ್ತಾನೆ ಬುದ್ಧಿಯ ವಿಶುದ್ಧಯ ಯುಕ್ತ ಅಂತ, ನಿನಗೆ ಶುದ್ಧವಾದ ಬುದ್ಧಿ ಇದೆ ಅಂತ. ಶುದ್ಧ ಹಿ ಬುದ್ಧಿ ಕಿಲ ಕಾಮಧೇನು ಅಂತ ಒಂದು ಸುಭಾಷಿತ. ಬುದ್ಧಿ ಒಂದು ಶುದ್ಧ ಇದ್ರೆ ಅದು ಕಾಮಧೇನು ಆಗ್ಬಿಡತ್ತೆ ಬದುಕಲ್ಲಿ ಅಂತ. ಕೇಳಿದ್ದ ಕೊಡುತ್ತೆ ಅಂತ. ಕೇಳಿದ್ದನ್ನು ಕೊಡುತ್ತೆ. ಕಾಮಧೇನು ಅಂದ್ರೆ ಅದೇ ಅಲ್ವಾ, ನಮಗೇನು ಇಷ್ಟ ಇದೆಯೋ, ಏನು ಬೇಕು ಅನ್ಸತ್ತೋ ಅದೆಲ್ಲ ಸಿಗತ್ತೆ ಅಂತ. ಅದನ್ನ ಕಾಮಧೇನು ಎಲ್ಲಿದೆ ಅಂದ್ರೆ ಅಲ್ಲೆಲ್ಲ ಸ್ವರ್ಗದಲ್ಲಿದೆ ಅಂತ ಯೋಚಿಸಬೇಡ. ನಿನಗೆ ಶುದ್ಧವಾದ ಬುದ್ಧಿ ಇದ್ರೆ ಅದೇ ಕಾಮಧೇನು ಅಂತ. ಯಾಕೆಂದ್ರೆ ನಿನ್ನ ಬದುಕನ್ನ ನೀನೇ ಹಾಳು ಮಾಡ್ಕೊಂಡಿದ್ದೀನಿ. ನಿನ್ನ ನಿರ್ಣಯಗಳೇ ನಿನ್ನ ಬದುಕನ್ನು ಹಾಳು ಮಾಡಿವೆ, ನಿನ್ನ ಯೋಚನೆಗಳೇ ನಿನ್ನ ಬದುಕನ್ನು ಹಾಳು ಮಾಡಿವೆ. ಅದು ಕರೆಕ್ಟ್ ಇದ್ದು ಬಿಟ್ರೆ ನಿನಗಿದೇನು ಆಗ್ತಾ ಇರಲಿಲ್ಲ ಅಂತ. ಹಾಗಾಗಿ ಶುದ್ಧ ಹಿ ಬುದ್ಧಿ ಕಿಲ ಕಾಮಧೇನು. ಅದನ್ನು ಇಲ್ಲಿ ಭೀಷ್ಮನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಭೀಷ್ಮನ ವ್ಯಕ್ತಿತ್ವವನ್ನು ಕರ್ಣ ಕಂಡ ಪರಿ ಅಂತ ಅಂದರೆ ಇದನ್ನು ಗಮನಿಸಿದ್ದಾನೆ. ಕರ್ಣನಿಗೆ ಅವನು ಎಷ್ಟೋ ಸಲ ಬೈದಿರ್ಬೋದು. ಮಂತ್ರಣಗಳಿಗೆ ಕುಳಿತಾಗ ಕರ್ಣನಿಗೂ ಅವನಿಗೂ ಸಮಾನತೆ ಬಂದೇ ಇಲ್ಲ. ಯಾಕೆಂದ್ರೆ ಕರ್ಣ ಅಷ್ಟೂ ಸಲಲು ದುರ್ಯೋಧನನ ಪರವಾಗಿ ನಿಂತ್ಕೋತಾ ಇದ್ದ. ದುರ್ಯೋಧನನಿಗೆ ಯಾವುದು ಇಷ್ಟವೋ ಅದನ್ನ ಕರ್ಣ ಮಾಡ್ಕೊಂಡ್ ಬರ್ತಾ ಇದ್ದ. ಯಾಕೆಂದ್ರೆ ದುರ್ಯೋಧನನಿಗೆ ಯಾವುದು ಹಿತವೋ ಅದನ್ನ ಕರ್ಣ ಹೇಳಿದರೆ ದುರ್ಯೋಧನ ಕರ್ಣನನ್ನು ಈ ಗುಂಪಿಗೆ ಸೇರಿಸ್ತಿದ್ದ. ಯಾವುದು ಅಂತ ಅಂದರೆ, ನೀವೆಲ್ಲ ಪಾಂಡವರ ಕುರಿತು ಸಹಾನುಭೂತಿ ಇರುವವರು ಅಂತ ಒಂದು ಗುಂಪು ಮಾಡಿದ್ದಲ್ಲ ಅವನು. ಮನಸ್ಸು ದೇಹ ಮಾತ್ರ ನಮ್ಮ ಹತ್ರ ಇದೆ, ಮನಸ್ಸೆಲ್ಲ ಅವ್ರ ಕಡೆ ಇದೆ ಅಂತ ಭೀಷ್ಮ, ದ್ರೋಣ, ಕೃಪ, ವಿದುರ, ಗಾಂಧಾರಿ ಎಲ್ಲರ ಬಗ್ಗೆನೂ ಅವನಿಗೊಂದು ಇತ್ತಲ್ಲ, ಆ ಪಟ್ಟಿಗೆ ಇವನ್ನೂ ಸೇರಿಸಿ ಬಿಡ್ತಿದ್ದ. ಕರ್ಣನಿಗೆ ಅದು ಇಷ್ಟ ಇರಲಿಲ್ಲ. ಕರ್ಣನಿಗೆ ಅಂದರೆ ಅವನು ಮನಸ್ಸಿಗೂ ಬೇಸರ ಮಾಡೋದಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ದುರ್ಯೋಧನನ ಇಷ್ಟ ಯಾವುದೋ ಅದರ ಕಡೆಗೆ ಅವನು ಮಾತಾಡ್ತಾ ಇದ್ದ. ಆದರೆ ಭೀಷ್ಮ ಹಾಗೆ ಮಾಡ್ತಾ ಇರಲಿಲ್ಲ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇತ್ತು. ಅದನ್ನು ಹೇಳ್ತಾನೆ ಅವನು ಶುದ್ಧವಾದ ಬುದ್ಧಿ ಅಂತ. ನೀನು ನೀನು ಕುರುಗಳನ್ನು ಎಲ್ಲ ಭಯಗಳಿಂದ ದಾಟಿಸ್ತಾ ಇದ್ದ ನೀನು ಇವತ್ತು ಪಿತೃಲೋಕಕ್ಕೆ ಹೊರಟಿದ್ದಿ ಅಂತ, ಈ ಹಂತದಲ್ಲಿದ್ದಿ ಅಂತ. ಇಂದಿನಿಂದ ಪಾಂಡವರು ಕುರುಗಳ ಸೈನ್ಯವನ್ನು ಪ್ರತಿಕ್ಷಣ ನಾಶ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾನೆ ಕರ್ಣ. ಅದ್ಯ ಪ್ರಭೃತಿ ಸಂಕ್ರುದ್ಧಾಹ ವ್ಯಾಘ್ರ ಇವ ಮೃಗಕ್ಷಯಂ ಅಂತ. ಕೋಪಗೊಂಡ ಹುಲಿಯೊಂದು ಕಾಡಿನಲ್ಲಿರುವ ಬೇರೆಲ್ಲ ಪ್ರಾಣಿಗಳನ್ನು ಬೇಟೆಯಾಡ್ತಾ ಹೋದಂತೆ ಇವತ್ತಿನಿಂದ ಪಾಂಡವರು ಕುರುಗಳನ್ನು ಬೇಟೆಯಾಡ್ತಾರೆ ಅಂತ ಹೇಳ್ತಾನೆ ಕರ್ಣ. ಪಾಂಡವರು ಕುರುಗಳನ್ನ ಬೇಟೆಯಾಡ್ತಾರೆ ಅಂತ ಅಂತಾನೆ ಹೇಳ್ತಾನೆ ಅವನು. ಅದು ಎಲ್ಲರ ಎದುರುಗಡೆ ಎಲ್ಲರಿಗೆ ಕೇಳುವಂತಲೇ ಹೇಳ್ತಾನೆ ಅದನ್ನು. ಅದ್ಯ ಗಾಂಡೀವ ಘೋಷಸ್ಯ ವೀರ್ಯಜ್ಞಾಃ ಸವ್ಯಸಾಚಿನಃ ಕುರವ ಸಂತ್ರ ಶಿಷ್ಯಂತಿ ವಜ್ರಪಾಣೇರಿವಾಸುರಾಹ. ಈ ಕ್ಷಣದಿಂದ ಎಲ್ಲ ಕಡೆ ಗಾಂಡೀವದ ಶಬ್ದ ಒಂದೇ ಕೇಳಿಸ್ತಾ ಹೋಗತ್ತೆ. ಇದಕ್ಕೆ ನಮ್ಮ ಸೈನ್ಯ ಬೆಚ್ಚಿ ಬೀಳ್ತಾ ಹೋಗತ್ತೆ ಅಂತ. ಈ ಕ್ಷಣದಿಂದ ಗಾಂಡೀವದಿಂದ ಹೊರಬಂದಂತಹ ಬಾಣಗಳು ನಮ್ಮ ಸೈನ್ಯವನ್ನು ನೋಯಿಸ್ತಾ ಹೋಗತ್ತೆ. ಜೋರಾಗಿ ಉರಿತಾ ಇರುವಂತಹ ಒಂದು ಬೆಂಕಿ, ಕಾಡ್ಗಿಚ್ಚು ಹೇಗೆ ಸುತ್ತ ಆವರಿಸಿ, ಒಂದು ಕಾಡಿನ ಸುತ್ತ ಆವರಿಸಿಕೊಂಡು ಕಾಡ್ಗಿಚ್ಚು ಒಳಗಿರುವ ದೊಡ್ಡ 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 ಮರಗಳನ್ನು ಸುಟ್ಟಾಗ್ತಾ ಹೋಗುತ್ತೋ ಹಾಗೆ ನಮ್ಮನ್ನು ಅರ್ಜುನನ ಬಾಣಗಳು ಸುಡ್ತಾ ಹೋಗುತ್ತವೆ. ಇನ್ನು ಸ್ವಲ್ಪ ಆಶ್ಚರ್ಯ ಅಲ್ವಾ ಈ ಥರ? ಹಾಂ, ಆಶ್ಚರ್ಯ ಅಂದರೆ ಅದಕ್ಕೆ ಅಂದರೆ ಅರ್ಥವಾಗದ ಮಹಾಭಾರತ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಿಜ ನಿಜ ನಿಜ. ಇದನ್ನೆಲ್ಲ ನಾವು ಮಹಾಭಾರತದಲ್ಲಿ ಹಿಂಗೆ ಹೇಳಿದ್ರೆ ಯಾರು ನಂಬಲ್ಲ. ಆ್ಯಕ್ಚುಲಿ ಇಲ್ಲ, ನಂಬಲ್ಲ. ನಾನು ಅದಕ್ಕೆ ಶ್ಲೋಕಗಳನ್ನು ಉಲ್ಲೇಖಿಸಿಯೇ ಹೇಳೋದು. ಅಂದರೆ ಅವ್ರ ವ್ಯಕ್ತಿತ್ವಗಳು ಭಿನ್ನವಾಗಿ ಇದ್ವು ಅಂತ. ಅವರ ವ್ಯಕ್ತಿತ್ವಗಳು ಬಹಳ ಭಿನ್ನವಾಗಿಯೇ ಇದ್ವು ಅನ್ನೋದು ಗೊತ್ತಾಗತ್ತೆ ಅನ್ನೋದು ಒಂದು. ಲೆಕ್ಕ ತಪ್ಪಿ ಏನೂ ಮಾಡ್ತಾ ಇರಲಿಲ್ಲ. ತಲೆಗಟ್ಟಿದೆ ಅಂತ ಬಂಡೆಗೆ ಗುದ್ಕೊಳ್ಳೋದು ಅನ್ನೋದನ್ನು ಮಾಡ್ತಾ ಇರಲಿಲ್ಲ ಅಂತ. ಮತ್ತು ಅವನಿಗೆ ಏನಾಗತ್ತೆ ಅನ್ನೋದು ಕರ್ಣನಿಗಂತೂ ಪಕ್ಕಾ ಇದೆ ಅದರಲ್ಲಿ. ಭೀಷ್ಮ, ದ್ರೋಣ, ಕೃಪಾ ಇವರುಗಳಿಗೆ, ವಿದುರ, ಸಂಜಯ ಇವರುಗಳಿಗೆಲ್ಲ ಹೇಗೆ ಈ ಲೆಕ್ಕಾಚಾರ ಪಕ್ಕಾ ಇದೆಯೋ ಕರ್ಣನಿಗೂ ಇದೆ. ಇದು ಗೆಲ್ಲುವ ಯುದ್ಧವಲ್ಲ ಅಂತ. ಆದರೆ ಏನೂ ಮಾಡುವಂತಿಲ್ಲ, ದುರ್ಯೋಧನ ಇಷ್ಟಪಡಲ್ಲ ಅಂತ. ಹಾಗಾಗಿ ನಾವು ಚರ್ಚಿಸಬೇಕಾದದ್ದು ಅಂದರೆ ಕರ್ಣನ ವ್ಯಕ್ತಿತ್ವವನ್ನು ಇಟ್ಕೊಂಡು ಚರ್ಚಿಸಬೇಕಾದದ್ದು ಈ ಅಂಶದಲ್ಲಿ. ಅಂದರೆ ಕರ್ಣ ಇಡೀ ಬದುಕಿನಲ್ಲಿ
ಇದು ಹೀಗಾಗಲ್ಲ, ಇದರ ಪರಿಣಾಮ ಅಂದುಕೊಂಡಂತೆ ಆಗಲ್ಲ ಅಂತ ಗೊತ್ತಿದ್ದು, ಇದು ಸರಿಯಲ್ಲ ಅಂತ ಗೊತ್ತಿದ್ದು ದುರ್ಯೋಧನನ್ನ ಮೆಚ್ಚಿಸುವ ಕೆಲಸಗಳನ್ನೇ ಮಾಡ್ಕೊಂಡು ಹೋದ್ನಲ್ಲ. ಇಲ್ಲಿ ನಾವು ಕರ್ಣನ ವ್ಯಕ್ತಿತ್ವವನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಮನಿಸಬೇಕಾಗಿದೆ ಅಂತ. ಅಂದರೆ ಅವನನ್ನು ತಪ್ಪು ಸರಿ ಅಂತ ನಿರ್ಣಯಿಸಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ನಾವು ಈ ಜಡ್ಜ್ಗಳಾಗೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅನ್ನೋದೇ ನನ್ನ ನಿಲುವು. ಈ ನಿಲುವುಗಳು ಯಾಕೆ ಬರುತ್ತೆ? ನಮಗೂ ಬರುತ್ತೆ. ಇದು ನಾವು 1000 ಸಲ ಕರ್ಣನಾಗಿರ್ತೀವಿ, ಅಥವಾ ನಾವು ಯಾರದೋ ಒಂದು 10 ಜನರ ಬಗ್ಗೆ ಕರ್ಣ ಆಗಿರ್ತೀವಿ. ನಾವು 10 ಜನರ ಬಗ್ಗೆ ಕರ್ಣ ಆಗಿರ್ತೀವಿ ನಾವು. ಅಂದರೆ ಅವರ ತಪ್ಪುಗಳು ಅಂತ ಗೊತ್ತಿರುತ್ತೆ, ಅವರಿಗೆ ಒಳಿತಾಗಲ್ಲ ಅಂತ ಗೊತ್ತಿರುತ್ತೆ, ಆದರೆ ನಾವು ಬೆಂಬಲಿಸ್ತಲೇ ಇರ್ತೀವಿ ಅವರನ್ನು. ನಮಗೊಂದು ಪ್ರೀತಿ ಇರುತ್ತೆ ಅವ್ರ ಬಗ್ಗೆ. ಪ್ರೀತಿ ಇದ್ದವ್ರ ಬಗ್ಗೆ ನಾವು ಈ ಕೆಲಸ ಮಾಡೋದು ಹೆಚ್ಚು ನಾವು ಅಂತ ಬಹಳ ಬೆಂಬಲಿಸ್ತಾ ಇರ್ತೀವಿ. ಅವರಿಗೆ ಇಷ್ಟ ಯಾವುದೋ ಅದನ್ನು ಹೇಳ್ತಾ ಇರ್ತೀವಿ, ಅವರಿಗೆ ಹಿತ ಯಾವುದೋ ಅದನ್ನು ಮಾಡ್ತಾ ಹೋಗೋದಿಲ್ಲ ಅಂತ. ಹಾಗಾಗಿ ಕರ್ಣ ನಮಗೆ ತೋರಿಸ್ಕೊಡೋದು ಅದನ್ನು ಅಂತ. ನಮಗೆ ಇಷ್ಟವಾದವರ ಹಿತ ಕಾಯಬೇಕಾ, ನಮಗೆ ಇಷ್ಟವಾದವರ ಇಷ್ಟ ಪೂರೈಸಬೇಕಾ ಅಂತ ಒಂದು ಪ್ರಶ್ನೆ ಬಂದರೆ ಕರ್ಣನ ಬದುಕಲ್ಲಿ ಉತ್ತರ ಸಿಗತ್ತೆ. ಅವ್ರಿಗೇನು ಇಷ್ಟ ಇದೆ ಅದನ್ನು ಮಾಡಬೇಕು ಅನ್ನೋದನ್ನು ಕರ್ಣ ಮಾಡ್ಕೊಂಬಂದಿದ್ದು ಕಾಣಿಸುತ್ತೆ ನಮಗದನ್ನು. ಅದೇ ದುರ್ಯೋಧನನಿಗೆ ಹಿತ ಯಾವುದು ಅಂತ ಹೊರಟಿದ್ರೆ ಕರ್ಣನಿಗೆ ಏನಾದರೂ ಮಾಡೋಕ್ಕಾಗ್ತಿತ್ತ ಅಂತ ಕೇಳಿದರೆ ಕಷ್ಟ ಇದೆ. ದುರ್ಯೋಧನ ಇವನನ್ನು ಆಚೆ ಸರಿಸಿ ಸುಮ್ಮನೆ ಅವನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದ. ಇವನನ್ನು ಕೂಡ ದ್ರೋಣರ ಪಟ್ಟಿಗೆ ಸೇರಿಸ್ಬಿಟ್ಟಿದ್ದ, ಭೀಷ್ಮ ದ್ರೋಣರ ಪಟ್ಟಿಗೆ ಸೇರಿಸ್ಕೋತಿದ್ದ. ಅವನೇನು ಕರ್ಣ ತನ್ನ ಬಹಳ ಆತ್ಮೀಯ ಮಿತ್ರ ಅಂತ ಇವನು ಮಾತು ಕೇಳ್ತಾ ಇದ್ದ ಅಂತೇನೂ ಅಲ್ಲ. ಯಾಕೆಂದ್ರೆ ದುರ್ಯೋಧನನಿಗೆ ಕರ್ಣ ಆಯುಧ, ಕರ್ಣನಿಗೆ ದುರ್ಯೋಧನ ಭಾವನೆ, ಕರ್ಣನಿಗೆ ದುರ್ಯೋಧನ ಒಂದು ಭಾವ. ದುರ್ಯೋಧನಿಗೆ ಕರ್ಣ ಭಾವ ಅಲ್ಲ, ದುರ್ಯೋಧನನಿಗೆ ಕರ್ಣ ಒಂದು ಶಕ್ತಿ, ಒಂದು ಬಲ, ಅವನ ಒಂದು ಆಯುಧ ಅಷ್ಟೇ. ಒಂದು ಅನುಭವ ಬಿಟ್ಕೊಂಡಿದ್ದೀನಿ ನಾನು ಅಂತ ಹೆದರಿಸ್ತಾ ಕೂತ್ಕೊಂಡಿದ್ದಾನೆ ಅವನು ಅಷ್ಟೇ. ನನ್ನ ಹತ್ರ ಕರ್ಣ ಇದ್ದಾನೆ ಅಂತ ಹೆದರಿಸೋದವನು ಅಂತ. ಅವನು ಎಲ್ಲರನ್ನ ಇಟ್ಕೊಂಡು ಹೆದರಿಸಿದ್ದು ಹಂಗೆ ಅಂತ. ನನ್ನ ಹತ್ರ ಭೀಷ್ಮ ಇದ್ದಾನೆ, ನನ್ನ ಹತ್ರ ದ್ರೋಣರಿದ್ದಾರೆ, ನನ್ನ ಹತ್ರ ಕೃಪ ಇದ್ದಾರೆ, ನನ್ನ ಹತ್ರ ಶಲ್ಯ ಇದ್ದಾನೆ, ನನ್ನ ಹತ್ರ ಕರ್ಣ ಇದ್ದಾನೆ ಅಂತಲೇ ಅವನು ಹೆದರಿಸ್ತಾ ಇರೋದು ಅವನು ಅಂತ. ಇವರು ಇನ್ನೊಬ್ಬರಿದ್ದಾರೆ ಅಂತ ಹೆದರಿಸ್ತಾನೆ ಇಲ್ಲ ಯಾರನ್ನು. ಈಗ ಪಾಂಡವರು ನನ್ನ ಹತ್ರ ಧೃಷ್ಟದ್ಯುಮ್ನ ಇದ್ದಾನೆ, ನನ್ನ ಹತ್ರ ಅವನಿದ್ದಾನೆ, ಇವನಿದ್ದಾನೆ ಅಂತ ಯಾರೂ ಎದುರಿಸ್ತಾ ಇಲ್ಲ ಅವರು. ಆದರೆ ಅವನು ಮಾತ್ರ ಇವರುಗಳೆಲ್ಲರನ್ನೂ ಹೀಗೆ ಬಳಸ್ಕೊಂಡ ಅಂತ. ದುರ್ಯೋಧನನ ವ್ಯಕ್ತಿತ್ವ ಅಂತ ನೋಡಿದಾಗ ದುರ್ಯೋಧನನ ವ್ಯಕ್ತಿತ್ವ ಅದು ಎಂಥ ಕ್ರೂರ ವ್ಯಕ್ತಿತ್ವ ಅಂತ. ಅಂದರೆ ಒಳಗಡೆ ಎಷ್ಟು ಅವನಲ್ಲಿ ಅಂಥದ್ದೊಂದು ಕ್ರೌರ್ಯ ಇತ್ತು ಅನ್ನೋದು ಗೊತ್ತಾಗುತ್ತೆ ಅಂತ. ತನ್ನನ್ನು ಪ್ರೀತಿಸುವ ವ್ಯಕ್ತಿಗಳನ್ನು ದುರ್ಯೋಧನ ಅಸ್ತ್ರವಾಗೇ ಬಳಸಿದ, ತನ್ನ ಸಾಧನವಾಗಿ ಬಳಸಿದ. ತನಗೇನು ಬೇಕೋ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಅವರಷ್ಟು ಜನರನ್ನು ಉಪಕರಣ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಕರ್ಣನಿಗೆ ಎಮೋಷನ್, ಅದು ದುರ್ಯೋಧನ ಅನ್ನೋದು ಒಂದು ಎಮೋಷನ್ ಕರ್ಣನಿಗೆ. ನೀವು ಆ ಪಾರ್ಟ್ ಅಂತ ತಗೊಂಡ್ರೆ ಕರ್ಣ ದೊಡ್ಡವನು ಅಂತಲೇ ಹೇಳಬೇಕಾಗತ್ತೆ ಅಂತ. ಇಡೀ ಕರ್ಣನ ಬದುಕನ್ನು ನೋಡಿದಾಗ ಕರ್ಣ ಮಾಡಿದ ತಪ್ಪು ಅಂತ ಹೇಳ್ಬೋದೇ ಹೊರತು ಒಂದು ಎಮೋಷನ್ ಅವನಿಗೆ. ನಾನು ಏನೂ ಅಲ್ಲದ ಹೊತ್ತಿನಲ್ಲಿ ನನ್ನನ್ನು ಏನೋ ಅಂತ ಮಾಡಿ ತೋರಿಸಿದವ ಅನ್ನುವ ಭಾವ ಇದೆಯಲ್ಲ, ಆ ಕೃತಜ್ಞತೆಗಾಗಿ ಇಡೀ ಕರ್ಣ ತನ್ನ ಬದುಕನ್ನು ತೆತ್ತು ಬಿಟ್ಟ ಅಂತ. ಈ ಮಾತುಗಳಲ್ಲಿ ಅದು ಕಾಣಿಸುತ್ತೆ ನಮಗೆ, ನಮ್ಮ ವಿಮರ್ಶೆಗಳಲ್ಲ ಅದು. ಪಾಂಡವರನ್ನು ಸೋಲ್ಸೋಕ್ಕಾಗಲ್ಲ ಅರ್ಜುನ ಅಂತವನು ಅಂತ ಹೇಳುವ ಕರ್ಣ ಅರ್ಜುನನ್ನ ಅಷ್ಟು ದ್ವೇಷಿಸ್ತಲೇ, ಅಂದರೆ ಗುರುಕುಲಕ್ಕೆ ಸೇರಿದ ಮೊದಲ ದಿನದಿಂದ ಅರ್ಜುನನ ಮೇಲೆ ಅಸೂಯೆ ಅವನಿಗೆ. ಹಾಗಂತ ಅರ್ಜುನ ಕ್ಷುದ್ರ ಅಂತ ಹೇಳೋದಿಲ್ಲ, ಅವನ ಸಾಮರ್ಥ್ಯ ಗೊತ್ತು ಅವನಿಗೆ ಅಂತ. ಹಾಗಾಗಿ ಕರ್ಣನಿಗೆ ವಿವೇಕ ಇಲ್ಲ ಅಂತ ಅಲ್ಲ, ವಿವೇಕ ಇದ್ದು, ಆ ಕ್ಲ್ಯಾರಿಟಿ ಇದ್ದು, ಆ ಪ್ರಬುದ್ಧತೆ ಇದ್ದು, ಭಾವಕ್ಕೆ ತನ್ನನ್ನು ತೆತ್ತುಕೊಂಡವ ಅಂತ ಅವನನ್ನು ವ್ಯಾಖ್ಯಾನಿಸಬೇಕು. ಕರೆಕ್ಟ್. ಕರ್ಣ ಮತ್ತೊಂದು ಸಲ ಅಂದರೆ ತನ್ನ ಆಯುಧಧಾರಿಯಾಗಿ ವಸ್ತ್ರ ಅಲಂಕಾರ ಭೂಷಿತನಾಗಿ ಬಂದು ಮತ್ತೊಂದು ಸಲ ಕರ್ಣನ ಜೊತೆ ಮಾತಾಡ್ತಾ ಕೆಲವೊಂದು ಕಟು ಸತ್ಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಇಂಥ ಪ್ರಸಂಗದಲ್ಲಿ ಆ ಥರ ಹೇಳಬೇಕಾ ಅಂತ ಕೆಲವೊಂದು ಸಲ ನಮಗೆ ಮಾಡರ್ನ್ ಮೈಂಡ್ ಥಿಂಕ್ ಮಾಡುತ್ತೆ ಅಲ್ವಾ, ಮೋಟಿವೇಶನ್ ಬೇಕಲ್ವಾ ಅಂತ ಅನಿಸುತ್ತೆ. ಬಟ್ ಏನು ಇದೆಯೋ ಅದನ್ನು ಹೇಳ್ತಾನೆ, ಅದ್ರ ಜೊತೆಗೆ ನಾನು ಯುದ್ಧ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಇಲ್ಲಿ ಆಲ್ರೆಡಿ ಹೇಳಿ ಬಂದಿದ್ದಾನೆ. ಸೊ ಆಮೇಲೆ ಏನಂತ ಅಂದರೆ ಈಗ ಅದು ಸರಿ ಇದೆ ನೀವು ಹೇಳಿದ್ದು, ಮೋಟಿವೇಶನ್ ಅಂತಂದಾಗ ಬೇರೆ ಥರ ಮಾತಾಡಬೇಕಲ್ಲ ಅಂತ. ಅದ್ರ ಜೊತೆಗೆ ಒಂದು ವಾಸ್ತವ ಪರಿಚಯನೂ ಮಾಡ್ಕೊಡ್ಬೇಕಲ್ವ ಅಂತ. ಇದ್ದಿದ್ರೆ ಹುಂಬತನದಿಂದ ಹೋಗಿ ಸಿಕ್ಕಾಕೊಂಡಂಗೆ ಆಗ್ಬಿಡತ್ತಲ್ವ ಅನ್ನೋದು ಒಂದು ಇದೆಯಲ್ಲ. ಹಂಗೆ ನೋಡಿರೋರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಆಲ್ರೆಡಿ ಸಿಕ್ಕಾಕೊಂಡಾಗಿದೆ, ವಾಪಸ್ ಬರೋಕ್ಕಾಗಲ್ಲ ಅನ್ನಿಸ್ತಾರೆ. ಈಗೇನು ಮಾಡಿರೋ ಪ್ರಯೋಜನ ಇಲ್ಲ ಈಗ. ಭೀಷ್ಮನ ಜೊತೆಗೆ ಅರ್ಜುನನ ಕೃಷ್ಣನ ಬಗ್ಗೆ ಆಡುವ ಮಾತುಗಳನ್ನು ಮುಂದುವರಿಸ್ತಾನೆ ಕರ್ಣ. ಈ ಮಾತುಗಳನ್ನು ಅವನು ಏನೇನು ಮಾತಾಡಿದಾನೋ ಅಷ್ಟನ್ನು ಯಾಕೆ ವಿವರಿಸ್ತಾ ಇದ್ದೀನಿ ಅಂದರೆ, ಕರ್ಣನ ವ್ಯಕ್ತಿತ್ವದ ಬಗ್ಗೆ ಬೇರೆ ಒಂದು ನೋಟ ಸಿಗತ್ತೆ ಇಲ್ಲಿ ಅನ್ನೋದಕ್ಕೆ. ಅವರಿಬ್ಬರು ಇದು ಬೆಂಕಿ ಮತ್ತು ಗಾಳಿ ಇದ್ದಂತೆ ಅಂತ ಹೇಳ್ತಾನೆ ಕೃಷ್ಣ ಮತ್ತು ಅರ್ಜುನ. ಕರ್ಣ ಹೇಳೋದು
ಅವರು ಈ ಬೆಂಕಿ ಮತ್ತು ಗಾಳಿ ಒಟ್ಟು ಸೇರಿಬಿಟ್ರೆ ಮತ್ತೇನು ಉಳಿಯಲ್ವಲ್ಲ, ಅನಾಹುತವೇ ಅಂತ. ಯಾಕೆಂದರೆ ಬೆಂಕಿಯನ್ನು ಪಸರಿಸೋದು ಗಾಳಿ, ಗಾಳಿ ಇದ್ದರೆ ಮಾತ್ರ ಬೆಂಕಿ ಪಸರಿಸೋದಲ್ಲ, ಅದಕ್ಕೆ. ಹಾಗಾಗಿ ಏನ ಪ್ರಸರತೋ ವಾಯುವಗ್ನಿ ಸಹಿತವನೇ ತೇನ ತೇನ ಪ್ರದಹತೋ ಭಗವಂತವು ಯದಿಚ್ಛತಃ ಅಂತ. ಅವರಿಬ್ಬರು ಸೇರಿದರೆ ಗಾಳಿ ಇದು ಸೇರಿ ಇಡೀ ಒಂದು ಕಾಡಿಗಿಚ್ಚು ಕಾಡನ್ನು ಸುಟ್ಟಂತೇನೆ ಅಂತ. ಅದರಲ್ಲಿ ಹೇಳ್ತಾನೆ ಅವನು, ಅರ್ಜುನ ಬೆಂಕಿ, ಕೃಷ್ಣ ಗಾಳಿ ಅಂತ ಹೇಳ್ತಾನೆ. ಯಾದೃಶೋಗ್ನಿ ಸಮಿದ್ದೋಹಿ ತಾದೃಕ್ ಪಾರ್ಥೋನ ಸಂಶಯ ಯಥಾ ವಾಯುರ್ನರವ್ಯಾಗ್ರ ತಥಾ ಕೃಷ್ಣೋನ ಸಂಶಯ ಅಂತ. ಇವನು ಬೆಂಕಿ, ಅವನಲ್ಲಿ ಸಾಮರ್ಥ್ಯ ಇದೆ, ಪಸರಿಸೋ ಕೆಲಸ ವಾಯುವಿನದ್ದು ಅಂತ. ಸುಡೋದು ಬೆಂಕಿನೇ, ಆದರೆ ಸುಡಿಸೋದು ಗಾಳಿ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು ಅಂದರೆ, ಅರ್ಜುನ ಬೆಂಕಿ, ಕೃಷ್ಣ ಗಾಳಿ ಅಂತ. ಯಾಕೆಂದ್ರೆ ಕೃಷ್ಣ ನಿಲ್ಸಲ್ಲ ಅದನ್ನ ಅಂತ. ಚೆನ್ನಾಗಿದೆ ಅದು. ಹಾಗಾಗಿ ಕೃಷ್ಣನ ಪಾಂಚಜನ್ಯದ ಶಬ್ದ ಮತ್ತು ಅರ್ಜುನನ ಗಾಂಡೀವ ಶಬ್ದ, ಇದಕ್ಕೆ ಹೆದರ್ಕೊಂಡೇ ಇರಬೇಕಾಗತ್ತೆ ಇನ್ನು ಮುಂದೆ ಅಂತ ಹೇಳುತ್ತಾನೆ. ಅದೆರಡನ್ನೂ ಕೇಳಿ ಧೈರ್ಯವಾಗಿ ಇರೋದಕ್ಕೆ ಸಾಧ್ಯವಾಗಿದ್ದು ನಿನಗೆ ಮಾತ್ರ ಆಗಿತ್ತು ಅಂತ ಭೀಷ್ಮನಿಗೆ ಹೇಳ್ತಾರೆ. ನಿನ್ನನ್ನು ಹೊರತುಪಡಿಸಿ ಇನ್ಯಾರು ಅವನನ್ನು ತಡೆಯೋದಕ್ಕೆ ಸಾಧ್ಯ, ಅರ್ಜುನನನ್ನ ಅಂತ. ಕೋಹ್ಯರ್ಜುನಂ ರಣೇಯೋದ್ಧಂ ತದನ್ಯ ಪಾರ್ಥಿವೋರ್ಹತಿ. ನಿನ್ನ ಬಿಟ್ಟು ಯಾರಿಗೆ ಅರ್ಜುನನನ್ನ ಎದುರಿಸೋದಕ್ಕೆ ಸಾಧ್ಯ ಆಗತ್ತೆ? ಯಾಕೆಂದರೆ ಅವನು ಮಾಡಿದ ಇದನ್ನ ಕಾರ್ಯಗಳನ್ನೇ ಮಾಡಿದ್ದಾನೆ ಅಂತವನು. ಯಸ್ಯ ದಿವ್ಯಾನಿ ಕರ್ಮಾಣಿ ಪ್ರವದಂತಿ ಮನೀಷಿಣ ಅಂತ. ಅಂದರೆ ಮನೀಷಿಗಳು ಅಂದರೆ ತಿಳಿದವರು, ಜ್ಞಾನಿಗಳು, ಅಂತಂಥ ದಿವ್ಯವಾದ ಕಾರ್ಯಗಳನ್ನು ಮಾಡಿದ್ದಾನೆ ಅರ್ಜುನ ಅಂತ ಹೇಳ್ತಾರೆ ಅಂತ. ಅಂದರೆ ಅವನು ಸ್ವರ್ಗಕ್ಕೆ ಹೋಗಿ ಅದನ್ನೆಲ್ಲ ಮಾಡಿ ಬಂದಲ್ಲ, ಅಂಥವನನ್ನು ಎದುರಿಸೋದು ನಿನಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾನೆ. ಅವನು ಶಿವನ ಜೊತೆಗೆ ಯುದ್ಧ ಮಾಡಿದಂತೆ, ಅದು ಮನುಷ್ಯರ ಶಕ್ತಿಯನ್ನು ಮೀರಿರದ್ದು ಅಂತ. ಅಮಾನುಷಶ್ಚ ಸಂಗ್ರಾಮ ತ್ರ್ಯಂಬಕೇನ ಚ ಧೀಮತಃ ಅಂತ. ಶಿವನ ಜೊತೆಗೆ ಯುದ್ಧ ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯನಾ ಅಂತ, ಶಿವನ ಜೊತೆಗೆ ಅಂತ. ಹಾಗಾಗಿ ಅವನ ಜೊತೆಗೆ ಯುದ್ಧ ಮಾಡಿದಂತೆ ಅವನು ನಿಂತು ಅಂತ. ಹಾಗಾಗಿ ಅವನನ್ನು ಎದುರಿಸೋದಕ್ಕಾಗೋದಿಲ್ಲ ಅಂತ. ಅವನ ಹತ್ರನೇ ವರವನ್ನು ತಗೊಂಡವನು ಅವನು. ಶಿವನನ್ನೇ ಮೆಚ್ಚಿಸಿದ ಅನ್ನೋದಿದೆಯಲ್ಲ, ಅದು ಪಾಪಿಗಳಿಂದ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ದುಷ್ಪ್ರಾಪಶ್ಚ ಅಕೃತಾತ್ಮಭಿಹಿ ಅಂತ. ಅದು ಪುಣ್ಯವಂತರಿಗೆ ಮಾತ್ರ ಸಾಧ್ಯ ಆಗತ್ತೆ. ಅದು ಶಿವನ ಜೊತೆ ಯುದ್ಧ ಮಾಡ್ತಾನಂತೆ, ಶಿವ ಮೆಚ್ಚುತ್ತಾನಂತೆ ಅಂತ. ಇಷ್ಟನ್ನು ಹೇಳಿದವನು, ಆದರೆ ನಾನೀಗ ಅವನ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ. ಇದು ಕರ್ಣ ಅಂತ. ತಮದ್ಯಾಹಂ ಪಾಂಡವಂ, ನಾನು ಈಗ ಇನ್ನು ಮುಂದೆ ನಾನು ಅವನ ಜೊತೆಗೆ ಯುದ್ಧ ಮಾಡ್ತೇನೆ. ಯಾರನ್ನ ಅಂದರೆ ಯುದ್ಧ ಶೌಂಡಂ ಅಮೃಷ್ಯಮಾಣೋ ಭವತಾನುಶಿಷ್ಟ. ಅವನ ಜೊತೆಗೆ, ಅವನ ಎಂಥ ಯುದ್ಧ ವೀರನಾದರೂ ಆಗಿರಲಿ, ಅವನ ಮೇಲೆ ದ್ವೇಷದಿಂದಲೇ ಯುದ್ಧ ಮಾಡ್ತೇನೆ. ಅವನ ಮೇಲೆ ದ್ವೇಷದಿಂದಲೇ ಯುದ್ಧ ಮಾಡ್ತೇನೆ. ದ್ವೇಷ ಅಂದರೆ ಸಿಟ್ಟಿನಿಂದಲೇ. ಅಂದರೆ ಅವನನ್ನು ಸ್ಪರ್ಧಿಯಾಗಿ ಇಟ್ಟುಕೊಂಡೇನೆ. ಅರ್ಜುನ ಸಂಹಾರ ಮಾಡ್ತೀನಿ ಅನ್ನುವ ನಿರ್ಣಯದಲ್ಲೇ ನಾನು ಹೋಗ್ತೇನೆ. ಸೋಲ್ಸೋದು ಕಷ್ಟ ಅನ್ನೋದು ನಿಜ, ಆದರೆ ನಾನು ಹೋಗೋದು ಅದಕ್ಕೇನೆ ಅಂತ. ಅದು ಹೇಗೆ ಅಂತ ಅಂದರೆ, ಒಂದು ಸರ್ಪದ ಜೊತೆಗೆ ಗುದ್ದಾಟ ಅನ್ನೋದು ಗೊತ್ತು ನನಗೆ ಅಂತ. ಆಶೀವಿಷಂ ದೃಷ್ಟಿಹರಂ ಸುಘೋರಂ ಇಯಾಂ ಅಂತ. ಅಂದರೆ ವಿಷಸರ್ಪ ಇದೆ, ಅದು ಕಚ್ಚಬೇಕಾಗಿಲ್ಲ, ಅದು ನೋಡಿದ್ರೆ ಸಾಕು ನಮಗೆ ವಿಷಯ ಇರುತ್ತೆ ಅನ್ನೋ ಥರದ ಸರ್ಪ ಅಂತ ಅದು ಕಲ್ಪನೆ ಮಾಡ್ತಾ ಇರೋದು. ನೋಡಿದರೆ ಸಾಕು ಆ ಸರ್ಪ, ನಮ್ಮಲ್ಲಿ ವಿಷಯ ನಾವು ಸಾಯ್ತೀವಿ ಅಂತ ಇರುವ ಸರ್ಪದ ಜೊತೆಗೆ ಎದುರಾಗಿ ನಿಲ್ತೇನೆ ನಾನು. ವಧಂಜಯಂವ, ಸಾಯ್ತೀನೋ ಗೆಲ್ತೀನೋ ಏನೇ ಆದರೂ ನಾನು ಹೋರಾಟ ಮಾಡೋದು ನಿಶ್ಚಿತ ಅಂತ ಹೇಳ್ತಾನೆ. ಇಲ್ಲಿ ಮೋಟಿವೇಶನ್ ಇದೆ ಉಳಿದವರಿಗೆ. ಅವನು ಹೇಳ್ತಾ ಇರೋದನ್ನು ಕೇಳಿ ಭೀಷ್ಮ ಉತ್ತರ ಕೊಡ್ತಾನೆ ಅವನಿಗೆ. ನೀನೀಗ ನಿನ್ನ ಆತ್ಮೀಯರಿಗೆ ನೀನೇ ಆಶ್ರಯ ಅಂತ. ಈಗ ಕೌರವರಿಗೆ ನೀನೇ ಆಶ್ರಯ ಈಗ ಅಂತ ಅದು ಕೇಳ್ತಾನೆ ಅವನು. ಸಮುದ್ರ ಇವ ಸಿಂಧೂನಾಂ ಜ್ಯೋತಿಷಾಮಿವ ಭಾಸ್ಕರ ಸತ್ಯಸ್ಯ ಚ ಯಥಾ ಸಂತಹ ಬೀಜಾನಾಮಿವ ಚೋರ್ವರ ಅಂತ ಹೇಳ್ತಾ ಹೋಗ್ತಾನೆ. ಎಲ್ಲ ನದಿಗಳ ನೀರಿಗೆ ಸಮುದ್ರ ಆಶ್ರಯ, ಎಲ್ಲ ಬೆಳಕಿಗೆ ಸೂರ್ಯ ಆಶ್ರಯ, ಸತ್ಯದ ಮಾತಿಗೆ ಸಜ್ಜನರು ಆಶ್ರಯ, ಎಲ್ಲ ಬೀಜಗಳಿಗೆ ಭೂಮಿ ಆಶ್ರಯ ಅಂತ. ಅಂದರೆ ಅದು ಬೆಳೆಸತ್ತೆ ಅನ್ನೋ ಅರ್ಥದಲ್ಲಿ. ಅಂದರೆ ಬೀಜ ಎಲ್ಲಿ ಬೇಕಾದರೂ ಇಡ್ಬೋದು, ಅದು ಭೂಮಿಲಿ ಇಟ್ಟರೆ ಅದು ಬದುಕತ್ತೆ, ಅದಕ್ಕೆ ಜೀವ ಬರುತ್ತೆ ಅಂತ.
ಹಾಗೆ ಎಲ್ಲ ಜೀವಜಂತುಗಳಿಗೆ ಮಳೆ ಆಶ್ರಯ, ನೀರು ಆಶ್ರಯ, ಹಾಗೆ ನಿನ್ನವರಿಗೆ ಈಗ ನೀನೇ ಆಶ್ರಯ ಅಂತ. ಓಕೆ ಓಕೆ. ನೀನೇನೇನು ಮಾಡಿದೆ ಅಂತ ಹೇಳ್ತಾನೆ. ನೀನು ಹಿಂದೆ ರಾಜಪುರಕ್ಕೆ ಹೋಗಿ ಕಾಂಬೋಜರನ್ನು ಸೋಲಿಸಿದ್ದೆ ನೀನು. ಕಾಂಬೋಜ ಇದು ಮುಂಚೆ ಎಲ್ಲೋ ಒಂದು ಬಂದಿತ್ತು ಮತ್ತೆ ಹೇಳ್ತಾನೆ ಅವನು. ರಾಜಪುರಕ್ಕೆ ಹೋಗಿ ಅದು ಇಬ್ಬರೇ ಮಾತಾಡ್ಕೊಳ್ಳುವ ಬಂದಿತ್ತು, ಈಗ ಎಲ್ಲರೆದುರಿಗೂ ಹೇಳ್ತಾ ಇದ್ದಾನೆ. ಸೋಲಿಸಿದ್ದೆ ಅದು ದುರ್ಯೋಧನನ ಇಷ್ಟಕ್ಕಾಗಿ ಅಂತ, ದುರ್ಯೋಧನಿಗೆ ಇಷ್ಟ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಮಾಡಿದ್ದೆ. ಆಮೇಲೆ ಗಿರಿವ್ರಜಕ್ಕೆ ಹೋಗಿದ್ದೆ, ಅಲ್ಲಿ ನಗ್ನಜಿತ್, ಅಂಬಷ್ಠ, ವಿದೇಹ, ಅಲ್ಲ ಗಿರಿವ್ರಜಕ್ಕೆ ಹೋಗಿ ಅಲ್ಲಿ ಯುದ್ಧ ಮಾಡಿದ್ದೆ. ಅಲ್ಲಿ ಮಾಗಧ ಇದ್ದ ಜರಾಸಂಧ, ಅವನ ಜೊತೆಗೆ, ಆಮೇಲೆ ನಗ್ನಜಿತ್ ಜೊತೆಗೆ, ಅಂಬಷ್ಟನ ಜೊತೆಗೆ, ವಿದೇಹ, ಗಾಂಧಾರ ಇವರನ್ನೆಲ್ಲ ನೀನು ಸೋಲಿಸಿದ್ದೆ. ಆಮೇಲೆ ಹಿಮಾಲಯದಲ್ಲಿರುವಂತಹ ಕಿರಾತರು ಅಂತ, ಬಹಳ ಘೋರವಾಗಿ ಯುದ್ಧ ಮಾಡುವ ಕಿರಾತರನ್ನ ನೀನು ಸೋಲಿಸಿ ಅವರನ್ನ ದುರ್ಯೋಧನನ ಅಧೀನವಾಗಿ ಮಾಡಿಸಿದ್ದೆ ಅಂತ. ಅಂದ್ರೆ ಬೇರೆ ಬೇರೆ ರಾಜ್ಯಗಳನ್ನೆಲ್ಲ ಗೆದ್ದುಕೊಟ್ಟಿದ್ದ ಅವನು ದುರ್ಯೋಧನನಿಗೆ ಅನ್ನೋದನ್ನ ನೆನಪಿಸ್ತಾನೆ. ಓಕೆ ಓಕೆ. ಹಾಗೆ ಹಿಂದೆ ಯುದ್ಧ ಮಾಡದವನು ನೀನು, ಈಗಲೂ ಯುದ್ಧ ಮಾಡು ನೀನು. ಇವತ್ತು ಒಂದು ದುರ್ಯೋಧನ, ಒಂದು ನೀನು, ಇಬ್ಬರೇನೆ ಎಲ್ಲರಿಗೂ ಗತಿ ಅಂತ, ಬೇರೆ ಏನೂ ಇಲ್ಲ ಅಂತ. ದುರ್ಯೋಧನ ಕೌರವರಿಗೆ ಹೇಗೆ ಗತಿಯೋ ಹಾಗೆ ನೀನೇ ಗತಿ ಅಂತ. ನಾನು ನಿನಗೆ ಆಶೀರ್ವಾದ ಅದನ್ನೇ ಮಾಡ್ತೀನಿ, ನೀನು ಹೋಗಿ ಯುದ್ಧ ಮಾಡು, ದುರ್ಯೋಧನನಿಗೆ ಜಯ ತಂದು ಕೊಡು ಅಂತಲೇ ನಾನು ಆಶೀರ್ವಾದ ಮಾಡ್ತೀನಿ ನಿನಗೆ ಅಂತ. ಹೋಗುವಾಗ ಆಶೀರ್ವಾದದ ಮಾತು ಅದೇ ಅಂತ. ದುರ್ಯೋಧನ ನನಗೆ ಹೇಗೋ ನೀನು ಹಾಗೆ ಅಂತ ಹೇಳ್ತಾನೆ. ನೀನು ನನಗೆ ಮೊಮ್ಮಗನೇ ಅಂತ. ದುರ್ಯೋಧನ ಹೇಗೆ ಮೊಮ್ಮಗನೋ ನೀನು ಹಾಗೆ ಮೊಮ್ಮಗನೇ. ಭೀಷ್ಮನ ಈ ಮಾತನ್ನು ಕೇಳಿ ಕರ್ಣ ಅವನಿಗೆ ನಮಸ್ಕಾರ ಮಾಡಿ ಯುದ್ಧಕ್ಕೆ ಅಂತ ಈ ಕಡೆ ಹೊರಟು ಬರ್ತಾನೆ. ಇಷ್ಟು ಅಧಿಕೃತ ಸಂವಾದ ಅವರಿಬ್ಬರ ನಡುವೆ ನಡೆಯುತ್ತೆ. ಕರ್ಣ ಬಂದು ಯುದ್ಧಕ್ಕೆ ನಿಂತಿದ್ದು ಅನ್ನೋದು ಭಾರೀ ಹುಮ್ಮಸ್ಸು ತರುತ್ತೆ ಕೌರವ ಸೈನ್ಯಕ್ಕೆ. ಎಲ್ಲರೂ ಸಿಂಹನಾದ ಮಾಡ್ತಾರೆ, ಧನುಷ್ಟೇಂಕಾರ ಮಾಡ್ತಾರೆ, ಅವನನ್ನು ವಿಧ ವಿಧವಾಗಿ ಗೌರವಿಸ್ತಾರೆ, ಹೊಗಳ್ತಾರೆ, ಜಯಕಾರ ಮಾಡ್ತಾರೆ. ಆ ಥರ ಒಂದು ಮತ್ತೊಮ್ಮೆ ಅವನಿಗೆ ಆ ಥರ ಸ್ವಾಗತ ಸಿಗತ್ತೆ. ದುರ್ಯೋಧನ ಬಹಳ ಸಂತೋಷದಲ್ಲಿರ್ತಾನೆ ಕರ್ಣ ಹಿಂದಿರುಗಿ ಬಂದಿದ್ದು. ಅವನಿಗೆ ಮೊದಲಿಂದ ಅದೇ ಅಪೇಕ್ಷೆ ಇರತ್ತಲ್ಲ. ಹಾಗಾಗಿ ಅವನು ಕರ್ಣನಿಗೆ ಹೇಳ್ತಾನೆ, ಈಗ ನೀನು ಬಂದು ನನ್ನ ಸೈನ್ಯಕ್ಕೆ ಒಂದು ಒಡೆತನ ಸಿಕ್ತು ಅಂತ, ಸನಾಥವಾಯಿತು ಇದು ಅಂತ ಹೇಳ್ತಾನೆ. ಅನಾಥ ಸಿಕ್ಕ, ಇಲ್ಲಿ ಅನಾಥ ಆಗಿತ್ತು ಅಂತ, ಈಗ ನಿನ್ನಿಂದಾಗಿ ಇದು ಸನಾಥ ಆಯಿತು ಅಂತ. ಈಗ ಏನು ಮಾಡಬೇಕು ಅಂತ ಹೇಳು ಅಂತ ಹೇಳ್ತಾನೆ. ಮುಂದೇನು ಮಾಡಬೇಕು, ಹೇಗೆ ಯುದ್ಧ ಮುಂದುವರಿಸೋಣ ಅನ್ನೋದನ್ನು ಹೇಳು ಅಂತ ಕರ್ಣನಲ್ಲಿ ಕೇಳ್ತಾನೆ. ಕರ್ಣ ಅದಕ್ಕೆ ಹೇಳ್ತಾನೆ, ನೀನೇ ಪ್ರಾಜ್ಞ, ನಿನ್ನ ತರಹದಲ್ಲಿ ವ್ಯೂಹ ರಚನೆಯೋ ತಂತ್ರವೋ ಇದನ್ನು ಮಾಡೋದಕ್ಕೆ ಬೇರೆ ಯಾರಿಗೂ ಬರೋದಿಲ್ಲ. ನೀನೇನು ಹೇಳ್ತೀಯೋ ಅದನ್ನು ಕೇಳೋದಕ್ಕೆ ನಾವಿದ್ದೀವಿ. ಹಾಗಾಗಿ ನೀನೇ ಹೇಳು, ನಾನೇನು ಮಾಡಬೇಕು ಅಂತ ಹೇಳು ಅಂತ ಕರ್ಣ ಹೇಳ್ತಾನೆ. ಇಲ್ಲಿಯವರೆಗೆ ಇವನು ದುರ್ಯೋಧನ ಉತ್ತರಿಸ್ತಾನೆ. ಭೀಷ್ಮ ಅಜ್ಜ ಸೇನಾಪತಿಯಾಗಿದ್ದ, ಅವನು ಹಿರಿಯ ಆಗಿದ್ದ, ವಯಸ್ಸಿನಲ್ಲೂ ಎಲ್ಲರಿಗಿಂತ ಹಿರಿಯ, ಮತ್ತು ವಿಕ್ರಮಿ ಅವನು, ಅಧ್ಯಯನ ಸಂಪನ್ನ, ಒಬ್ಬ ಯೋಧನಲ್ಲಿ ಇರುವ ಎಲ್ಲ ಗುಣಗಳು ಅವನಲ್ಲಿದ್ದವು. ಅತ್ಯಂತ ಯಶಸ್ಸು ಪಡೆದುಕೊಂಡವನವನು. 10 ದಿನಗಳ ಕಾಲ ನಮ್ಮೆಲ್ಲರನ್ನು ರಕ್ಷಿಸಿ ಅವನು ಒಂದು ಘೋರವಾದ ಯುದ್ಧವನ್ನೇ ಮಾಡ್ದ. ಈಗ ಅವನು ಮುಂದಿಲ್ಲ. ನಿನ್ನ ಪ್ರಕಾರ ನಮ್ಮ ಸೇನೆಯನ್ನು ಯಾರು ಮುನ್ನಡೆಸಬೇಕು ಅಂತ ಕೇಳ್ತಾನೆ. ಮುಂದಿನ ಸೇನಾಧಿಪತಿ ಯಾರಾಗಬೇಕು ಅಂತ ಕರ್ಣನಲ್ಲಿ ಕೇಳ್ತಾನೆ ದುರ್ಯೋಧನ. ಸೊ ಅಂದರೆ ದ್ರೋಣರು ಸೇನಾಧಿಪತಿ ಇನ್ನೂ ಆಗಿಲ್ಲ. ಓಕೆ ಓಕೆ. ನಾನು ಅದೇನು ಗೊತ್ತಾಯ್ತು, ದ್ರೋಣರು ಯಾಕೆ ಇನ್ನೂ ಮಿಸ್ಸಿಂಗ್ ಇದ್ದಾರೆ ಪಿಕ್ಚರಲ್ಲಿ ಅಂತ. ಇನ್ನೂ ಬಂದಿಲ್ಲ. ಓಕೆ ಓಕೆ. ನಾವು ದ್ರೋಣ ಪರ್ವ ಅಂತ ಹೆಸರು ಇಟ್ಕೊಂಡಿದ್ದೀವಿ ಅಷ್ಟೇ, ಬಿಟ್ಟರೆ ದ್ರೋಣರು ಇನ್ನೂ ಆಗಿಲ್ಲ, ಅಲ್ಲಿ ಆಗಿಲ್ಲ, ತಮ್ಮ ಪಾತ್ರ ವಹಿಸಿಲ್ಲ ಇನ್ನೂ. ಓಕೆ. ಸೊ ಕರ್ಣನಿಗೆ ಕೇಳೋ ಮೂಲಕ, ಓಕೆ, ಯಾಕೆಂದ್ರೆ ದ್ರೋಣರನ್ನು ಬಿಡೋಕ್ಕಾಗಲ್ಲ ದುರ್ಯೋಧನಿಗೆ. ಇಲ್ಲ, ಅವನು ಹೆಚ್ಚು ಪಾಲು ಈಗ ಕರ್ಣನಿಗೆ ಬಿಟ್ಟಿದ್ದಾನೆ ಇದನ್ನ ಅಂತ ಅನ್ಸುತ್ತೆ. ಈಗ ಆಯ್ಕೆಯನ್ನು ಕರ್ಣನಿಗೆ ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಹಲವು ಕಾರಣಗಳಿರ್ಬೋದು. ಒಂದು ಕರ್ಣನ ಮೇಲಿನ ಅವನ ವಿಶ್ವಾಸ ಒಂದು, ಇನ್ನೊಂದು ಅವತ್ತು ಅವನು ಕರ್ಣನ ಮಾತೇನು ಕೇಳಿರ್ಲಿಲ್ವಲ್ಲ, ಅದು ಭೀಷ್ಮನನ್ನು ಅವನಾಗೆ ಮಾಡಿದ್ದ. ಹಲವು ಕಾರಣಗಳಿತ್ತು, ನಾವು ಅಲ್ಲಿ ಚರ್ಚೆ ಮಾಡಿದ್ವಿ ಅದನ್ನ. ಅದೊಂದು ಬಹಳ ತಂತ್ರ ಅದು. ಭೀಷ್ಮನನ್ನು ಸೇನಾಧಿಪತಿ ಮಾಡಿದ್ದು ಅನ್ನೋದು ಬಹಳ ದೊಡ್ಡ ತಂತ್ರ ಅದು. ಅಂದರೆ
ಯಾರು ಪಾಂಡವರ ಪಾಂಡವರ ಕುರಿತು ಸಾಫ್ಟ್ ಕಾರ್ನರ್ ಆಗಿ ಯಾರು ಇಲ್ಲಿದ್ದಾರೋ, ಯಾರು ನನ್ನ ಜೊತೆಗೆ ಅವರ ಬೆಂಬಲಿಗರಾಗಿದ್ದಾರೋ ಅವರನ್ನೇ ಮುಂದಿರಿಸೋದು ಅನ್ನೋದಿದೆಯಲ್ಲ, ಇಕ್ಕಟ್ಟಿಗೆ ಸಿಕ್ಸೋದು ಅನ್ನೋದಿದೆಯಲ್ಲ, ಅದೊಂದು ಬಹಳ ದೊಡ್ಡ ತಂತ್ರವೇ. ಅದು ಎಷ್ಟು ವರ್ಕ್ ಆಯಿತು ಅಂತ, ಅದು ಯಾವಾಗಲೂ 50-50 ಅದು. ಆದರೆ ಭೀಷ್ಮನ ಅಷ್ಟು ಮಾಡದೇ ಇದ್ದಿದ್ರೆ ಇಷ್ಟು ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಭೀಷ್ಮ ಅಷ್ಟು ಯುದ್ಧ ಮಾಡದೆ ಹೋಗಿದ್ರೆ, ಅವಾಗ ಅಷ್ಟು ಇದಕ್ಕೆ ತೊಗೊಂಡು ಯುದ್ಧ ಮಾಡದೆ ಹೋಗಿದ್ರೆ ಅಂತ. ನಾಯಕ ಇಲ್ಲದೆ ಇದ್ದರೆ ಸೇನೆ ಒಂದು ಕ್ಷಣ ಕೂಡ ಇರೋದಕ್ಕಾಗೋದಿಲ್ಲ ಅಂತ. ಸೇನಾಧಿಪತಿ ಇದ್ದರೆ ಮಾತ್ರ, ಅಂದರೆ ನೇತೃತ್ವ ಇದ್ದರೆ ಮಾತ್ರ ಅದು ನಡೆಯುತ್ತೆ ಹೊರತು ಇಲ್ಲದಿದ್ದರೆ ನಡೆಯೋದಿಲ್ಲ. ಆದ್ದರಿಂದ ನಾವು ಸೇನಾಧಿಪತಿ ಇಲ್ಲದೆ ಮುಂದುವರಿಯೋದಕ್ಕೆ ಬರೋದಿಲ್ಲ ಅಂತ. ಅಂದರೆ ಹೀಗೆ ಎಲ್ಲರೂ ಇದೀವಲ್ಲ ಹೋಗೋಣ ಅಂತಂದರೆ ಹಂಗೆ ಆಗೋದಿಲ್ಲ ಅಂತ. ಒಂದು ಚರ್ಚೆ ಇರುತ್ತಲ್ಲ, ಈ ಬಹುನಾಯಕತ್ವ ಅಂತೆಲ್ಲ ಒಂದು ಮಾತು ಬರುತ್ತಲ್ಲ, ಸಾಮೂಹಿಕ ನಾಯಕತ್ವ ಅಂತ ಕರೀತಾರಲ್ಲ. ಸಾಮೂಹಿಕ ನಾಯಕತ್ವ ಅನ್ನೋದು ಸರಿ, ಎಲ್ಲರೂ ಸಮರ್ಥರಿರ್ತಾರೆ, ಎಲ್ಲರೂ ಅದರಲ್ಲಿ ಭಾಗಿಗಳಾಗಬೇಕು ಅನ್ನೋದು ಸರಿ. ಆದರೆ ಯಾರೋ ಒಬ್ಬ ಮುಂಚೂಣಿಲಿರೋದು ಅನ್ನೋದು ಅನಿವಾರ್ಯ ಇದ್ದೇ ಇರುತ್ತೆ. ಹಾಗೊಬ್ಬ ಇಲ್ಲ ಅಂತಂದರೆ ಸಾಮೂಹಿಕ ನಾಯಕತ್ವ ಅಂತ ಇರೋದೇನಿರುತ್ತೆ ಅದು ವಿಫಲ ಆಗಿರುತ್ತೆ ಅಂತ. ಅನಾಯಕೆ ನವಸ್ತವ್ಯಂ ಬಹುನಾಯಕೆ ಅಂತ. ನಾಯಕ ಇಲ್ಲದೆಯೂ ಬದುಕಬಾರದು, ಹಲವರು ನಾಯಕರಿದ್ದ ಜಾಗದಲ್ಲೂ ಬದುಕಬಾರದು ಅಂತ ಹೇಳುತ್ತೆ. ಹಲವರು ನಾಯಕರಿದ್ದಾರೆ ಅಂದರೆ ಅದು ಹಾಳಾಗತ್ತೆ ಅಂತ ಅರ್ಥ ಅಂತ. ಹಾಗಾಗಿ ಎಷ್ಟು ಜನ ವೀರರಿದ್ದರೂ ಕೂಡ ನಾಯಕತ್ವ ಅನ್ನೋದು ಬೇಕೇ ಬೇಕು ಅಂತ. ಹಾಗಾಗಿ ನೀನು ನನ್ನವರನ್ನೆಲ್ಲ ನೋಡಿ ಒಬ್ಬ ಸೇನಾಧಿಪತಿಯನ್ನು ಆಯ್ಕೆ ಮಾಡು ಅಂತ ದುರ್ಯೋಧನ ಕರ್ಣನಿಗೆ ಹೇಳ್ತಾನೆ. ಇಲ್ಲಿ ದುರ್ಯೋಧನನ ನಿಲುವೇನು ಅನ್ನೋದು ಅರ್ಥ ಆಗೋದಿಲ್ಲ. ಈಗ ಕರ್ಣ ಸೇನಾಧಿಪತಿ ಆಗಬಾರದು ಅಂತಲೇ ಆಯ್ತಲ್ವಾ, ಅಲ್ಲಿಗೆ ಅವನೇ ಹೇಳ್ಬೋದಾಗಿ ನೀನೇ ಸೇನಾಧಿಪತಿ ಆಗು ಅಂತ ಹೇಳಿ ಮುಗಿದೋಗ್ತಿತ್ತು ಅಲ್ಲಿಗೆ. ಮೊದಲನೇ ಸಲದಲ್ಲೂ ಅವನು ಕರ್ಣನನ್ನ ಸೇನಾಧಿಪತಿ ಮಾಡಲಿಲ್ಲ, ಭೀಷ್ಮನನ್ನ ಆಯ್ಕೆ ಮಾಡಿದ. ಈಗ ಕೂಡ ಅವನು ಸೇನಾಧಿಪತಿಯಾಗಿ ಕರ್ಣನಿಗೆ ನೀನಾಗು ಅಂತ ಹೇಳ್ತಾ ಇಲ್ಲ. ಈಗ ಆಯ್ಕೆ ಸಮಿತಿಲಿರೋ ದೊಡ್ಡದು ಹೌದು ಸರ್, ಆದರೆ ಆಯ್ಕೆ ಸಮಿತಿಲಿದ್ದವನಿಗೆ ಪ್ರಶಸ್ತಿ ಇಲ್ಲ ಅನ್ನೋದು ನಿಜ ಅಲ್ವಾ ಅಂತ ಅಲ್ವಾ? ಆಯ್ಕೆ ಸಮಿತಿ ತಗೊಂಡೋಗಿ ಕೂರಿಸಿದ್ರೆ ಬಹಳ ದೊಡ್ಡ ಗೌರವ ಅದು, ಆದರೆ ನಿನಗೆ ಪ್ರಶಸ್ತಿ ಕೊಡಲ್ಲ ಅಂತ ಹೇಳದ್ ಅರ್ಥನೇ ಅದಕ್ಕೆ. ಹಾಗೆ ಈಗ ಕರ್ಣನಿಗೆ ನೀನು ಸೇನಾಧಿಪತಿ ಅಲ್ಲ ಅಂತ ಹೇಳ್ತಾ ಇದ್ದಾನೆ ದುರ್ಯೋಧನ. ಕಾರಣ ಏನು ಅನ್ನೋದು ಯೋಚನೆ ಮಾಡಬೇಕಾಗಿದೆ. ಅವನು ಯಾಕೆ ಎರಡೂ ಹಂತದಲ್ಲೂ ಅದನ್ನು ಮಾಡಲಿಲ್ಲ ಅಂತ. ಅದ್ರ ಜೊತೆಗೆ ಹೇಳ್ತಾನೆ, ನೀನು ಯಾರನ್ನು ಆಯ್ಕೆ ಮಾಡ್ತೀಯೋ ಅವನೇ ನಮಗೆ ಸೇನಾಧಿಪತಿ ಅಂತ. ಅದ್ರ ಬಗ್ಗೆ ಚರ್ಚೆ ಇಲ್ಲ ಅಂತ ಹೇಳ್ತಾನೆ. ನೀನು ಆಯ್ಕೆ ಮಾಡಿದವರಿಗೆ ಒಪ್ಪಿಗೆ ಅಂತ. ಕರ್ಣ ಹೇಳ್ತಾನೆ, ಇಲ್ಲಿ ಇರುವವರಲ್ಲಿ ಸೇನಾಧಿಪತಿ ಆಗತಕ್ಕವರು ಹಲವರಿದ್ದಾರೆ ಅಂತ. ಸರ್ವಯೇವ ಮಹಾತ್ಮಾನಃ ಇಮೇ ಪುರುಷ ಸತ್ತಮಾಹ ಸೇನಾಪತಿತ್ವಮರ್ಹಂತಿ ನಾತ್ರ ಕಾರ್ಯ ವಿಚಾರಣೆ. ಯೋಚನೆ ಮಾಡಬೇಕಾಗಿಲ್ಲ, ನಮಗೆ ಸೇನಾಧಿಪತಿಗಳಿಗೆ ಜನರ ಕೊರತೆ ಇಲ್ಲ. ಇಲ್ಲಿರುವ ಎಲ್ಲ ಮಹಾಯೋಧರು ಏನಿದ್ದಾರೆ, ಮಹಾವೀರರು ಅತಿರಥರು ಅಂತ ಏನಿದ್ದಾರೆ, ಅವರೆಲ್ಲರೂ ಸೇನಾಧಿಪತ್ಯ ಮಾಡುವಂಥವರೇ. ಅವರು ಅಂತಹ ರಾಜವಂಶಗಳಲ್ಲಿ ಬಂದಿದ್ದಾರೆ. ರಾಜವಂಶಗಳಲ್ಲಿ ಬಂದಿದ್ದಾರೆ ಅಂದರೆ ಪರಂಪರೆಯಲ್ಲೇ ಆ ಕಲಿಕೆ ಇದೆ ಅವರಲ್ಲಿ ಅಂತ. ಅವರಿಗೆ ಜ್ಞಾನ ಇದೆ, ಬಲ ಇದೆ, ಪರಾಕ್ರಮಿಗಳು, ಯುದ್ಧ ಹೇಗೆ ಮಾಡಬೇಕು ಅನ್ನುವ ಮೇಧಾವಿತನ ಅವರಲ್ಲಿದೆ. ಹಾಗಾಗಿ ಎಲ್ಲ ಕಾರಣಕ್ಕೂ ಇವರಿಗೆಲ್ಲರಿಗೂ ಸೇನಾಧಿಪತಿತ್ವದ ಯೋಗ್ಯತೆ ಇದೆ. ಆದರೆ ಎಲ್ಲರನ್ನೂ ಸೇನಾಧಿಪತಿಗಳನ್ನಾಗಿ ಮಾಡೋದಕ್ಕಾಗೋದಿಲ್ಲ. ಯುಗಪನ್ನತು ತೇ ಶಕ್ಯಾ ಕರ್ತುಂ ಸರ್ವೇ ಪುರಸ್ಸರಾಹ. ಎಲ್ಲರನ್ನೂ ಮುನ್ನಿಲ್ಸೋದು ಹೇಗೆ ಅಂತ, ಒಬ್ಬ ಮುನ್ನಿಲ್ಬೇಕಲ್ವಾ ಅಂತ. ಅದು ಯಾರೋ ಒಬ್ಬನ ಮಾಡಬೇಕು. ಆ ಯಾರು ಒಬ್ಬನನ್ನು ಮಾಡ್ತೇವೋ ಅವನು ಉಳಿದವರಿಗಿಂತ ವಿಶಿಷ್ಟನಾಗಿರಬೇಕು. ಯಸ್ಮಿನ್ ವೈಶೇಷಿಕ ಗುಣ, ಉಳಿದವರಿಗಿಂತ ಅವನೇನೋ ಒಂದು ವ್ಯತ್ಯಾಸ ಇದ್ದರೆ ಮಾತ್ರ ಮಾಡಬೇಕು. ಆದರೆ ಇಲ್ಲೇನಾಗಿದೆ ಅಂದರೆ ಯಾರನ್ನೂ ಕಡಿಮೆ ಅಂತ ಹೇಳೋದಕ್ಕಾಗೋದಿಲ್ಲ ಇಲ್ಲಿಗ. ಇವನು ಎಲ್ಲರಿಗಿಂತ ಈಗ ಭೀಷ್ಮನನ್ನು ಮಾಡಿದಾಗ ಭೀಷ್ಮನ ಸೇನಾಧಿಪತ್ಯಕ್ಕೆ ವಿರೋಧ ಮಾಡೋದಿಲ್ಲ ಯಾರು. ಒಂದು ವಯೋವೃದ್ಧ, ಪರಾಕ್ರಮವೂ ಅಂಥದ್ದು, ಅವನನ್ನು ನಾನು ಅವನ ಸಮಾನ ಅಂತ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಅಂದರೆ ಆಗಬೇಕು ಅಂತ ಆಸೆ ಇದ್ದರೂ ಕೂಡ, ಈಗ ನಾನು ಸೇನಾಧಿಪತಿ ಆಗಬೇಕು ಅನ್ನೋ ಆಸೆ ಇದ್ದರೂ ಕೂಡ ಭೀಷ್ಮನ ಸೇನಾಧಿಪತ್ಯವನ್ನು ವಿರೋಧಿಸೋದಿಲ್ಲ ಅಂತ. ಆಸೆ ಬೇರೆ, ಅದನ್ನು ವಿರೋಧಿಸೋದು ಬೇರೆ ಅಂತ. ರಾಜಕಾರಣದಲ್ಲೂ ಪ್ರಧಾನಿಯೋ ಮುಖ್ಯಮಂತ್ರಿಯೋ ಅಂತ ಆಯ್ಕೆ ಮಾಡುವಾಗ ಪ್ರತಿಯೊಬ್ಬನಿಗೂ ಆಸೆ ಇರುತ್ತೆ ಅನ್ನೋದು ಸರಿ.
ಶಾಸಕನೋ ಸಂಸದನೋ ಆಗುವ ಎಲ್ಲರಿಗೂ ಇದರ ತುಟ್ಟ ತುದಿಯವರೆಗೆ ನಾನು ಹೋಗಬೇಕು ಅಂತ ಆಸೆ ಇದ್ದೇ ಇರುತ್ತಲ್ಲ. ಅದ್ಯಾವುದು ಅಂದರೆ ಅದು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಸ್ಥಾನಗಳೇ. ಆದರೆ ಯಾರಾಗಬೇಕು ಅಂತ ಅಂದಾಗ ತಾನು ಯಾರೋ ಒಬ್ಬ ದೊಡ್ಡ ನಾಯಕ ಇರ್ತಾನಲ್ಲ, ಅವನಿಗೆ ಸ್ಪರ್ಧೆ ಅಂತ ಇವನು ಯೋಚನೆ ಮಾಡ್ಕೊಳ್ಳೋದಿಲ್ಲ, ಅವನು ಸಮಾನ ಅಂತ ಯೋಚನೆ ಮಾಡ್ಕೊಳ್ಳೋದಿಲ್ಲ. ಹಾಗೆ ಯೋಚನೆ ಮಾಡೋರು ಒಬ್ಬರೋ ಇಬ್ಬರೋ ಮಾತ್ರ ಇರ್ತಾರೆ ಅದರಲ್ಲಿ. ಆದರೆ ಇಲ್ಲಿ ಏನು ಅಂತ ಕೇಳಿದರೆ ಇಲ್ಲಿ ಎಲ್ಲರೂ ಹಾಗೆ ಇದ್ದಾರೆ. ಒಬ್ಬನನ್ನು ವಿಶಿಷ್ಟ ಅಂತ ಗುರುತಿಸಬೇಕು ಅಂತ ವೈಶಿಷ್ಟ್ಯ ಯಾರಲ್ಲೂ ಕಾಣ್ತಾ ಇಲ್ಲ. ಎಲ್ಲರೂ ಸಮಾನರಾದಾಗ ಒಬ್ಬನನ್ನ ಮಾಡಿದರೆ ಉಳಿದವರು ಯುದ್ಧ ಮಾಡೋದಿಲ್ಲ ಅಷ್ಟು ಚೆನ್ನಾಗಿ. ಅನ್ಯೋನ್ಯ ಸ್ಪರ್ಧಿನಾಂ ತೇಷಾಂ ಯದ್ಯೇಕಂ ಸತ್ಕರಿಷ್ಯಸಿ ಶೇಷ ವಿಮನಸೋ ವ್ಯಕ್ತಂ ನಯೋತ್ಸ್ಯಂತೆ ಹಿ ಭಾರತ. ಅವರು ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸೇ ಪಡಿಸ್ತಾರೆ. ಎಲ್ಲಿ ಅಂತಂದರೆ ಅವರು ಆ ಉತ್ಸಾಹ ಮತ್ತು ತಮ್ಮ ಎಷ್ಟು ಶಕ್ತಿ ಇದೆಯೋ ಅದಕ್ಕೆ ತಕ್ಕಂತೆ ಯುದ್ಧ ಮಾಡೋದಿಲ್ಲ. ಇದನ್ನು ನಾವು ರಾಜಕಾರಣದಲ್ಲಿ ನೋಡೋದೆ. ಅವ್ರದ್ದು ಅಸಹಕಾರ ಅನ್ನೋದು ಇದ್ದೇ ಇರುತ್ತೆ. ಸುಮ್ಮನೆ ಇರ್ಬೋದು, ಭಿನ್ನಮತೀಯ ಚಟುವಟಿಕೆ ಮಾಡಿ ತಕ್ಷಣ ಹೊರಗೋಗ್ತಾರೆ ಅಂತಲ್ಲ, ಇನ್ನೊಂದು ಪಕ್ಷ ಸೇರ್ತಾರೆ ಅಂತಲ್ಲ, ರಾಜೀನಾಮೆ ಕೊಡ್ತಾರೆ ಅಂತಲ್ಲ. ಆದರೆ ಅವ್ರದ್ದೊಂದು ಅಸಹಕಾರ ಇರುತ್ತಲ್ಲ, ಅದೇನಾಗತ್ತೆ ಅಂದರೆ ಇಷ್ಟು ಸೇರಿ ಒಂದು ಶಕ್ತಿ ನಿರ್ಮಾಣ ಆಗತ್ತಲ್ಲ, ಸಮೂಹದ ಶಕ್ತಿ ಬೇಕಾಗಿದೆ, ಅದು ಬರೋದೇ ಇಲ್ಲ ಅಂತ, ಅದು ಮೈನಸ್ ಆಗಿಬಿಡತ್ತೆ ಅವರದ್ದು ಅಂತ. ಹಾಗಾಗಿ ಇವರಲ್ಲಿ ಆಯ್ಕೆ ಮಾಡುವಾಗ ಬಹಳ ಯೋಚನೆ ಮಾಡೋದಿದೆ ಅಂತ ಹೇಳ್ತಾನೆ ಕರ್ಣ. ಹೇಳಿದ ಮೇಲೆ ಅವನು ದ್ರೋಣರನ್ನು ಕರ್ಣ ಆಯ್ಕೆ ಮಾಡ್ತಾನೆ. ಅವನೇ ಪ್ರಪೋಸ್ ಮಾಡ್ತಾನೆ. ಯಾಕೆ ಅಂತಂದ್ರೆ ಅಯಂತು ಸರ್ವಯೋಧಾನಾಂ ಆಚಾರ್ಯ ಅಂತ. ದ್ರೋಣರು ಎಲ್ಲ ಯೋಧರಿಗೂ ಆಚಾರ್ಯರು ಅವರು ಅಂತ. ಅಂದರೆ ಆ ಕಾಲದಲ್ಲಿ ಹೇಗಿತ್ತು ಅಂದರೆ, ಮಹಾಭಾರತದ ಬಗ್ಗೆ ತಪ್ಪು ಗ್ರಹಿಕೆ ಇರೋದ್ರಲ್ಲಿ ಇದು ಒಂದಿದೆ, ಏನಂದರೆ ಕೌರವರು ಮತ್ತು ಪಾಂಡವರಿಗೆ ಮಾತ್ರ ದ್ರೋಣರು ಕಲಿಸಿದರು ಅಂತ. ಅವರು ಏಕಲವ್ಯನಿಗೆ ಕಲಿಸ್ಲಿಲ್ಲ ಅಂತ ಅನ್ನೋ ಇಟ್ಟುಕೊಂಡು ಅವ್ರು ಯಾರಿಗೂ ಕಲಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಅವರು ಎಲ್ಲರಿಗೂ ಕಲಿಸ್ತಾ ಇದ್ರು. ಇಲ್ಲಿರುವ ಪಾಂಚಾಲರು ಅವರ ಶಿಷ್ಯರು, ಯಾದವರು ಅವರ ಶಿಷ್ಯರು, ಯಾದವರು ಬಂದು ಅವ್ರ ಹತ್ರ ಕಲ್ತಿದ್ದಾರೆ. ಅವತ್ತಿನ ಕಾಲದ ಸರಿಸುಮಾರು ಎಲ್ಲರೂ ಅಲ್ಲಿ ಕಲ್ತಿದ್ದಾರೆ. ಮತ್ತು ದ್ರೋಣರು ಮಾತ್ರ ಅಲ್ಲ, ಅದು ಒಂದು ಇನ್ನೊಂದು ತಪ್ಪು ಗ್ರಹಿಕೆ ಏನಿದೆ ಅಂದರೆ, ದ್ರೋಣರು ಬಂದ ಮೇಲೆ ಅಲ್ಲೊಂದು ಗುರುಕುಲ ಆರಂಭ ಆಯಿತು ಹಾಸ್ತಿನ ಪುರದಲ್ಲಿ. ಆಗ ಬೇರೆ ಬೇರೆಯವರೆಲ್ಲ ದ್ರೋಣರ ಹೆಸರಿನಿಂದಾಗಿ ಬಂದರು ಅಂದರೆ ಅದು ಹಾಗಲ್ವೇ ಅಲ್ಲ. ಹಾಸ್ತಿನಪುರದಲ್ಲಿ ಮೊದಲೇ ಒಂದು ಒಳ್ಳೆಯ ಗುರುಕುಲ ಇತ್ತು. ಇದಕ್ಕಿಂತ ಮೊದಲೇ ಬೇರೆ ಬೇರೆ ರಾಜಕುಮಾರರು ಬಂದು ಅಲ್ಲಿ ಕಲಿತಾ ಇದ್ರು. ಹಾಸ್ತಿನಪುರ ಅನ್ನೋದು ಯುದ್ಧ ವಿದ್ಯೆಯನ್ನು ಕಲಿಸುವ, ಅಂದರೆ ಮಿಲಿಟರಿ ಶಿಕ್ಷಣ ಕೊಡುವ ಆ ಕಾಲದ ದೊಡ್ಡ ಗುರುಕುಲವಾಗಿ ಮೊದಲಿನಿಂದ ಇದೆ. ದ್ರೋಣರು ಅಲ್ಲಿ ಅಧ್ಯಾಪಕರಾಗಿ ಬಂದರು. ದ್ರೋಣರು ಬಂದಾಗ ಅವರನ್ನು ಆ ಗುರುಕುಲದ ಅಧ್ಯಾಪಕರಾಗಿ ನೇಮಕ ಮಾಡಿದ್ದು ಭೀಷ್ಮ. ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ, ಅದು ಮೊದಲಿಂದ ಕೆಲಸ ಮಾಡ್ತಾ ಇದ್ರು, ಅಥವಾ ಅದು ಪ್ರಿನ್ಸಿಪಾಲೋ ಅಥವಾ ಕುಲಪತಿನೋ ಬೇರೆ ಯಾರೋ ಇದ್ರು, ಒಳ್ಳೆ ಮೇಷ್ಟ್ರು ಬಂದಾಗ ಒಂದು ಭಾಳ ಹೆಸರು ಬಂದ್ಬಿಡುತ್ತೆ ಅವರಿಂದಾಗಿ. ಅವರಿಗಾಗಿ ಅಲ್ಲಿಗೆ ಹೋಗೋಕ್ಕೆ ಶುರು ಮಾಡ್ತಾರಲ್ಲ, ಹಾಗಾಯಿತು. ಯಾಕೆಂದರೆ ಅವತ್ತಿನ ಕಾಲಘಟ್ಟದಲ್ಲಿ ದ್ರೋಣರಂತಹ ಆಚಾರ್ಯರು ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಈ ಗೊತ್ತಿಲ್ಲದ ಮಹಾಭಾರತದ ಅಂಶ ಏನು ಅಂದರೆ, ಹಾಸ್ತಿನಪುರ ಮೊದಲಿನಿಂದ ಯುದ್ಧ ವಿದ್ಯೆಯನ್ನು ಜಗತ್ತಿಗೆ ಕಲಿಸ್ತಾ ಇತ್ತು. ಮತ್ತು ದ್ರೋಣರಲ್ಲಿ ಎಲ್ಲರೂ ಕಲಿತರು. ಹಾಗಾಗಿ ಇಲ್ಲಿ ಎರಡೂ ಪಕ್ಷದಲ್ಲಿ ಇರುವವರಲ್ಲಿ ಹೆಚ್ಚಿನವರು ಅವರ ಶಿಷ್ಯರು. ಹಾಗಾಗಿ ಸಹಜವಾಗಿ ಏನಾಗತ್ತೆ, ನನಗೆ ಅವರಿಗಿಂತ ಜಾಸ್ತಿ ಶಕ್ತಿ ಇದೆ ಅಂತ ಶಿಷ್ಯನಿಗೆ ಅನಿಸ್ಬೋದು. ನಾನು ಅವರ ಸಮಾನ ಗುರುವಿಗೆ ಅಂತ ಅನ್ನಿಸ್ಬೋದು. ಆದರೆ ಗುರುವಿಗೆ ಸ್ಥಾನ ಬಂದಾಗ ಅವರು ವಿರೋಧ ಮಾಡೋದಿಲ್ಲ, ಅಸಹಕಾರ ಮಾಡೋದಿಲ್ಲ. ಗುರು ಅನ್ನೋದು ಒಂದು ಇದ್ದೇ ಇರುತ್ತೆ. ಹಾಗಾಗಿ ಅದೊಂದು ಕಾರಣ. ಎರಡನೇದು ಸ್ಥವಿರಹ ಅಂತ. ಇಲ್ಲಿರೋರಲ್ಲಿ ಅವರು ವೃದ್ಧರೂ ಹೌದು ಅಂತ. ಈಗ ದ್ರೋಣರಿಗೆ 400 ವರ್ಷ ಆಗಿತ್ತು ಅನ್ನೋ ಮಾತು ಬರುತ್ತೆ, ಭೀಷ್ಮನಿಗೆ 800 ವರ್ಷ ಆದ. ಅಂದರೆ ಒಟ್ಟು ಹಿರಿಯ ತಲೆಮಾರಿಗೆ ಸೇರಿದವರು. ಆ ತಲೆಮಾರಿಗೆ ಸೇರಿದವರು ಇದ್ದಾರೆ. ಕೃಪರು ಅದೇ ತಲೆಮಾರಿನವರು. ಬಾಹ್ಲಿಕ ಇನ್ನು ಹಿಂದಿನ ತಲೆಮಾರು, ಭೀಷ್ಮನಿಗಿಂತ ಒಂದು ತಲೆಮಾರು ಹಿಂದೆ. ಅವನ ಮಗ ಸೋಮದತ್ತ ಭೀಷ್ಮನ ತಲೆಮಾರು. ಅವನ ಮಕ್ಕಳು 2 ಜನ ಇದ್ದರು. ಅವರುಗಳು ಈ ದ್ರೋಣರ ತಲೆಮಾರಿಗೆ ಬರ್ತಾರೆ. ದೃಪದ ದ್ರೋಣರ ವಯಸ್ಸಿನವನೇ, ವಿರಾಟ ದ್ರೋಣರ ವಯಸ್ಸಿನವನೇ. ಆ ವಯಸ್ಸಿನವರು ಬೇರೆದೆಲ್ಲ ಇದ್ದಾರೆ, ಅಲ್ಲಿ ಇವ್ರ ಕಡೆಯಲ್ಲೂ ಇದ್ದಾರೆ. ಆದರೆ ಇವರ ಈ ಹಿರಿತನವನ್ನು ಒಪ್ಪಿಕೊಳ್ತಾರೆ ಅವರು, ಬಾಹ್ಲಿಕ, ಸೋಮದತ್ತ ಇತ್ಯಾದಿಗಳು. ಹಾಗಾಗಿ ದ್ರೋಣರು ಸೇನಾಧಿಪತಿ ಆಗೋದಕ್ಕೆ ಅರ್ಹರು ಅಂತ ಹೇಳ್ತಾನೆ. ಇಂಥ ದ್ರೋಣರು ಇರುವಾಗ ಬೇರೆಯವ್ರನ್ನ ಆಯ್ಕೆ ಮಾಡೋದು ಕೂಡ ಸರಿಯಲ್ಲ ಅಂತ ಹೇಳ್ತಾನೆ. ಅದರ ಜೊತೆಗೆ ಅವರಿಗೆ ಶಸ್ತ್ರವಿದ್ಯೆ ಅಸ್ತ್ರವಿದ್ಯೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋದು. ಆಮೇಲೆ ಅವರ ಮೇಧಾವಿತನ ಇದೆಯಲ್ಲ, ಅದು ಉಳಿದವರಿಗಿಂತ ಹೆಚ್ಚು ಅನ್ನೋದು. ಮತ್ತು
ಗುರುಶ್ಚತೆ ಅಂತ, ನಿನಗೆ ಗುರು ಅನ್ನೋದೊಂದಿದೆ ಅಂತ. ಅಂದರೆ ಅವರನ್ನು ಆಯ್ಕೆ ಮಾಡೋದಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗ್ತಾನಲ್ಲ. ಈಗ ಭೀಷ್ಮನನ್ನು ಯಾಕೆ ದುರ್ಯೋಧನ ಆಯ್ಕೆ ಮಾಡ್ದ ಅಂತಂದರೆ ಒಂದು ಕಾರಣ ಏನಿರುತ್ತೆ ಬಂದವರಿಗೆ ಅಂದರೆ, ಯಾರಿಗಾಗಿ ಯುದ್ಧ ಮಾಡ್ತಾ ಇದ್ದೀವೋ ಅವನ ಅಜ್ಜ ಅಂತ ಅಂದಾಗ ಒಂದು ವಿಷಯ ಆಗೋಯ್ತು ಅಂತ. ಇವರಿಗೂ ಹಾಗೆ ಅಂತ, ದುರ್ಯೋಧನನ ಗುರು ಅವರು ಅನ್ನೋದೇ ಸಾಕಾಗತ್ತೆ ಅಂತ, ಉಳಿದವರು ಅದನ್ನು ಆಕ್ಷೇಪಿಸೋದಿಲ್ಲ ಅಂತ. ಹಾಗಾಗಿ ನೀನು ದ್ರೋಣರನ್ನು ಸೇನಾಧಿಪತಿಯಾಗಿಸಬೇಕು ಅಂತ ಕರ್ಣ ಸಲಹೆ ಕೊಡ್ತಾನೆ. ಈ ಮಾತಿಗೆ ದುರ್ಯೋಧನ ಪ್ರತ್ಯುತ್ತರವನ್ನೇ ಕೊಡೋದಿಲ್ಲ. ಅವನು ನೇರವಾಗಿ ದ್ರೋಣರಿಗೆ ಮಾತಾಡ್ತಾನೆ. ವಿದ್ಯೆಯಲ್ಲಿ, ವಯಸ್ಸಿನಲ್ಲಿ, ಮೇಧಾವಿತನದಲ್ಲಿ, ಶೌರ್ಯದಲ್ಲಿ, ಎಲ್ಲ ವಿಷಯಗಳನ್ನು ನೋಡಿದಾಗ ನೀವು ಶ್ರೇಷ್ಠರು, ಇಲ್ಲಿರುವ ಎಲ್ಲರಿಗಿಂತ ಶ್ರೇಷ್ಠರು. ಹಾಗಾಗಿ ನಿಮ್ಮನ್ನು ಹೊರತುಪಡಿಸಿ ಇಡೀ ನಮ್ಮ ಸೈನ್ಯವನ್ನು ಸಂರಕ್ಷಿಸುವ ಇನ್ನೊಬ್ಬರನ್ನು ಇಲ್ಲಿ ನೋಡೋದಕ್ಕಾಗೋದಿಲ್ಲ. ಅದರಿಂದ ನೀವು ನಮ್ಮ ಸೇನಾಧಿಪತಿ ಆಗಬೇಕು ಅಂತ ಕೇಳ್ಕೊಳ್ತಾನೆ. ನನ್ನ 11 ಅಕ್ಷೌಹಿಣಿಗಳು ನೀವು ಹೇಳಿದಂತೆ ಮಾತು ಕೇಳುತ್ತವೆ. ಅವರುಗಳನ್ನು ಸೇರಿಸಿಕೊಂಡು ನೀವು ಶತ್ರುವಿನ ಮೇಲೆ ಆಕ್ರಮಣ ಮಾಡಬೇಕು ಅಂತ. 11 ಅಕ್ಷೌಹಿಣಿ ಅಂತ ಹೇಳ್ತಾನೆ, ಸಾಕಷ್ಟು ಸಾವು ನೋವುಗಳಾಗಿರುತ್ತೆ. ಆದರೆ ಅಕ್ಷೌಹಿಣಿ ಯಾವುದೇ ಒಂದು ಅಕ್ಷೌಹಿಣಿ ಪೂರ್ಣ ಹೋಗಿರಲ್ವಲ್ಲ. ಒಂದು ಅಕ್ಷೌಹಿಣಿ ಅಂದರೆ ಒಂದು ಅಕ್ಷೌಹಿಣಿ ಒಂದು ಗುಂಪಿರುತ್ತಲ್ಲ, ಅಕ್ಷೌಹಿಣಿಗೆ ಬೇಕಾಗುವಷ್ಟು ಸಂಖ್ಯೆಯಲ್ಲಿ ಉಳ್ಕೊಂಡಿರದೇ ಇರ್ಬೋದು. ಆದರೆ ಆ ಅಕ್ಷೌಹಿಣಿ ಹಾಗೆ ಇದೆ, ಯಾವ ಸೈನ್ಯವೂ ಪೂರ್ಣ ನಾಶ ಆಗಿಲ್ವಲ್ಲ. ನಿಮ್ಮನ್ನು ಅನುಸರಿಸಿ ನೀವು ಹೇಳಿದ್ದನ್ನು ಕೇಳಿಕೊಂಡು ನಾವೆಲ್ಲ ಯುದ್ಧ ಮಾಡ್ತೇವೆ. ನೀವು ಮುಂದುವರೆದು ಯುದ್ಧ ಮಾಡ್ತಾ ಇದ್ದರೆ ಅರ್ಜುನನು ನಿಮ್ಮನ್ನು ಎದುರಿಸಲಾರ ಅಂತ ಹೇಳ್ತಾನೆ. ನೀವು ನಾಯಕರಾದರೆ ಯುಧಿಷ್ಠಿರನನ್ನು ಅವನೆಲ್ಲವರನ್ನು ಗೆದ್ದು ನಾನು ನನ್ನ ರಾಜ್ಯವನ್ನು ಪಡಿತೇನೆ ಅಂತ ಅವನಿಗೆ ಹೇಳ್ತಾ ಇರುವಾಗ ದ್ರೋಣರು ಉತ್ತರ ಕೊಡುವ ಮೊದಲೇ ಜಯಘೋಷ ಆಗತ್ತೆ ಸೈನ್ಯದಲ್ಲಿ. ಅಂದರೆ ಅವರ ಸಮ್ಮತಿಯನ್ನು ಅವರು ಜಯಘೋಷದ ಮೂಲಕ ತೋರಿಸ್ತಾರೆ, ಸಿಂಹನಾದ ಆಗತ್ತೆ. ದ್ರೋಣರು ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ನೀನು ಹೇಳಿದ ಹಲವು ಅಂಶಗಳು ನನ್ನಲ್ಲಿ ಇದೆ ಅನ್ನೋದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಅದರ ಜೊತೆಗೆ ವೇದ ಗೊತ್ತಿದೆ ನನಗೆ, ವೇದಗಳ ಅಂಗಗಳು ಗೊತ್ತಿದೆ ನನಗೆ. ಆಮೇಲೆ ರಾಜನೀತಿ ಗೊತ್ತಿದೆ ನನಗೆ, ಕೆಲವು ವಿಶಿಷ್ಟವಾದ ಅಸ್ತ್ರಗಳು ಗೊತ್ತಿವೆ ನನಗೆ. ತ್ರಯಂಬಕಾಸ್ತ್ರ ಇದೆ ನನ್ನಲ್ಲಿ. ಆ ಥರ ಬೇರೆ ಬೇರೆ ಅಸ್ತ್ರಗಳೆಲ್ಲ ಇರೋದರಿಂದಾಗಿ, ನೀನು ಹೇಳಿದ ಅಂಶಗಳು ಇರೋದರಿಂದಾಗಿ ಸೇನಾಧಿಪತ್ಯವನ್ನು ನಾನು ಒಪ್ಪಿಕೊಳ್ಳಬಹುದು ಅಂತ. ಅಂದರೆ ತನ್ನನ್ನು ತಾನು ಹೊಗಳಿಕೊಂಡಿದ್ದಲ್ಲ, ಸೇನಾಧಿಪತಿಯಾಗುವ ಅರ್ಹತೆ ನನಗಿದೆ ಅನ್ನೋದನ್ನು ಅವರು ಒಪ್ಪಿಕೊಳ್ತಾರೆ. ಹಾಗಾಗಿ ನಾನು ಆಗ್ತೇನೆ ಅಂತ. ತ್ರಯಂಬಕಾಸ್ತ್ರ ಅಂದರೆ ಒಂದು ಅಸ್ತ್ರ, ಅದು ತ್ರ್ಯಂಬಕಾಸ್ತ್ರ ಅಂತ, ಶಿವನಿಗೆ ಸಂಬಂಧಪಟ್ಟಂಥ ಅಸ್ತ್ರ ಆಗಿರುತ್ತೆ. ತ್ರಯಂಬಕ ಅಂದರೆ ಶಿವನ. ಹಾಂ, ತ್ರ್ಯಂಬಕ ಅಂದರೆ 3 ಕಣ್ಣಿರುವವನು ಅಂತ. ಮುಕ್ಕಣ್ಣ ಅಂತ ಹೇಳ್ತೀವಲ್ಲ, ಆ ಅರ್ಥ. ದ್ರೋಣರು ಇಷ್ಟು ಹೇಳಿದ ಮೇಲೆ ಸೇನಾಧಿಪತ್ಯದ ಕ್ರಮ ಇರುತ್ತೆ. ಬರೀ ಸೇನಾಧಿಪತಿ ಅಂತ ಅನೌನ್ಸ್ ಮಾಡೋದಷ್ಟೇ ಅಲ್ಲ, ಸೇನಾಧಿಪತ್ಯದ ಅಭಿಷೇಕ ಅಂತ ಇರುತ್ತೆ, ಅದನ್ನು ಮಾಡಬೇಕು. ಪಟ್ಟಾಭಿಷೇಕ ಅಂತಿದ್ದ ಹಾಗೆ ಸೇನಾಧಿಪತ್ಯದ ಅಭಿಷೇಕ ಅಂತ ಇರುತ್ತೆ. ಹಾಗಾಗಿ ಅದೇ ಕ್ರಮದಂತೆ ದುರ್ಯೋಧನ ಮಾಡ್ತಾನೆ. ಅಭಿಷೇಕವನ್ನೇ ಮಾಡುತ್ತಾರೆ ನೀರು ಹಾಕಿ. ಪಟ್ಟಾಭಿಷೇಕದಲ್ಲೂ ಹಾಗೇನೆ, ರಾಜನ ಪಟ್ಟಾಭಿಷೇಕದಲ್ಲಿ ಸಿಂಹಾಸನದಲ್ಲಿ ಕುಳಿತು ಅವನ ಮೇಲೆ ಪವಿತ್ರ ಜಲಗಳನ್ನು ಸುರಿತಾರೆ. ಎಲ್ಲ ನದಿಗಳ, ಸಮುದ್ರಗಳ ನೀರನ್ನು ಸುರಿತಾರೆ. ಹಾಗೆಯೇ ಅಭಿಷೇಕ ಆಗುತ್ತೆ. ಹಾಗಾಗಿ ಪಟ್ಟಾಭಿಷೇಕ ಅಂತ ಕರೆಯೋದು ಅದನ್ನು. ಅದೆಷ್ಟು ಬ್ಯೂಟಿಫುಲ್ ಅಲ್ವಾ ಸರ್ ಅದು. ಆ್ಯಕ್ಚುಲಿ ಅಂದರೆ ಒಂದು ಪೊಸಿಷನ್ ತಗೊಳ್ಳುವಾಗ ಅಂದರೆ ನಿಮಗೆ ಈಗ ನಮ್ಮ ರಾಜ್ಯ ಪ್ರಧಾನಮಂತ್ರಿ ಅಂತಂದಾಗ ಆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅಂತ ಒಂದು ಮಾಡಿದಾಗ ಅಂದರೆ ನೀವು ಆವಾಹಿಸ್ಕೊಳ್ಳೋದಿದೆಯಲ್ಲ ಆ ಒಂದು ಇದನ್ನು, ಪಟ್ಟವನ್ನು. ಹೌದು ಅಲ್ವಾ. ನೀವು ಇವತ್ತಿನಿಂದ ಪ್ರಧಾನಮಂತ್ರಿ ಅಂತ ಯಾರಿಗೂ ಹೇಳಿದ್ರೆ ಅದು ಬರಲ್ಲ, ಅದು ಫೀಲ್ ಬರಲ್ಲ ಅಲ್ವಾ, ಬರಲ್ಲ. ಸೊ ನೀವು ಸೇನಾಧಿಪತಿ ಅಂತಂದರೆ ಸೇನಾಧಿಪತಿ ಅದೊಂದು ಫಾರ್ಮಾಲಿಟಿ, ಅದು ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಹೌದು ಹೌದು, ತುಂಬ ಇಂಪಾರ್ಟೆಂಟ್. ಅದು ಬೇಕೆ, ಆ ಶಕ್ತಿ ಕೊಡೋದು ಆ ಸಮಾರಂಭ ಆಗಿರುತ್ತೆ. ಅದು ಸುಮ್ಮನೆ ಆಡಂಬರ ಅಂತ ಆಗೋದಿಲ್ಲ, ಆಡಂಬರ ಅಲ್ಲ. ಅದರಲ್ಲಿ ದೇಶದ ಎಲ್ಲರೂ ಬಂದಿರ್ತಾರೆ, ದೇಶದ ಪ್ರಮುಖರುಗಳು ಬರ್ತಾರೆ. ಈಗ ನಮ್ಮ ಸೇನಾಧಿಪತಿಗಳು ಕೂಡ ಅಂದರೆ ನಮ್ಮ ಆರ್ಮಿನಲ್ಲೂ, ಆರ್ಮಿ ಜನರಲ್ ಅಂಥವ್ರು ಅದು ಅಲ್ಲೂ ಕೂಡ ಅದೇ ಥರ ನಡೆಯುತ್ತೆ. ಹೊರ ಜಗತ್ತಿಗೆ ತೋರಿಸ್ತಾ ಇದ್ರೆ ಅಲ್ಲೂ ಅದು ನಡೆಯುತ್ತೆ. ಹಾಗಾಗಬೇಕಾಗಿರೋದೇ ಅದು. ಆವಾಗಲೇ ಅದೊಂದು ಶಕ್ತಿ ತುಂಬುವ ಕೆಲಸ ಮಾಡುತ್ತೆ. ಅವರಿಗೂ ಒಂದು ಇದು ಬರುತ್ತಲ್ಲ, ಒಂದು ಭಾವ ತುಂಬಬೇಕಲ್ಲ. ಅವರು ಸಾಮಾನ್ಯ ಉಳಿದರಂತೆ ಮನುಷ್ಯರು, ಆದರೆ ಉಳಿದವರಿಗಿಂತ ನಾನು ಭಿನ್ನ ಅನ್ನೋದು ಅವರಿಗೆ ಆಗಬೇಕಿದ್ರೆ ಅದಷ್ಟು ಬೇಕಾಗತ್ತೆ. ಅದಕ್ಕೆ ಇದು
ಇದು ನಡೆಯುತ್ತೆ, ಏನು ವಾದ್ಯಘೋಷ ನಡೆಯುತ್ತೆ ಸೇನಾಧಿಪತ್ಯ ಮಾಡುವಾಗ. ಆಮೇಲೆ ಸ್ವಸ್ತಿ ವಾಚನ ನಡೆಯುತ್ತೆ, ವೇದ ಮಂತ್ರಗಳಿಂದ ಸ್ವಸ್ತಿ ವಾಚನ ಮಾಡ್ತಾರೆ, ಪುಣ್ಯಾಹ ವಾಚನ ಮಾಡ್ತಾರೆ. ಆಮೇಲೆ ಸಂಗೀತ ನಡೆಯುತ್ತೆ, ಸೂತರು ಮಾಗಧರು ಇವರುಗಳೆಲ್ಲ ಇದು ಮಾಡ್ತಾರೆ, ಹೊಗಳುತ್ತಾರೆ. ಸೂತರು ಮಾಗಧರು ಅಂತ ಎರಡು ತರಹದ ಇದು ಹೇಳ್ತಾ ಇದ್ರು. ವಂದಿ ಮಾಗಧರು ಅಂತ ಕರಿತೀವಲ್ಲ ನಾವು. ವಂದಿ ಮಾಗಧರು ಅಂದ್ರೆ ನಮ್ಮ ಪ್ರಕಾರ ಹೊಗಳೋರು ಅಂತ ಆಗ್ಬಿಟ್ಟಿದೆ. ರಾಜರುಗಳಿಗೆ ಹೇಗಿರ್ತಾ ಇತ್ತು ಅಂದ್ರೆ ಪ್ರತಿದಿನ ಬೆಳಗ್ಗೆ ಆ ವಂದಿ ಮಾಗಧರು ಬಂದು ಹೊಗಳ್ತಾ ಇದ್ರು. ಅವು ಬಂದು ಅದನ್ನ ಹಾಡು ಇರ್ತಾ ಇತ್ತು, ಅದರಲ್ಲಿ ಹಾಗೆ ಹೇಳೋದು ಇರ್ತಾ ಇತ್ತು. ಅದ್ರಲ್ಲಿ ಎರಡು ತರ ಇದೆ. ಏನು ಅಂತ ಅಂದ್ರೆ ಎರಡು ಗುಂಪು, ಅದು ಬೇರೆ ಬೇರೆ, ಸೂತರು ಮಾಗಧರು, ವಂದಿಗಳು ಮಾಗಧರು ಅಂತ. ಅದರಲ್ಲಿ ಏನಂದ್ರೆ ಒಬ್ರು ಇವನೇನ್ ಮಾಡಿದಾನೆ ಅಂತ ಹೇಳ್ತಾ ಇದ್ರು, ನೀನು ಇಂತಿಂತ ಸಾಧನೆ ಮಾಡಿದ್ದೆ ಅಂತ ಪ್ರತಿ ದಿವಸ ಬೆಳಗ್ಗೆ ಹೇಳೋದು. ಇನ್ನೊಂದು ಗುಂಪು ನಿನ್ನ ವಂಶದ ಹಿಂದಿನವರೆಲ್ಲ ಏನೇನ್ ಮಾಡಿದ್ದಾರೆ ಅಂತ ಹೇಳೋದು. ಅದು ಎರಡು ಎಲ್ಲ ರಾಜರಿಗೆ ಇರ್ತಾ ಇತ್ತು. ಅದು ವಾಸ್ತವವಾಗಿ ಇವತ್ತು ನಾವು ಈ ಬಟ್ಟಂಗಿಗಳನ್ನು ವಂದಿ ಮಾಗಧರು ಅಂತ ಕರಿತೀವಿ, ಆದರೆ ಅದು ಹಂಗಲ್ಲ. ಅದು ಅವನಿಗೆ ಅವತ್ತು ಬೆಳಗ್ಗೆ ಏಳುವಾಗ ಒಬ್ಬ ರಾಜನಾದವ ಅವನಿಗೆ ತಾನು ಏನೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀನಿ, ಎಂಥ ಪರಾಕ್ರಮಿ ನಾನು, ಎಷ್ಟು ಬರೀ ಪರಾಕ್ರಮಗಳನ್ನೇ ಹೇಳ್ತಾ ಇರಲಿಲ್ಲ, ಎಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀನಿ, ತನ್ನ ಹಿಂದಿನವರೆಲ್ಲ ಏನು ಮಾಡಿದ್ದಾರೆ ಅನ್ನೋದು ಇವತ್ತು ಇಡೀ ದಿವಸ ತಾನು ಏನು ಮಾಡಬೇಕು ಅನ್ನೋದನ್ನ ಹೇಳ್ತಾ ಇತ್ತದು. ಬೆಳಗ್ಗೆ ಮೊಟ್ಟ ಮೊದಲು ಅವನ ಮನಸ್ಸಲ್ಲಿ ಹುಟ್ಟಬೇಕಾದ ಯೋಚನೆಯೇ ಅದು ಅಂತ. ನಾವು ಬೆಳಗ್ಗೆ ಎದ್ದು ಕೂಡಲೇ ಏನು ಯೋಚನೆನೂ ಹುಟ್ಟಬೋದು ನಮ್ಮ ಮನಸ್ಸಲ್ಲಿ, ಆದರೆ ಈ ತರಹ ಒಂದು ಅವನಿಗೆ ಇದನ್ನು ತುಂಬುವಂತಹ ಕೆಲಸವನ್ನ ಅದು ಮಾಡ್ತಾ ಇತ್ತು. ಮೋಟಿವೇಶನ್ ಅನ್ನು ಅವ್ರು ಹಾಗೆ ಮಾಡ್ತಾ ಇದ್ರು. ಅದನ್ನ ಇಲ್ಲಿ ಅದೆಲ್ಲ ಆಗತ್ತೆ. ದ್ರೋಣರ ಕುರಿತು ಅದೆಲ್ಲವೂ ನಡೆಯುತ್ತೆ. ಜಯಕಾರಗಳ ನಡೆಯುತ್ತೆ, ನರ್ತನ ನಡೆಯುತ್ತೆ. ಸುಭಗ ನರ್ತಿತೈಸ್ತಥ ಅಂತ ಹೆಣ್ಮಕ್ಳು ಬಂದು ನರ್ತನ ಮಾಡ್ತಾರೆ. ಅಂದ್ರೆ ಯುದ್ಧ ಭೂಮಿ ಎಷ್ಟು ವಿಭಿನ್ನವಾಗಿತ್ತು ಅನ್ನೋದನ್ನ ನಾವು ಮತ್ತೆ 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 ನೋಡ್ಬೋದು. ಇಷ್ಟು ಜನನ ಅಲ್ಲಿಂದನೋ ಆ ಟೈಮಿಗೆ ಕರೆಸೋದಿಲ್ಲ. ಈ ಎಲ್ಲ ವ್ಯವಸ್ಥೆಗಳು ಅವರ ಬಿಡಾರಗಳಲ್ಲಿ ಇತ್ತು ಅಂತ ಲೆಕ್ಕ. ಅವರ ಸೇನಾ ಇದು ಇತ್ತಲ್ಲ, ಅಲ್ಲಿ ಎಲ್ಲ ತರದವರು ಇರ್ತಾ ಇದ್ರು ಅಂತ. ಕರ್ಣನು ಕೂಡ ಬೆಳಿಗ್ಗೆ ಹೊರಡಬೇಕಾದ್ರೆ ಕುಮಾರಿಯರು ಬಂದು ಅವನಿಗೆ ಮಂಗಳಾರತಿ ಮಾಡ್ತಾರೆ ಅಂತ ನೀವು ಹೇಳಿದ್ರಿ. ಸೊ ಅಂದ್ರೆ ಅಲ್ಲಿ ಅವರು ಇದ್ರು ಅಂತ, ಅವರು ಇರ್ತಾ ಇದ್ರು ಅಂತ. ಅವರ ಶಿಬಿರಗಳಲ್ಲಿ ಅದೊಂದು ಸಂಪೂರ್ಣವಾದ ನಗರವೇ ಆಗಿರ್ತಾ ಇತ್ತು. ಇಷ್ಟೆಲ್ಲ ಆಗಿ ದ್ರೋಣರಿಗೆ ಒಂದು ಪಟ್ಟಾಭಿಷೇಕ ಆಗುತ್ತೆ, ಸೇನಾಧಿಪತ್ಯಾಭಿಷೇಕ ಆಗುತ್ತೆ. ಇದಾಗ್ತಾ ಇದ್ದ ಹಾಗೆ ದ್ರೋಣರು ವ್ಯೂಹ ರಚನೆ ಮಾಡ್ತಾರೆ. ಇಲ್ಲಿವರೆಗೆ ಭೀಷ್ಮ ಮಾಡ್ತಾ ಇದ್ದ, ಈಗ ದ್ರೋಣರು ವ್ಯೂಹ ರಚನೆ ಮಾಡ್ತಾರೆ. ಅದರಲ್ಲಿ ಅವರ ಸೈನ್ಯದ ಬಲಭಾಗದಲ್ಲಿ ಸೈಂಧವರು ಅಂದರೆ ಸಿಂಧು ದೇಶದವರು, ಜಯದ್ರಥನ ದೇಶದವರು, ಕಲಿಂಗರು, ವಿಕರ್ಣ, ದುರ್ಯೋಧನ ಇಷ್ಟು ಜನ ಬಲಭಾಗದಲ್ಲಿ ನಿಲ್ತಾರೆ. ಇನ್ನೊಂದು ಕಡೆಯಲ್ಲಿ ಶಕುನಿ ಗಾಂಧಾರದ ಸೈನ್ಯದೊಂದಿಗೆ, ಕೃಪರು, ಕೃತವರ್ಮ, ಚಿತ್ರಸೇನ, ಬಿವಿಂಶತಿ, ದುಶ್ಯಾಸನ ಇವರುಗಳು ಎಡಭಾಗದಲ್ಲಿ ನಿಂತಿರ್ತಾರೆ. ಇನ್ನೊಂದು ಕಡೆಯಲ್ಲಿ ಕಾಂಬೋಜರು, ಸುದಕ್ಷಿಣ, ಶಕರು, ಯವನರು, ಮದ್ರರು, ತ್ರಿಗರ್ತರು, ಅಂಬಷ್ಠರು, ಪ್ರತೀಚ್ಯರು, ಉದೀಚ್ಯರು, ಶಿಬಿಗಳು, ಶೂರಸೇನರು, ಶೂದ್ರರು, ಮಲದರು. ಶೂದ್ರರು ಅಂದರೆ ಶೂದ್ರ ಅಂತ ಒಂದು ದೇಶ, ಆ ದೇಶದವರು ಅಂತ. ಮಲದರು, ಸೌವೀರರು, ಕಿತವರು, ಪ್ರಾಚ್ಯರು, ದಾಕ್ಷಿಣಾತ್ಯರು. ಇವರಿಷ್ಟು ಜನ ದುರ್ಯೋಧನನ ಹಿಂದೆ ನಿಂತಿರ್ತಾರೆ. ಕರ್ಣ ದುರ್ಯೋಧನನ ಜೊತೆಗೆ ನಿಂತಿರ್ತಾನೆ. ಕರ್ಣ ನಿಂತಿರೋದು ದ್ರೋಣರ ಸೇನಾಧಿಪತ್ಯ ಕೊಟ್ಟಷ್ಟೇ ಸಂತೋಷವನ್ನು ಕರ್ಣ ಬಂದು ನಿಂತಿರೋದು ಅವ್ರಿಗೆ ಕೊಟ್ಟಿರುತ್ತೆ. ಕರ್ಣ ಬಂದಿದ್ದರಿಂದಾಗಿ ಭೀಷ್ಮ ಇಲ್ಲ ಅನ್ನುವ ಕೊರತೆಯೇ ಮರೆತು ಹೋಗುತ್ತೆ ಅವರಿಗೆ ಅಂತ ಹೇಳ್ತಾನೆ ಸಂಜಯ. ನ ಭೀಷ್ಮವು ವ್ಯಸನಂ ಕಚ್ಚಿತ್ ದೃಷ್ಟ ಕರ್ಣಂ ಅಮನ್ಯತ ಅಂತ. ವಿಶೋಕಾಶ್ಚಾಭವನ್ ಸರ್ವೇ. ಭೀಷ್ಮ ಇಲ್ಲ ಅನ್ನುವ ಒಂದು ಕೊರತೆ ಕಾಡ್ತಾ ಇತ್ತಲ್ಲ, ಭೀಷ್ಮನ ಕುರಿತಾದ ಭಾವನಾತ್ಮಕ ವಿಷಯ ಅಲ್ಲ, ಭೀಷ್ಮ ಯುದ್ಧರಂಗದಲ್ಲಿಲ್ಲ ಅನ್ನುವ ಇದಿತ್ತಲ್ಲ, ಕರ್ಣ ಬಂದ ಮೇಲೆ ಅದು ಹೋಗ್ಬಿಡತ್ತೆ ಅವರಿಗೆ ಅಂತ. ಆ ಸ್ಥಾನವನ್ನು ಅವ್ನು ಸಂಪೂರ್ಣ ತುಂಬುದ ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಅವರು. ಈಗ ಕರ್ಣನನ್ನು ದೇವತೆಗಳು ರಾಕ್ಷಸರು ಒಟ್ಟಾಗಿ ಬಂದರೂ ಸೋಲಿಸೋದಕ್ಕಾಗೋದಿಲ್ಲ. ಇನ್ನು ಪಾಂಡವರು ಹೇಗೆ ಕರ್ಣನನ್ನು ಸೋಲಿಸ್ತಾರೆ ಅನ್ನುವ ಮಾತುಕತೆಗಳು ಕೂಡ ಅಲ್ಲಿರುತ್ತೆ. ಕಿಮು ಪಾಂಡುಸುತಾನ್ ಯುದ್ಧೆ ಹೀನವೀರ್ಯ ಪರಾಕ್ರಮಾನ್. ಅಂಥವರನ್ನೇ ಸೋಲಿಸಬಲ್ಲ ಅಂತ, ದೇವತೆಗಳನ್ನೇ ಸೋಲಿಸಬಲ್ಲ, ಇನ್ನು ಸಾಮರ್ಥ್ಯವೇ ಇಲ್ಲದ ಪಾಂಡವರನ್ನು ಬಿಡ್ತಾನ ಅವನು ಅನ್ನೋ ಮಾತಿರುತ್ತೆ.
ಅದ್ರ ಜೊತೆ ಹೇಳ್ತಾ ಇರ್ತಾರೆ, ಭೀಷ್ಮ ಇಷ್ಟು ದಿನ ಪಾಂಡವರನ್ನ ರಕ್ಷಣೆ ಮಾಡ್ಕೊಂಡಿದ್ದ, ಕರ್ಣ ಅವರನ್ನು ಉಳಿಸೋದಿಲ್ಲ ಅಂತ. ಭೀಷ್ಮೇಣತು ರಣೇ ಪಾರ್ಥಾಃ ಪಾಲಿತಾಹ ಅಂತ. ಅಂದ್ರೆ ಅವರನ್ನು ಕೊಲ್ಲೋದಕ್ಕೆ ಹೋಗ್ಲಿಲ್ವಲ್ಲ, ಈಗ ಹಾಗಲ್ಲ ಅಂತ, ಕರ್ಣ ಹಾಗೆ ಮಾಡೋದಿಲ್ಲ ಅಂತ ಮಾತಾಡ್ಕೊಳ್ತಾ ಅಂದ್ರೆ ಕೌರವ ಪಾಳ್ಯದಲ್ಲಿ ಅದು ಆ ಥರ ಮಾತುಕತೆ ಅಲ್ಲಲ್ಲಿ ಬರ್ತಾ ಇರುತ್ತೆ. ದ್ರೋಣರು ಶಕಟವ್ಯೂಹವನ್ನು ರಚಿಸ್ತಾರೆ. ಇದಕ್ಕೆ ಸರಿಯಾಗಿ ಅವತ್ತು ಪಾಂಡವರು ಕ್ರೌಂಚವ್ಯೂಹವನ್ನು ರಚಿಸಿಕೊಂಡಿರ್ತಾರೆ. ಆ ಕ್ರೌಂಚವ್ಯೂಹದಲ್ಲಿ ಮುಂದೆ ಕೃಷ್ಣಾರ್ಜುನರೇ ನಿಂತಿರುತ್ತಾರೆ. ಅವನು ಸಂಜಯ ಹೇಳ್ತಾನೆ ಯುಧಿಷ್ಠಿರನಿಗೆ, ಕೃಷ್ಣ ಮತ್ತು ಅರ್ಜುನ ಮುಂದೆ ನಿಂತಿರ್ತಾರೆ. ಅಲ್ಲಿ ನೋಡಿದಾಗ 4 ಜಗತ್ತಿನ ಅತ್ಯಂತ ಶ್ರೇಷ್ಠ ವಸ್ತುಗಳ ಸಮನ್ವಯ ಇದೆ ಇಲ್ಲಿ ಅಂತ. ಅಂದರೆ ಒಂದು, ವೀರರಲ್ಲಿ ಅರ್ಜುನ ಶ್ರೇಷ್ಠ, ಧನಸ್ಸುಗಳಲ್ಲಿ ಗಾಂಡೀವ ಶ್ರೇಷ್ಠ, ಜೀವಿಗಳಲ್ಲಿ ಕೃಷ್ಣ ಶ್ರೇಷ್ಠ, ಚಕ್ರಗಳಲ್ಲಿ ಸುದರ್ಶನ ಶ್ರೇಷ್ಠ. ಈ 4 ಒಂದು ಕಡೆಗಿತ್ತು ಅಂತ. ಇಲ್ಲಿ ಕರ್ಣ ಮುಂದೆ ಇರ್ತಾನೆ, ಅಲ್ಲಿ ಅರ್ಜುನ ಮುಂದೆ ಇರ್ತಾನೆ. 11ನೇ ದಿನ ಯುದ್ಧ ಬರುವಾಗ ಎದರ ಬದರ ಕಾಣಿಸ್ತಾ ಇದ್ದಿದ್ದು ಕರ್ಣ ಮತ್ತು ಅರ್ಜುನರು. ಬಹುನಿರೀಕ್ಷಿತ ಕಾಳಗ ಅಂತ. ದ್ರೋಣನಿಗೆ ಪಟ್ಟಾಭಿಷೇಕ ಅಂದರೆ ಸೇನಾಧಿಪತಿಯಾಗಿ ಅಭಿಷೇಕ ಆದಮೇಲೆ ಕರ್ಣ ಮತ್ತು ಅರ್ಜುನರು ಮುಖಾಮುಖಿ ಆಗಿರೋ ತನಕ ಬಂದು ನಿಂತುಕೊಂಡಿದ್ವಿ. ಸೊ ಏನಾಗುತ್ತೆ ಸರ್ ಆಮೇಲೆ? ಈ ಕಥೆಯನ್ನು ನಿರೂಪಿಸುವಾಗ ಮಹಾಭಾರತದಲ್ಲಿ ವ್ಯಾಸರು ಸ್ವಲ್ಪ ವಿಭಿನ್ನವಾಗಿ ನಿರೂಪಿಸ್ತಾರೆ ಈ ಭಾಗವನ್ನು. ವಾಸ್ತವವಾಗಿ ಸಂಜಯನಿಗೆ ಎಲ್ಲಿದ್ದನ್ನು ಏನನ್ನೋ ನೋಡೋದಕ್ಕೆ ಬರ್ತಾ ಇತ್ತು, ಆದರೆ ಅವನು ಯುದ್ಧ ಭೂಮಿಯಲ್ಲೇ ಇದ್ದ. ಮೊದಲನೇ ದಿವಸ ಯುದ್ಧ ಭೂಮಿಗೆ ಹೋದವನು, ಮೊದಲನೇ ದಿವಸಕ್ಕಿಂತ ಮೊದಲು 10ನೇ ದಿನ ಭೀಷ್ಮ ಆದಲ್ಲಿವರೆಗೆ ಅಲ್ಲೇ ಇದ್ದ. 10ನೇ ದಿನ ಮುಗಿಯುವವರೆಗೆ. 10ನೇ ದಿನ ರಾತ್ರಿ ಅವನು ಮತ್ತೆ ಹಸ್ತಿನಾಪುರಕ್ಕೆ ಹೋದ. ಹೋಗಿ 10 ದಿನದ ಕಥೆಯನ್ನು ಇವನಿಗೆ ಹೇಳೋದು, ಧೃತರಾಷ್ಟ್ರನಿಗೆ. ಅಲ್ಲಿಂದ ಹಿಂದಿರುಗಿದ ಮೇಲೆ ಮತ್ತೆ ಅವನು ಹಿಂದಿರುಗೋದು, ವಾಪಸ್ ಹೋಗೋದು 5 ದಿನ ಮತ್ತೆ ಕಳೆದ ಮೇಲೆ, ಅಂದರೆ ದ್ರೋಣರ ಪತನ ಆದಮೇಲೆ. ಅಂದರೆ ದ್ರೋಣರು ಸತ್ತೋಗ್ತಾರೆ, ಪ್ರಾಣ ಬಿಡ್ತಾರೆ. ಅದಾದ ಮೇಲೆ ಹೋಗ್ತಾನೆ ಧೃತರಾಷ್ಟ್ರನಿಗೆ ಮತ್ತೆ ಹೇಳೋದಕ್ಕೆ. ಆವಾಗ ಹೋದವನು ಏನು ಮಾಡ್ತಾನೆ ಅಂದರೆ, ಮೊದಲಿಗೆ ಸಂಕ್ಷೇಪವಾಗಿ ಹೇಳ್ತಾನೆ ಒಟ್ಟು ದ್ರೋಣರ ಯುದ್ಧಗಳು ಹೇಗಾಯಿತು ಅಂತ. ದಿನಗಳ ವಿಭಾಗ ಎಲ್ಲ ಮಾಡಲ್ಲ. 11ನೇ ದಿನ ಏನಾಯಿತು, 12ನೇ ದಿನ ಆಯಿತು ಅಂತೆಲ್ಲ ಏನು ಹೇಳಲ್ಲ. ಒಟ್ಟು ಹೇಳಿಕೊಂಡು ದ್ರೋಣರ ಸಂಹಾರ ಆಯಿತು ಅಂತ ಹೇಳ್ತಾನೆ. ಆಗ ಧೃತರಾಷ್ಟ್ರ ವಿವರವಾಗಿ ಕೇಳ್ತಾನೆ. ವಿವರವಾಗಿ ಕೇಳಿದಾಗ ಇವನು ಹೇಳೋದಕ್ಕೆ ಮತ್ತೆ ಆರಂಭ ಮಾಡ್ತಾನೆ. ಸಂಜಯ ಅವತ್ತು ಬೆಳಗಿನಿಂದ ಏನಾಯಿತು ಅಂತ ಎಲ್ಲ ದಿನಗಳ ಕಥೆಗಳನ್ನು ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಹಾಗಾಗಿ ನಾವು ಇದನ್ನು ಈಗ ಆರಂಭ ಮಾಡ್ತಾ ಇದ್ದೀವಿ. ಅಂದರೆ ಈಗ ನಾವು ಕಥೆಯನ್ನು ಹೇಳುವ ಹೊತ್ತಿನಲ್ಲಿ ದ್ರೋಣರ ಪತನ ಆಗಿದೆ. ಅದು ಧೃತರಾಷ್ಟ್ರನಿಗೆ ಸಂಜಯ ಹೇಳಿ ಆಗಿದೆ. ಆಗ ಧೃತರಾಷ್ಟ್ರನ ಪ್ರತಿಕ್ರಿಯೆ ಬರೋದು. ಧೃತರಾಷ್ಟ್ರ ಕೇಳ್ತಾನೆ, ಹೇಗೆ ದ್ರೋಣರನ್ನ ಕೊಂದ್ರು ಅಂತ. ಅಸ್ತ್ರ ಮತ್ತು ಶಸ್ತ್ರ ಎರಡರಲ್ಲೂ ಅವರು ಕುಶಲರು, ಅವರನ್ನು ಹೇಗೆ ಕೊಲ್ಲೋದಕ್ಕಾಯ್ತು? ಅವರ ರಥವನ್ನು ಮುರಿದು ಹಾಕಿ ಕೊಂದ್ರ, ಅಥವಾ ಅವರ ಧನಸ್ಸನ್ನು ಮುರಿದು ಕೊಂದ್ರ, ಅಥವಾ ದ್ರೋಣರು ಯಾವುದಾದ್ರೂ ಒಂದರಲ್ಲಿ ಅಜಾಗರೂಕರಾಗಿದ್ರ, ಎಚ್ಚರಿಕೆಯಲ್ಲಿ ಇಲ್ಲದೆ ಇದ್ರ, ಹೇಗೆ ಕೊಲ್ಲೋಕೆ ಸಾಧ್ಯ ಆಯಿತು ಅಂತ. ಧೃಷ್ಟದ್ಯುಮ್ನ ಹೋಗಿ ಅವರನ್ನು ಸಂಹಾರ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ. ಯಾಕೆಂದರೆ ಅವರು ಚಿತ್ರಯೋಧಿ, ಕ್ಷಿಪ್ರಹಸ್ತ ಅಂತ, ಅಂದರೆ ಬಹಳ ವೇಗವಾಗಿ ಆಯುಧಗಳನ್ನು ಪ್ರಯೋಗಿಸುವವರು ಮತ್ತು ಅದ್ಭುತವಾಗಿ ಯುದ್ಧ ಮಾಡುವವರು, ಎಷ್ಟೋ ತರಹದಲ್ಲಿ ಯುದ್ಧ ಮಾಡುವವರು ಅವರು. ಅವರನ್ನು ಸೋಲ್ಸೋದಲ್ಲ, ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಎಷ್ಟು ದೂರದಲ್ಲಿದ್ದರೂ ಅವರು ಅಸ್ತ್ರ ಪ್ರಯೋಗ ಮಾಡ್ತಾರೆ, ಹತ್ತಿರದಲ್ಲಿದ್ದರೂ ಮಾಡ್ತಾರೆ ಅನ್ನುವ ಎಲ್ಲ ಸಾಮರ್ಥ್ಯ ಇದ್ದವರು ಅಂತ. ಹಾಗಾಗಿ ಧೃತರಾಷ್ಟ್ರನ ಪ್ರಶ್ನೆ, ಹೇಗಾಯಿತು ದ್ರೋಣರನ್ನು ಕೊಲ್ಲೋದಕ್ಕೆ ಸಾಧ್ಯ ಆಗಿದ್ದೆ ಹೇಗೆ ಅಂತ. ಅಷ್ಟನ್ನು ಕೇಳಿಕೊಂಡು ಹೇಳ್ತಾನೆ, ನನಗೆ ಪುರುಷ ಪ್ರಯತ್ನಕ್ಕಿಂತ ದೈವವೇ ಅಂದರೆ ಅದೃಷ್ಟವೇ, ವಿಧಿಯೇ ದೊಡ್ಡದು ಅಂತ ಅನಿಸುತ್ತೆ ಅಂತ. ಈಗ ವಿಧಿ ಅದೃಷ್ಟ ಪ್ರಯತ್ನ ಅಂತ ಎರಡಿದೆಯಲ್ಲ, ಅದೃಷ್ಟ ಮತ್ತು ಪುರುಷ ಪ್ರಯತ್ನ ಅಂತ ಎರಡಿದೆಯಲ್ಲ. ಅದರಲ್ಲಿ ಪುರುಷ ಪ್ರಯತ್ನಕ್ಕೆ ಏನು ಬೆಲೆ ಇಲ್ಲ ಅಂತ ಅನಿಸುತ್ತೆ. ಪುರುಷ ಪ್ರಯತ್ನದಿಂದ ಏನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ದ್ರೋಣರನ್ನು ದೃಷ್ಟದ್ಯುಮ್ನ ಕೊಂದ ಅನ್ನೋದೇ ಸಾಕು ಅದಕ್ಕೆ ಸಾಕ್ಷಿ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಯಾಕೆಂದರೆ ಅದು ಅಸಾಧ್ಯವಾದದ್ದು ಅಂತ. ಅಸಾಧ್ಯವಾದದ್ದು ಸಾಧ್ಯ ಆಯಿತು ಅಂತ ಅಂದರೆ ಅದು ಪುರುಷ ಪ್ರಯತ್ನದಿಂದ ಆಗಿಲ್ಲ, ಅದು ಹಣೆ ಮೇಲೆ ಬರೆದಿತ್ತು ಆಯಿತು ಅಂತ ಅಷ್ಟೇನೆ ಅಂತ ಅವನು ಹೇಳ್ತಾನೆ.
ಇವತ್ತು ಆದಷ್ಟು ದುಃಖ ನನಗೆ ಯಾವತ್ತೂ ಆಗಿಲ್ಲ ಅಂತ ಹೇಳ್ತಾನೆ. ಅಂದರೆ ದ್ರೋಣರಿಗೆ ಹೀಗಾಯಿತು, ದ್ರೋಣರು ಸತ್ತೋದ್ರು ಅನ್ನೋದನ್ನು ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಈಗ ಭೀಷ್ಮ ಸತ್ತಿಲ್ಲ, ದ್ರೋಣರು ಸತ್ತೇ ಹೋಗಿರ್ತಾರೆ. ಅವರ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅವರನ್ನು ಇವರು ಅವರ ಶಿಷ್ಯರಾಗಿದ್ದರು ಅಂತ. ಅಂದರೆ ಒಂದು ಅವರಲ್ಲಿ ವೇದಾಧ್ಯಯನಕ್ಕೆ ವಿದ್ಯಾರ್ಥಿಗಳು ಬರ್ತಾಯಿದ್ರು, ಇನ್ನೊಂದು ಕ್ಷಾತ್ರವಿದ್ಯೆ ಕಲಿಯೋದಕ್ಕೆ ಬರ್ತಾಯಿದ್ರು. ದ್ರೋಣರು ಅದು ಎರಡನ್ನೂ ಕಲಿಸ್ತಾ ಇದ್ರು ಅಂತ. ಅವರಿಗದನ್ನು ಇವರಿಗದನ್ನು ಕಲಿಸ್ತಾ ಇದ್ರು ಅಂತ. ಅಂದರೆ ಯಾರು ಬಂದರೂ ಕಲಿಸೋದಕ್ಕೆ ಬೇಕಾಗುವ ಎಲ್ಲ ವಿದ್ಯೆಗಳು ಗೊತ್ತಿತ್ತು ಅವರಿಗೆ, ಎಲ್ಲರಿಗೂ ಎಲ್ಲದನ್ನು ಕಲಿಸ್ತಾ ಇದ್ರು ಅಂತ. ಇಷ್ಟು ಹೇಳಿ ದ್ರೋಣರ ಬಗ್ಗೆ ಹೇಳ್ತಾನೆ, ತುಂಬ ಹೇಳ್ತಾನೆ, ಅವರ ಗುಣಗಾನ ಮಾಡ್ತಾನೆ. ಮತ್ತೆ ಅದೇ ಪ್ರಶ್ನೆಯನ್ನು ಪುನಃ ಕೇಳ್ತಾನೆ. ಅವ್ರ ಜೊತೆಗೆ ಯಾರಿದ್ರು, ಅವರ ರಥರಕ್ಷಕರಾಗಿ ಯಾರಿದ್ರು, ಚಕ್ರರಕ್ಷಕರಾಗಿ ಯಾರಿದ್ರು, ಪಾಂಡವರು ಅವ್ರಿಗೆ ಮುತ್ತಿಗೆ ಹಾಕ್ಬಿಟ್ರ, ಹಂಗೆ ಮಾಡಿದ್ರ, ಹಿಂಗೆ ಮಾಡಿದ್ರ, ಅದು ಹೆಂಗಾಯಿತು ಅಂತ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳ್ತಾನೆ. ಕೇಳ್ತಾ ಈಗ ನಾನು ಮಾತಾಡೋಕ್ಕಾಗ್ತಾ ಇಲ್ಲ, ನೀನು ಈಗೇನು ಹೇಳಬೇಡ, ನನ್ನ ಮನಸ್ಸು ಸ್ತಬ್ಧ ಆದಂತೆ ಆಗ್ಬಿಟ್ಟಿದೆ, ಮನಸ್ಸು ಸರಿಯಾದ ಮೇಲೆ ಮತ್ತೆ ಮಾತಾಡೋಣ ಅಂತ ಹೇಳಿ ಮಾತು ನಿಲ್ಲಿಸ್ತಾನೆ ಧೃತರಾಷ್ಟ್ರ. ಹೀಗೆ ಹೇಳಿದವನು ಇದಕ್ಕಿದ್ದಂಗೆ ಎಚ್ಚರ ತಪ್ಪು ಕೆಳಗೆ ಬಿದ್ದೇ ಬಿಡ್ತಾನೆ. ಅಂದರೆ ಮನಸ್ಸು ಸ್ತಬ್ಧಾದಂಗೆ ಆಗುತ್ತೆ, ಮನಸ್ಸು ಖಾಲಿ ಆದಂಗಾಗಿ ಏನೋ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದವನು ಬಿದ್ದು ಬಿಡ್ತಾನೆ. ಪರಿಚಾರಕರು ಬಂದು ಅವನಿಗೆ ಗಾಳಿ ಬೀಸಿ ಸುಗಂಧ ಇದನ್ನೆಲ್ಲ ಹಾಕಿ ಅವನನ್ನು ಎಚ್ಚರಿಸ್ತಾರೆ. ಅವನು ಬಿದ್ದ ಅಂತ ಕೇಳಿ ಅಂತಃಪುರದ ಎಲ್ಲ ಸ್ತ್ರೀಯರು ಓಡಿ ಬರ್ತಾರೆ. ಓಡಿ ಬಂದು ಸುತ್ತ ಕುಳ್ಕೊಳ್ತಾರೆ, ಅವರು ಗೋಳಾಡ್ತಾರೆ ಅಂತ. ಎಷ್ಟೋ ಹೊತ್ತಾದ ಮೇಲೆ ಅವನನ್ನು ಕೂರಿಸ್ತಾರೆ ಮೇಲೆ ಎತ್ತಿ. ಕೂತ್ರೂ ಅಲ್ಲೊಂಥರ ಅವನು ಸ್ತಬ್ಧನಾಗೇ ಇರ್ತಾನೆ. ಬಹಳ ಹೊತ್ತಾದ ಮೇಲೆ ಅವನಿಗೆ ಎಚ್ಚರ ಆಗತ್ತೆ. ಎಚ್ಚರ ಆದಮೇಲೆ ಮತ್ತೆ ಸಂಜಯನಲ್ಲಿ ಕೇಳ್ತಾನೆ, ಪೂರ್ಣ ವಿವರ ಕೊಡು ಅಂತ. ವಿವರ ಕೇಳಿದವನು ಏನು ವಿವರ ಬೇಕು ಅಂತಲೂ ಕೇಳ್ತಾ ಹೋಗ್ತಾನೆ ಅವನು. ಒಂದು ದ್ರೋಣರ ಸುತ್ತ ಯಾರಿದ್ರು, ಯಾರು ರಕ್ಷಿಸ್ತಾ ಇದ್ರು ಅವರು ಅಂತ ಜನರಲ್ಲಾಗಿ ಕೇಳಿದವನು. ಆಮೇಲೆ ಒಬ್ಬೊಬ್ಬರನ್ನೇ ಕೇಳ್ತಾ ಹೋಗ್ತಾನೆ. ಆ ಕೇಳುವಲ್ಲಿ ಅವರ ಸಾಮರ್ಥ್ಯ ಏನು ಅಂತ ಹೇಳ್ತಾ ಹೋಗ್ತಾನೆ ಧೃತರಾಷ್ಟ್ರ. ಅಂದರೆ ಒಂಥರ ನೆನಪಿಸಿಕೊಂಡು ಹೇಳ್ತಾ ಹೋಗ್ತಾನೆ. ಕೃಷ್ಣನೇ ಸಾರಥಿಯಾಗಿ ಕುಳಿತುಕೊಂಡು ಅರ್ಜುನ ಬರ್ತಾ ಇದ್ದರೆ ಯಾರಿಗೆ ತಡೆಯೋಕ್ಕಾಗತ್ತೆ ಅವನನ್ನು ಅಂತ ಹೇಳ್ತಾ ಅರ್ಜುನನ ಬಗ್ಗೆ ಹೇಳ್ತಾನೆ. ಸುಕುಮಾರ, ಯುವ, ಶೂರ, ದರ್ಶನೀಯಶ್ಚ ಪಾಂಡವ, ಮೇಧಾವಿ, ನಿಪುಣೋ, ಧೀಮಾನ್, ಯುಧಿ ಸತ್ಯ ಪರಾಕ್ರಮ ಅಂತ. ಅವನನ್ನು ಯುವಕ ಅಂತ ಕರೀತಾನೆ ಅರ್ಜುನನನ್ನು. ಯುವಕ ಅಂದರೆ ಅವನು ಹಾಗಿದ್ದ ಅಂತ ಅರ್ಥ, ಅವನ ವಯಸ್ಸು ಅಂತಲ್ಲ, ಯುವಕನಾಗಿದ್ದ ಅಂತ. ದರ್ಶನೀಯ ಅಂತ ನೋಡಿದ್ರೆ ನೋಡಬೇಕು ಅಂತ ಅನ್ನಿಸೋ ಥರ ಇದ್ದಾನೆ ಅವನು. ಮೇಧಾವಿ ಅವನು, ನಿಪುಣ, ಬುದ್ಧಿಶಾಲಿ ಕೂಡ ಹೌದು ಅವನು ಅಂತ. ಅಂತಹ ಅರ್ಜುನನನ್ನು ಯಾರಿಗೆ ತಡೆಯೋಕ್ಕಾಗತ್ತೆ ನಮ್ಮವರಲ್ಲಿ ಅಂತ ಕೇಳ್ತಾನೆ. ಯಾರು ತಡೆದ್ರು ಅಂತ, ಅಂತ ಅರ್ಜುನನನ್ನು ಯಾರು ತಡೆದ್ರು ಅಂತ ಕೇಳ್ತಾನೆ. ಯುಧಿಷ್ಠಿರನ ಬಗ್ಗೆ ಹೇಳ್ತಾನೆ. ಅಜಾತಶತ್ರು ಅಂತ. ಅಜಾತಶತ್ರು, ಅಂತಹ ಅಜಾತಶತ್ರುವೇ ಯುದ್ಧಕ್ಕೆ ಬಂದಾಗ ದ್ರೋಣರ ಮೇಲೆ ಅವನು ಪ್ರಹಾರ ಮಾಡದೇ ಇದ್ದಂತೆ, ಅವರಿಗೆ ಆಘಾತ ಮಾಡದೇ ಇದ್ದಂತೆ ತಡೆದವರು ಯಾರು ಅಂತ ಕೇಳ್ತಾನೆ. ಭೀಮನನ್ನು ಯಾರು ತಡೆದ್ರು ಅಂತ ಕೇಳ್ತಾನೆ. ಹಾಗೆ ಕೇಳುವಾಗ ಹೇಳ್ತಾನೆ ಅವನು ಸಿಟ್ಟಿನವನು ಅವನು ಅಂತ, ಕ್ರುದ್ಧಂ ಅಂತ, ಸಹಜವಾಗೇ ಸಿಟ್ಟಿನವನು. ಮತ್ತು ಈಗಂತೂ ಬಹಳ ಸಿಟ್ಟು ಬಂದಿದೆ ಅಂತ ಅವನಿಗೆ. ಮತ್ತು ಅದೆಷ್ಟೋ ಆನೆಗಳ ಶಕ್ತಿ ಇರುವಂಥವನು, ಅವನನ್ನು ಯಾರು ತಡೆದ್ರು ಅಂತ. ಅವನೊಬ್ಬನೇ ಸಾಕು ನಮ್ಮ ಇಡೀ ಸೈನ್ಯವನ್ನು ನಾಶ ಮಾಡೋದಕ್ಕೆ, ಅಂಥವನು ಭೀಮ ಅಂತ ಹೇಳ್ತಾನೆ. ನಕುಲ ಕೂಡ ತುಂಬ ದೊಡ್ಡ ಶೂರ. ಅವನು ಕೂಡ ಅರ್ಜುನಂತೆ ಮೇಧಾವಿಯಾಗಿರುವವನು, ಕುಶಲ, ಯುದ್ಧ ಕುಶಲ ಅವನು. ಅವನು ಬಂದಾಗ ಅವನನ್ನು ಯಾರು ತಡೆದ್ರು ಅಂತ ಕೇಳ್ತಾನೆ. ಸಹದೇವ ಬಹಳ ಸಿಟ್ಟಿನಲ್ಲಿದ್ದಾನೆ. ಅವನು ಈ ಕೋಪಗೊಂಡ ಹಾವಿನ ಥರ ಇದ್ದಾನೆ ಈ ಇದರಲ್ಲಿ. ಅಂದರೆ ದ್ರೌಪದಿ ಪ್ರಕರಣ ನಂತರ ಸಹದೇವ ಕುಪಿತನಾಗೇ ಇದ್ನಲ್ಲ, ಅವನನ್ನು ಯಾರು ತಡೆದು ನಿಲ್ಲಿಸಿದರು ಅಂತ ಕೇಳ್ತಾನೆ. ಇದಾದ್ಮೇಲೆ ಪ್ರತಿಯೊಬ್ಬರದ್ದು ಕೇಳ್ತಾ ಹೋಗ್ತಾನೆ. ಪಾಂಡವರ ವೀರರಲ್ಲಿ ಪ್ರತಿಯೊಬ್ಬರಿಗೂ ಈ ಥರದ್ದು ಏನೋ ಒಂದು ವೈಶಿಷ್ಟ್ಯ ಹೇಳ್ತಾ, ಅವನಿಂಥ ಯುದ್ಧದಲ್ಲಿ ಗೆದ್ದವನಾಗಿದ್ದ, ಅವನು ಹೀಗಿದ್ದ, ಅವನನ್ನು ಯಾರು ತಡೆದ್ರು, ಯಾರು ತಡೆದ್ರು ಅಂತ ಕೇಳ್ತಾ ಹೋಗ್ತಾನೆ. ಅಭಿಮನ್ಯು ಬಗ್ಗೆ ಹೇಳ್ತಾನೆ, ಘಟೋತ್ಕಚನ ಬಗ್ಗೆ ಹೇಳ್ತಾನೆ, ಉಪಪಾಂಡವರ ಬಗ್ಗೆ ಹೇಳ್ತಾನೆ, ದ್ರೌಪದಿಯ ಮಕ್ಕಳ ಬಗ್ಗೆ.
ಇದನ್ನು ಹೇಳುವಾಗ ಹಲವು ಹಿಂದೆಲ್ಲೂ ಹೇಳಿರದ ಅಂಶಗಳೆಲ್ಲ ಇದರಲ್ಲಿ ಬರುತ್ತೆ. ಓಕೆ. ಅಂಶಗಳೆಲ್ಲ ಬರುತ್ತೆ. ಅದರಲ್ಲಿ ಉದಾಹರಣೆ ಒಂದು ಅಂದರೆ ಈ 5 ಜನ ಪ್ರತಿವಿಂಧ್ಯ, ಸುತು, ಸೋಮ, ಶ್ರುತಕೀರ್ತಿ, ಶತಾನಿಕ, ಈ 5 ಜನ ಭೀಷ್ಮನಲ್ಲಿ ಕಲ್ತಿದ್ರು ಅಂತ ಹೇಳ್ತಾನೆ. ಓಕೆ. ಆ ಘಟನೆ ಹಿಂದೆಲ್ಲೂ ಬಂದಿರೋದಿಲ್ಲ. ಏತೆ 12 ವರ್ಷಾಣಿ ಕ್ರೀಡಾಮುತ್ಸೃಜ್ಯ ಬಾಲಕಾಹ ಅಸ್ತ್ರಾರ್ಥಮವಸನ್ನ ಭೀಷ್ಮೆ ಬಿಭ್ರತೋ ವ್ರತಮುತ್ತಮಂ ಅಂತ 12 ವರ್ಷಗಳ ಕಾಲ ಆಟ ಆಡುವ ವಯಸ್ಸಿನಲ್ಲಿ ಅವರು ಬಂದು ಭೀಷ್ಮನ ಬಳಿಗೆ ಬಂದು ಭೀಷ್ಮನ ಸನ್ನಿಧಿಯಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರು ಅಂತ ಹೇಳ್ತಾನೆ. ಅದು ಯಾವಾಗ ಅಂತ ಗೊತ್ತಾಗೋದಿಲ್ಲ. 12 ವರ್ಷ ಅಂದರೆ ಇವರು ವನವಾಸಕ್ಕೆ ಹೋದಾಗಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದರೆ ವನವಾಸಕ್ಕೆ ಹೋದಾಗ ದೃಷ್ಟದ್ಯುಮ್ನ ಬಂದು ಅವರನ್ನು ಅಲ್ಲಿ ಕರ್ಕೊಂಡು ಹೋದ ಅಂತ ಇರೋದು. ಅಭಿಮನ್ಯುವನ್ನ ಕೃಷ್ಣ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ, ಇವರನ್ನ ದೃಷ್ಟದ್ಯುಮ್ನ ಕರ್ಕೊಂಡು ಹೋಗ್ತಾನೆ. ಅವ್ರು ಅಜ್ಜಂದ್ರ ಮನೆಗೆ ಹೋದ್ರು ಅಂದರೆ ಮಾಮನ ಮನೆಗೆ ಹೋಗಿರ್ತಾರಂತ. ಅಮ್ಮನ ಮನೆಗೆ, ಅಮ್ಮಂತವ್ರ ಮನೆಗೆ ಹೋಗಿರ್ತಾರೆ ಅಂತ. ಪ್ರಾಯಶಃ ಅದಕ್ಕಿಂತ ಮೊದಲು ಇರ್ಬೋದು. ಅವ್ರು ಇಂದ್ರಪ್ರಸ್ಥದಲ್ಲಿದ್ದ ಕಾಲದಲ್ಲೇನೆ ಅವ್ರು ಆವಾಗಲೇ ಹುಟ್ಟಿದ್ರಲ್ಲ, ಆವಾಗ ಅವರು ಭೀಷ್ಮನ ಬಳಿಗೆ ಹೋಗಿ ಕಲ್ತಿರ್ಬೋದು ಅಂತ. ಅಂದರೆ ಇಂದ್ರಪ್ರಸ್ಥದಿಂದ ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿ ಹೋಗಿ ಉಳಿದು 12 ವರ್ಷ ಅಲ್ಲಿಯೇ ಇದ್ದು ಕಲ್ತಿರ್ಬೋದು. ಅದು ಭೀಷ್ಮನ ಬಳಿ ಕಲ್ತರು ಅನ್ನೋದು ಭಾಳ ಆಶ್ಚರ್ಯ ಕೊಡುತ್ತೆ. ಏನಂದರೆ ದ್ರೋಣಾಚಾರ್ಯರಿದ್ರಲ್ಲಿ, ಕೃಪರಿದ್ರು, ಅವರಲ್ಲಿ ಕಲ್ತಿಲ್ಲ ಅಂತ ಅನ್ನೋದೊಂದು. ಅಥವಾ ಅವರಲ್ಲೂ ಸ್ವಲ್ಪ ಕಲ್ತಿರ್ಬೋದು, ಉಲ್ಲೇಖ ಅಂತೂ ಇಲ್ಲ. ಬಟ್ ಭೀಷ್ಮ ಇವರು ಯಾರಿಗೂ ಹೇಳ್ಕೊಟ್ಟಿಲ್ಲ. ಅವನು ಪಾಂಡು ಕಲಿಸಿಲ್ಲ, ಧೃತರಾಷ್ಟ್ರನಿಗೆ ಕಲಿಸಿಲ್ಲ, ಮೊಮ್ಮಕ್ಕಳಿಗೆ ಯಾರಿಗೂ ಕಲಿಸಿಲ್ಲ, ಪಾಂಡವರಿಗೆ ಕೌರವರಿಗೆ ಕಲಿಸಿಲ್ಲ. ಆದರೆ ಇವ್ರಿಗೆ ಕಲಿಸದ ಅನ್ನೋದೊಂದು ಭಾಳ 3 ತಲೆಮಾರು ಕಳೆದ ಮೇಲೆ ಅವನು ಮತ್ತೆ ಕಲಿಸಿಕೊಟ್ಟ ಅನ್ನೋದು ಭಾಳ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಅಂದರೆ ಕಲಿಸೋದಂತಂದ್ರೆ ಶಾಸ್ತ್ರೋಕ್ತವಾಗಿ ಕಲಿಸದಿದ್ರು ಏನೊಂದು ಒಂದಷ್ಟು ವಿಚಾರಗಳನ್ನ ಕಲಿಸ್ಬಿಟ್ಟಿಲ್ಲ. 12 ವರ್ಷ ಅಂತ ಹೇಳಿ 12 ವರ್ಷ ಅಂತ ಏತೆ 12 ವರ್ಷಾಣಿ ಅಂತ 12 ವರ್ಷ. ಮತ್ತೆ ವ್ರತಮುತ್ತಮಂ ಅಂತ ಅಂದರೆ ಅವರು ವಿದ್ಯಾಭ್ಯಾಸದಲ್ಲೇ ಇದ್ರು ಅಂತ, ಸುಮ್ಮನೆ ಅಲ್ಲ ಅಂತ. ಧೃತರಾಷ್ಟ್ರನ ವಿಸ್ತಾರವಾದ ಎಲ್ಲ ಪ್ರಶ್ನೆಗಳ ನಂತರ ಸಂಜಯ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಎಲ್ಲರ ಬಗ್ಗೆನೂ ಹೇಳ್ತಾನೆ, ಒಬ್ಬೊಬ್ಬರ ಬಗ್ಗೆ ಒಂದೊಂದು ವೈಶಿಷ್ಟ್ಯ ಹೇಳ್ತಾನೆ. ಕೃಷ್ಣನ ಬಗ್ಗೆ ಸುದೀರ್ಘವಾಗಿ ಹೇಳ್ತಾನೆ, ಕೃಷ್ಣ ಏನು ಮಾಡಿದ್ದ ಅಂತೆಲ್ಲ ಹೇಳ್ತಾನೆ. ಅದೆಲ್ಲ ಆದಮೇಲೆ ಸಂಜಯ ಸುಮ್ಮನೆ ಕೇಳ್ತಾ ಇರ್ತಾನೆ, ಅವನು ಮಾತಾಡ್ತಾ ಇರೋದು. ಅಂದರೆ ಅದನ್ನು ಯುದ್ಧದ ಬಗ್ಗೆ ಕೇಳುವಾಗ ಅದೆಲ್ಲ ಏನು ಪ್ರಶ್ನೆ ಅಂದರೆ ಅವನ ಪರಿಸ್ಥಿತಿ ಹಾಗಿದೆಯಲ್ಲ, ಏನೇನೋ ಕಾಣಿಸುತ್ತೆ, ಏನೋ ಕೇಳ್ತಾ ಇರ್ತಾನೆ ಅನ್ನೋ ಥರ. ಅದೆಲ್ಲ ಆದಮೇಲೆ ಇವನು ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಸೇನಾಧಿಪತ್ಯವನ್ನು ಸ್ವೀಕಾರ ಮಾಡಿದ ಮೇಲೆ ದ್ರೋಣರು ಎಲ್ಲ ಸಿದ್ಧ ಆಗಿ ನಿಲ್ಲಿಸ್ತಾರಲ್ಲ, ವ್ಯೂಹ ಎಲ್ಲ ಆಗಿ ನಿಂತುಕೊಂಡಿದ್ದಾಗ ದುರ್ಯೋಧನನಿಗೆ ಕೇಳ್ತಾರೆ ಅವರು. ಏನು ಅಂತ ಅಂದರೆ, ನನ್ನನ್ನು ಸೇನಾಧಿಪತಿಯಾಗಿ ಮಾಡಿದ್ದಿ ನೀನು, ನನ್ನನ್ನು ಅಂಥ ಗೌರವ ಕೊಟ್ಟಿದ್ದಿ ನೀನು, ಈ ಕರ್ಮಕ್ಕೆ ಸರಿಯಾದ ಫಲ ನಿನಗೆ ಸಿಗಬೇಕು. ಅಂದರೆ ಈಗ ನನ್ನನ್ನು ಸೇನಾಧಿಪತಿಯನ್ನಾಗಿ ಮಾಡಿರೋದ್ರಿಂದಾಗಿ ನಾನು ನಿನಗೇನೋ ಒಂದನ್ನು ಕೊಡಬೇಕು. ನೀನು ಏನನ್ನು ಅಪೇಕ್ಷೆ ಪಡ್ತೀಯೋ ಅಂಥ ಒಂದನ್ನು ನಾನು ನಿನಗೆ ಕೊಡ್ತೀನಿ, ಅದನ್ನು ಕೇಳು ಅಂತ ಹೇಳ್ತಾರೆ. ಅಂದರೆ ಸೇನಾಧಿಪತಿಯನ್ನಾಗಿ ಮಾಡಿದ್ದಕ್ಕೆ, ಸೇನಾಧಿಪತಿಯಾದವನು ಎಲ್ಲರನ್ನು ಸೇರಿಸ್ಕೊಂಡು ಯುದ್ಧ ಮಾಡಬೇಕು, ಪಾಂಡವ್ರನ್ನ ಗೆಲ್ಲಬೇಕು, ಪಾಂಡವ್ರನ್ನ ಕೊಲ್ಲಬೇಕು, ಇದೆಲ್ಲ ಸಹಜ ಆಯ್ತಲ್ಲ. ಒಂದನ್ನು ಕೇಳು, ಯಾವುದೋ ಒಂದನ್ನು, ಅದನ್ನು ಮಾಡಿಯೇ ಮಾಡಿಕೊಡ್ತೀನಿ ನಾನು ಅಂತ ಕೇಳ್ತಾರೆ. ಓಕೆ. ಈ ದುರ್ಯೋಧನ ತಕ್ಷಣ ಏನೂ ಕೇಳೋದಿಲ್ಲ. ಇವನು ಹಿಂದೆ ಹೋಗಿ ಕರ್ಣ, ದುಶ್ಯಾಸನ ಅವರೆಲ್ಲರ ಜೊತೆಗೆ ಒಂದು ಸಭೆ ಮಾಡ್ತಾನೆ. ತಥೋ ದುರ್ಯೋಧನ ಚಿಂತ್ಯ ಕರ್ಣ ದುಶ್ಯಾಸನಾದಿವಿಹಿ ಅಂತ ಮಾತಾಡ್ಕೊಂಡು ಬರ್ತಾನೆ. ಮಾತಾಡ್ಕೊಂಡು ಬಂದು ದ್ರೋಣರಿಗೆ ಹೇಳ್ತಾನೆ, ನಿಮಗೆ ಅಂಥದ್ದೊಂದು ವರ ಕೊಡಬೇಕು ಅಂತ ಇದ್ದರೆ ನೀವು ಯುಧಿಷ್ಠಿರನನ್ನು ಬಂಧಿಸಿ ನನಗೆ ಒಪ್ಪಿಸಬೇಕು. ಓಕೆ. ಯುಧಿಷ್ಠಿರನನ್ನು ಬಂಧಿಸಿ, ದದಾಸಿ ಚೇದ್ ವರಂ ಮಹ್ಯಂ ಜೀವಗ್ರಾಹಂ ಯುಧಿಷ್ಠಿರಂ, ಅವನ ಜೀವಂತವಾಗಿ ಸೆರೆ ಹಿಡಿಬೇಕು ಅಂತ. ಗೃಹೀತ್ವ ರಥಿನಾಂ ಶ್ರೇಷ್ಠಂ ಮತ್ಸಮೀಪ ಮಿಹಾನಯ ಅಂತಲೇ, ಅಂದರೆ ಜೀವಂತವಾಗಿ ಸೆರೆ ಹಿಡಿದು ನನ್ನ ಬಳಿಗೆ ಕರ್ಕೊಂಬಂದು ಬಿಡಬೇಕು ಅಂತ ಕೇಳ್ತಾನೆ. ಅವ್ರಿಗೆ ಆಶ್ಚರ್ಯ ಆಗತ್ತೆ. ಅವ್ರು ಹೇಳ್ತಾರೆ, ಅವನು ಬದುಕಿಕೊಂಡ ಯುಧಿಷ್ಠಿರ ಅಂತ ಹೇಳ್ತಾರೆ. ಧನ್ಯ ಅವನು, ಯಾಕೆಂದರೆ ನೀನು ಅವನನ್ನು ಕೊಲ್ಲಬೇಕು ಅಂತ ನನ್ನ ಹತ್ರ ಕೇಳಿಬಿಟ್ಟಿದ್ರೆ ನಾನು ಆ ಕೆಲಸ ಮಾಡಬೇಕಾಗಿ ಬರ್ತಿತ್ತು. ಆದರೆ ನೀನು ಅದನ್ನು ಕೇಳಲಿಲ್ಲ, ಹಾಗಾಗಿ ಅವನು ಬದುಕಿಕೊಂಡ ಅಂತ ಹೇಳಿ, ಅಲ್ಲ ನೀನು ಯುಧಿಷ್ಠಿರನನ್ನು ಕೊಲ್ಲು ಅಂತಲೇ ನನಗೆ ಹೇಳೋದು ಬಿಟ್ಟುಕೊಂಡು ಅದ್ಯಾಕೆ ಬಂಧಿಸು ಅಂತ ಹೇಳ್ತಾ ಇದೀಯಾ ಅಂತ ಅವ್ರಿಗೆ ಆಶ್ಚರ್ಯದಿಂದ ಕೇಳ್ತಾರೆ. ನಮಗೆಲ್ಲ ಹುಟ್ಟಿದ ಆಶ್ಚರ್ಯ ಅವರಿಗೂ ಹುಟ್ಟತ್ತೆ. ನನ್ನಿಂದ ಈ ಕೆಲಸ ಯಾಕೆ ಮಾಡಿಸ್ತಾ ಇಲ್ಲ ನೀನು ಅಂತಂದ್ರೆ ಅವರಿಗೂ ಆ ನಿರೀಕ್ಷೆ ಇದೆ.
ಮತ್ತೋ ದುರ್ಯೋಧನ ಧ್ರುವಂ ನಾಶಂಸಸಿ ಕ್ರಿಯಾಮೇತಾಂ. ಈಗ ನನಗೆ ಇದನ್ನು ಕೊಟ್ಟ ಮೇಲೆ ಅವ್ರನ್ನೆಲ್ಲ ಕೊಲ್ಲು ಅಂತ ಹೇಳ್ತಾನೆ ಅಂತ. ಯಾಕೆಂದರೆ ಭೀಷ್ಮನಿಗೆ ಪದೇ ಪದೇ ಹೇಳ್ತಾ ಇದ್ನಲ್ಲ, ಪಾಂಡವ್ರನ್ನ ಕೊಲ್ಲು ಅಂತ ಹೇಳ್ತಿದ್ನಲ್ಲ ದುರ್ಯೋಧನ ಭೀಷ್ಮನಿಗೆ. ದ್ರೋಣರಿಂದ ಅದನ್ನ ಕೇಳ್ತಾ ಇಲ್ವಲ್ಲ ಅಂತ. ಅದಕ್ಕೆ ಅವ್ರಿಗೆ ಕೇಳ್ತಾರೆ, ನಿನಗೆ ಯುಧಿಷ್ಠಿರನ ಮೇಲೆ ದ್ವೇಷ ಇಲ್ವಾ ಹಂಗಿದ್ರೆ? ಆಹೋಸಿ ಧರ್ಮಪುತ್ರಸ್ಯ ದ್ವೇಷ್ಟಾತಸ್ಯ ನ ವಿದ್ಯತೆ ಅಂತ. ಅವನು ಅಜಾತ ಶತ್ರು, ಅವನಿಗೂ ಯಾರು ಶತ್ರು ಇಲ್ವಲ್ಲ. ಹಾಗಾಗಿ ಅಂಥವನನ್ನು ಕೊಲ್ಲಬಾರದು, ಕೊಂದರೆ ಕುಲಕ್ಷಯ ಆಗತ್ತೆ ಅಂತ ಏನಾದರೂ ನೀನು ನಿನ್ನ ವಂಶವನ್ನು ಉಳಿಸಿಕೊಳ್ತಾ ಇದೀಯಾ ಅಂತ. ಅಂದರೆ ಯುಧಿಷ್ಠಿರ ಸತ್ರ ನಿನಗೆ ಕೆಡಕಾಗತ್ತೆ, ಅದಾಗದಿದ್ದಂಗೆ ಮಾಡ್ಕೋತಾ ಇದೀಯಾ? ಅಥವಾ ನಿನಗೆ ಹೀಗೇನಾದರೂ ಬಂದಿದೆಯಾ, ಪಾಂಡವರನ್ನು ಸೋಲಿಸಬೇಕು, ಯುದ್ಧದಲ್ಲಿ ಪಾಂಡವರನ್ನು ಸೋಲಿಸಬೇಕು, ಸೋತ್ಮೇಲೆ ಅವ್ರ ಪಾಲಿನ ರಾಜ್ಯ ಅವ್ರಿಗೆ ಕೊಟ್ಬಿಡಬೇಕು ಅಂತೇನಾದರೂ ನಿಂಗೆ ಮನಸ್ಸು ಬಂದಿದೆಯಾ ಅಂತ ಕೇಳ್ತಾರೆ. ಅಥವಾ ಭರತಶ್ರೇಷ್ಠ ನಿರ್ಜಿತ್ಯ ಯುಧಿ ಪಾಂಡವಾನ್ ರಾಜ್ಯಾಂಶಂ ಪ್ರತಿದತ್ವಾಚ ಸೌಭ್ರಾತ್ರಂ ಕರ್ತೃಮಿಚ್ಛತೆ. ಅಂದರೆ ಸೋಲಿಸಿದ್ದಾಯಿತು, ಈಗೋ ತೃಪ್ತಿ ಆಯಿತು, ಆಮೇಲೆ ನಾವು ಸೌಹಾರ್ದದಿಂದ ಬದುಕ್ಬಿಡೋಣ, ಅಣ್ಣ ತಮ್ಮಂದ್ರಂತೆ ಬದುಕ್ಬಿಡೋಣ, ನಿಮ್ಮ ರಾಜ್ಯ ನಿಮಗೆ ಅಂತ ಹಿಂಗೇನಾದ್ರು ಕೊಡಬೇಕು ಅಂತ ಯೋಚನೆ ಮಾಡಿದೀಯಾ? ಅದು ಏನೇ ಆಗಲಿ ಅವನು ಧನ್ಯ ಅಂತ, ಯುಧಿಷ್ಠಿರ ಧನ್ಯ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಕೂಡಲೇ ದುರ್ಯೋಧನ ತಕ್ಷಣ ಉತ್ತರ ಕೊಡ್ತಾನೆ. ಅದನ್ನು ಸಂಜಯ ಹೇಳ್ತಾನೆ, ಸಹಸಾ ನಿಸೃತೋ ಭಾವ ಯೋಸ್ಯ ನಿತ್ಯಂ ಪ್ರವರ್ತತೆ ಅಂತ. ಟಕ್ಕಂತ ಬಂದ್ಬಿಡ್ತು ಉತ್ತರ ಅಂತ. ತಕ್ಷಣ ಅವನಿಂದ ಒಂದು ಮಾತು ಬಂದ್ಬಿಡ್ತು ಹೊರಗೆ. ಅದು ಯಾಕೆ ಬಂತು ಅಂದರೆ ಯೋಸ್ಯ ನಿತ್ಯಂ ಪ್ರವರ್ತದೆ, ಅವನ ಮನಸ್ಸಿನಲ್ಲಿ ಸದಾ ಇತ್ತು ಅದೇನೆ. ಆ ಮನಸ್ಸಲ್ಲಿ ಇದ್ದಕ್ಕಿದ್ದಂತೆ ಬಂದುಬಿಡ್ತು. ಅದು ಏನಾಗತ್ತೆ ಅಂತ ಅಂದರೆ, ಎಷ್ಟೇ ಅಡಗಿಸಿಟ್ರೂ ಕೂಡ ಯಾವುದೋ ಒಂದು ಹೊತ್ತಿನಲ್ಲಿ ಮನಸ್ಸಿನ ಒಳಗಿದ್ದಿದ್ದು ಹೊರಗೆ ಬಂದುಬಿಡತ್ತೆ ಅಂತ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ. ಹಾಗಾಯಿತು ಅವನದ್ದು, ಅವನ ಮನಸ್ಸಲ್ಲಿ ಏನಿದೆ ಅನ್ನೋದು ಈಗ ಹೊರಗೆ ಬಿದ್ದು ಬಿಡುತ್ತು. ಏನು ಬಂತು ಅನ್ನೋದು ಅವನು ಈ ದುರ್ಯೋಧನ ಎಂಥ ಜಾಣ ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ. ಎಂಥ ಜಾಣ, ಎಂಥ ಕುತಂತ್ರಿ ಅನ್ನೋದು ಗೊತ್ತಾಗುತ್ತೆ ಅವನು ಕೊಡೋ ಉತ್ತರದಲ್ಲಿ. ಅವನು ಹೇಳ್ತಾನೆ, ಯುಧಿಷ್ಠಿರನನ್ನು ಕೊಲ್ಲೋದಿದೆಯಲ್ಲ ಅದರಲ್ಲಿ ನನ್ನ ಗೆಲುವಿಲ್ಲ. ಯುಧಿಷ್ಠಿರನ್ನ ಕೊಂದ್ರೆ ಅದರಲ್ಲಿ ನನ್ನ ಗೆಲುವಿಲ್ಲ. ಯಾಕೆ ಅಂದರೆ ಹತೇ ಯುಧಿಷ್ಠಿರೇ ಪಾರ್ಥಃ ಹನ್ಯಾತ್ ಸರ್ವಾನ್ ಹಿ ನೋ ಧ್ರುವಂ. ಯುಧಿಷ್ಠಿರನನ್ನು ಕೊಂದರೆ ಅರ್ಜುನ ನಮ್ಮೆಲ್ಲರನ್ನೂ ಕೊಲ್ತಾನೆ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಹಾಗಾಗಿ ಯುಧಿಷ್ಠಿರನನ್ನು ಕೊಂದರೆ ನಮಗೆ ಗೆಲುವಾಗಲ್ಲ. ಅಷ್ಟೇ ಅಲ್ಲ, ಈ 5 ಜನ ಇದ್ದಾರಲ್ಲ, ಈ 5 ಜನರಲ್ಲಿ ಒಬ್ಬ ಉಳ್ಕೊಂಡ್ರೂ ಸಾಕು, ಅವನು ನಮ್ಮೆಲ್ಲರನ್ನು ಕೊಲ್ತಾನೆ. ಇದು ದುರ್ಯೋಧನ ಮಾತಾಡ್ತಾ ಇರೋದು. ಹಾಗಾಗಿ ಈ ಪಾಂಡವರಲ್ಲಿ ಯಾರನ್ನಾದರೂ ಕೊಂದರೆ ನಾವು ಉಳ್ಕೊಳ್ತೀವಿ ಅಂತಿಲ್ಲ. ಅದರಲ್ಲೂ ಯುಧಿಷ್ಠಿರನನ್ನು ಕೊಂದ ಮೇಲೆ ನಾವು ಉಳ್ಕೊಳ್ಳೋ ಸಾಧ್ಯತೆಯೇ ಇಲ್ಲ ಅಂತ. ನನಗಿರೋದೇನು ಅಂತ ಅಂದರೆ, ನಾನು ಉಳ್ಕೊಳ್ಬೇಕು, ನನಗೆ ಇದಿಷ್ಟು ರಾಜ್ಯ ನನ್ನದಾಗಬೇಕು. ಅದಕ್ಕೇನು ಅಂದರೆ ಅವನು ಸತ್ಯಪ್ರತಿಜ್ಞ, ಆಡಿದ ಮಾತನಂತೆ ನಡ್ಕೊಳ್ತಾನೆ ಅವನು. ನೀವು ಅವನನ್ನು ಜೀವಂತವಾಗಿ ಸೆರೆ ಹಿಡಿದು ನನಗೆ ತಂದು ಒಪ್ಪಿಸಿ, ನಾನು ಅವನ ಜೊತೆ ಮತ್ತೆ ದ್ಯೂತಾಡ್ತೀನಿ. ಸತ್ಯಪ್ರತಿಜ್ಞೆ ತ್ವಾನೀತೆ ಪುನರ್ದ್ಯೂತೇನ ನಿರ್ಜಿತೆ. ಮತ್ತೆ ದ್ಯೂತ ಆಡ್ತೀನಿ, ಮತ್ತೆ ಸೋಲಿಸ್ತೀನಿ ಅವನನ್ನು. ಪುನರ್ಯಾಸ್ಯಂಚರಣ್ಯಾಯ, ಮತ್ತೆ ಅವ್ರ ಕಡೆಗೆ ಹೋಗ್ತಾರೆ. ದ್ಯೂತ ಆಡಕ್ಕೆ ಅವ್ರನ್ನ ಸೆರೆ ಹಿಡಿಬೇಕಂತ ಹೇಳ್ತಾನಲ್ಲ ಅವನು. ಹೌದು. ಈಗ ನಾನು ಇಡುವ ಪಣದಲ್ಲಿ ಅವ್ರು ಮತ್ತೆ ಬರ್ದಿದ್ದಂಗೆ ಮಾಡ್ಕೋತೀನಿ ಅಂತ. ಅದಕ್ಕೆ ಹೇಳ್ತಾನೆ, ಸೋಯಂ ಮಮ ಜಯೋ ವ್ಯಕ್ತಂ ದೀರ್ಘಕಾಲಂ ಭವಿಷ್ಯತಿ ಅಂತ. ಅಂದರೆ ಈಗ ಸೋತವ್ರು ಕಾಡಲ್ಲೇ ಇರಬೇಕು ಅಂತ ಪಣ ಇಟ್ಕೊಂಡ್ಬಿಟ್ರೆ 12 ವರ್ಷ 13 ವರ್ಷ ಅಂತ ಮಾತೇ ಇಲ್ವಲ್ಲ. ಹಾಗಾಗಿ ನನಗೆ ಜೀವಂತ ಧರ್ಮರಾಜ ಬೇಕೇ ಹೊರತು ಸತ್ತ ಧರ್ಮರಾಜ ಅಲ್ಲ. ಅಥೋ ನ ವಧಮಿಚ್ಛಾಮಿ ಧರ್ಮರಾಜಸ್ಯ ಕರೀಚಿತ್. ಯಾವ ಕಾರಣಕ್ಕೂ ಯುಧಿಷ್ಠಿರನನ್ನು ಕೊಲ್ಲುವ ಆಲೋಚನೆ ನನಗಿಲ್ಲ ಅಂತ ಹೇಳ್ತಾನೆ. ಅಂದರೆ ಅವನನ್ನು ಕೊಂದರೆ ನಾವು ಉಳ್ಕೊಳ್ಳಲ್ಲ ಅಂತ. ನಾವು ಉಳ್ಕೊಳ್ಬೇಕು ಅಂದರೆ ಅವನು ಉಳ್ಕೋಬೇಕು, ನನ್ನ ಕೆಲಸ ಆಗಬೇಕು ಅಂದರೆ ಒಂದು ಜೀವಂತ ಸಿಗಬೇಕು. ಇವನು ಕುತಂತ್ರನ ಗೊತ್ತಾಗುತ್ತೆ. ಆಮೇಲೆ ಧೃತರಾಷ್ಟ್ರ ಅಂದರೆ ಯುಧಿಷ್ಠಿರನ ಸೆರೆ ಹಿಡ್ಕೊಂಡು ತಂದ ಮೇಲೆ ಆಯ್ತು ದ್ಯೂತಾಡಣ ಬಾ ಅಂದ್ರೆ ಅವ್ನು ಹ್ಞೂ ಅಂತ ಒಪ್ಕೋತಾನೆ ಅಂತ ಅನ್ನೋದು ಕೂಡ ಇವನಿಗೆ ನಂಬಿಕೆ ಇದೆಯಲ್ಲ? ಪಕ್ಕ ಇದೆ, ಪಕ್ಕ ಇದೆ.
ಯಾಕೆಂದ್ರೆ ಅವನ ಪ್ರತಿಜ್ಞೆ ಅಲ್ವಾ ಅದು. ಅವನು ಏನೇ ಆದರೂ ಪ್ರತಿಜ್ಞೆ ಬಿಡಲ್ಲ. ಮತ್ತೆ ಕರೆದ್ರೆ ದ್ಯೂತ ಆಡ್ತೀನಿ ಇಂಥ ಪ್ರತಿಜ್ಞೆ ಇದೆ ಅವನಿಗೆ. ಹಾಗಾಗಿ ಕರೆದ ಕೂಡಲೇ ಅವ್ನು ದ್ಯೂತಕ್ಕೆ ಒಪ್ಕೊಳ್ಳೇಬೇಕು. ಒಪ್ಕೊಂಡ್ಮೇಲೆ ಪಣ ಇಡ್ತಾನೆ. ಗೆಲ್ಲದು ಇವನು ಅಂತ ನಿಶ್ಚಯ ಇದೆ ಅವನಿಗೆ. ಸೊ ಅಂದರೆ ಪಾಂಡವರ ಚಾಲೆಂಜ್ ಏನಂದರೆ ಯಾರಾದರೂ ದ್ಯೂತ ಆಡಕ್ಕೆ ಬಂದರೆ ಅವ್ರನ್ನ ಇದಿಷ್ಟನ್ನ ಮೀಟ್ ಮಾಡಲ್ಲಂಗೆ ನೋಡೋದು. ಯಾರು ಬಂದರೂ ಫಸ್ಟ್ ಎದಕ್ಕೆ ಬಂದಿದ್ದಾನೆ ಕೇಳಿ ಅಂತ ಹೇಳಿ ಸ್ಟಾಪ್ ಮಾಡೋದಲ್ಲಿ. ಹೌದು ಅಲ್ವಾ? ಯಾರು ಅದಕ್ಕೆ ಅವನು ಅಲ್ಲಿ ಹೊರಗಡೆ ಅರಮನೆ ಹೊರಗಡೆ ನಿಂತ್ಕೊಂಡೆ ಇದಿಷ್ಟಿರ ದ್ಯೂತ ಆಡಕ್ಕೆ ಬಾ ಅಂತ ಬಂದ್ಬಿಡ್ತಾನೆ ಇವನು. ಸೊ ಹಂಗೆ ಇವನಿಗೆ ಅಂತಃಪುರದ ಒಳಗಡೆ ಒಂದು ಬಂದೀಖಾನೆ ಮಾಡಿ ಇಡ್ಬೇಕು ಇವನಿಗೆ ಇದಿಷ್ಟರನಿಗೆ. ಆದರೆ ಅವನ ಪ್ಲ್ಯಾನ್ ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನೇ ಅವನು ಸಂಜೆ ಹೇಳಿದ್ದೇನೆಂದರೆ ಅವನ ಮನಸ್ಸಿನ ಆಳದಲ್ಲಿದ್ದು ಹೊರಗೆ ಬಂದುಬಿಡ್ತು ಅಂತ. ಯಾಕೆಂದರೆ ಅವನು ಇದನ್ನು ಹೇಳಬಾರ್ದಾಗಿತ್ತು. ಈಗ ಕರೆಕ್ಟ್ ಹೊರಗೆ ಬಂದುಬಿಡ್ತು ಅಂತ. ಅದಕ್ಕೆ ದ್ರೋಣರೇ ಹೇಳ್ತಾರೆ, ಅವರೇನು ಬೇರೆ ಏನೋ ಹೇಳಕ್ಕೆ ಹೋಗಲ್ಲ ಇವನ ಬಗ್ಗೆ. ಅವ್ರು ಹೇಳ್ತಾರೆ, ಯುಧಿಷ್ಠಿರನನ್ನು ಅರ್ಜುನ ಕಾಯ್ತಾ ಇರ್ತಾನೆ, ಅವನ ರಕ್ಷಣೆಗೆ ಅವನಿರ್ತಾನೆ. ಅವನು ಇಲ್ಲ ಅಂತಂದರೆ ನಾನು ಯುಧಿಷ್ಠಿರನನ್ನು ಬಂಧಿಸ್ತೀನಿ, ನಿಂಗೆ ಅದ್ರ ಬಗ್ಗೆ ಅನುಮಾನ ಬೇಡ ಅಂತ. ಅರ್ಜುನನ ರಕ್ಷಣೆ ಇಲ್ಲ ಅಂತ ಅಂದ ಕ್ಷಣದಲ್ಲಿ ನಾನು ಅವನನ್ನು ನಿನಗೆ ಹಿಡಿದು ಕೊಡ್ತೀನಿ ಅಂತ. ಯಾಕೆಂದರೆ ಅರ್ಜುನನಂತೂ ಏನು ಮಾಡೋಕ್ಕಾಗೋದಿಲ್ಲ ಅಂತ ಅವರು ಹೇಳ್ತಾರೆ. ಅರ್ಜುನನ ಸೋಲ್ಸೋದಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಅವನ ಬಗ್ಗೆ ಹೇಳ್ತಾರೆ. ಅವನು ನನ್ನ ಶಿಷ್ಯ, ನನ್ನಿಂದಲೇ ಅಸ್ತ್ರಗಳನ್ನೆಲ್ಲ ಕಲ್ತ್ಕೊಂಡಿದ್ದಾನೆ ಅರ್ಜುನ. ಆದರೂ ಅವನದನ್ನು ಮೀರಿ ಕಲ್ತ ಅಂತ. ಯಾಕೆಂದರೆ ಅವನು ಇಂದ್ರನಿಂದ ಅಸ್ತ್ರಗಳನ್ನು ತಗೊಂಡ, ಶಿವನಿಂದ ತಗೊಂಡ, ಬೇರೆ ಬೇರೆ ವರ್ಣ ಕುಬೇರ ಎಲ್ಲರಿಂದ ತಗೊಂಡ ಅವನು. ಹಾಗಾಗಿ ಅರ್ಜುನನನ್ನು ಸೋಲಿಸೋದು ಅನ್ನೋದು ಅಸಾಧ್ಯವಾದದ್ದು ಅಂತ. ಅವನನ್ನು ಯುಧಿಷ್ಠಿರನಿಗಿಂತ ದೂರ ಇರುವಂತೆ ಮಾಡಿದರೆ, ಅವನ ಕಣ್ಣಳತೆಯಲ್ಲಿ ಕೂಗಳತೆಯಲ್ಲಿ ಅರ್ಜುನ ಇರಬಾರದು. ಅಂಥದ್ದೊಂದು ಸಂದರ್ಭವನ್ನು ಸೃಷ್ಟಿ ಮಾಡಿದರೆ ನಾನು ಆ ಕ್ಷಣದಲ್ಲಿ ಧರ್ಮರಾಜನನ್ನು ಹಿಡಿದುಕೊಡ್ತೇನೆ, ಯುಧಿಷ್ಠಿರನನ್ನು ಹಿಡಿದುಕೊಡ್ತೀನಿ ಅಂತ. ಇದು ದ್ರೋಣರ ಪ್ರತಿಜ್ಞೆ ಅಂತ ಲೆಕ್ಕ. ಯಾಕೆಂದರೆ ಅವರೇನು ಹೇಳಿದ್ದಾರೆ, ವರ ಕೊಡ್ತೀನಿ, ನೀನು ಕೇಳಿದ್ದು ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವನು ಆ ವರ ಕೇಳಿದ್ದಾನೆ. ಹಾಗಾಗಿ ಅವರು ವರ ಕೊಟ್ಟಿದ್ದಾರೆ. ಕೊಡುವಾಗ ಒಂದು ಮಾತು, ಒಂದು ನಿಬಂಧನೆ ಇಟ್ಟೇ ಕೊಟ್ಟಿದ್ದಾರೆ, ಅರ್ಜುನ ಇದ್ರೆ ಆಗೋದಿಲ್ಲ ಅಂತ. ಅರ್ಜುನ ಇಲ್ಲದಂತೆ ಮಾಡಬೇಕು ಅನ್ನೋದಿದೆ ಇವಾಗ. ಆ ನಿಯಮದೊಂದಿಗೆ ಅವ್ರು ಹೇಳಿದ್ದಾರೆ. ಆದರೆ ಇವ್ರುಗಳಿಗೆ ಏನು ಅಂತಂದರೆ, ಕೌರವರಿಗೆ ಯುದ್ಧ ಮುಗೀತು ಅನ್ನೋ ತೀರ್ಮಾನ ಬಂದ್ಬಿಡುತ್ತಂತೆ. ಯಾಕೆ ಅಂತಂದರೆ ದ್ರೋಣರು ಆಡಿದ್ದು ಮಾತು ಅವ್ರು ಮಾಡಿಯೇ ಮಾಡ್ತಾರೆ. ಅರ್ಜುನ ದೂರ ಇರುವಂತೆ ಮಾಡೋದೇನು ಅಂತ ಯೋಚನೆ ಬಂದಿರತ್ತೆ. ಹಾಗಾಗಿ ನಾವು ಯುದ್ಧ ಗೆದ್ವಿ ಎಲ್ಲ ಅನ್ನೋ ತರಹದ ಒಂದು ಭಾವ ಉಳಿದವ್ರಿಗೆ ಬಂತು. ಇವನೇನು ಮಾಡ್ತಾನೆ, ಇದಿಷ್ಟು ಅವರಿಬ್ಬರು ನಡುವೆ ಮಾತನಾಡದಿರತ್ತಲ್ಲ, ಈ ದುರ್ಯೋಧನನಿಗೆ ಈ ದ್ರೋಣರು ಹೇಳ್ದಂಗೆ ಮಾಡದೇ ಇದ್ರೆ ಅಂತೊಂದು ಸಂಶಯ ಬಂದ್ಬಿಡುತ್ತೆ. ಅದಕ್ಕೆ ಇವನೇ ಅದನ್ನು ಎಲ್ಲ ಕಡೆ ಹರಡು ಬಿಡ್ತಾನೆ. ದ್ರೋಣರು ಹಿಂಗೆ ಪ್ರತಿಜ್ಞೆ ಮಾಡಿದ್ದಾರೆ, ದ್ರೋಣರು ಹಿಂಗೆ ಪ್ರತಿಜ್ಞೆ ಮಾಡಿದ್ದಾರೆ ಅಂತ. ತದ ಪ್ರತಿಜ್ಞಾ ಸ್ಥೈರ್ಯಾರ್ಥಂ ಸಮಂತ್ರೋ ಬಹುಲೀಕೃತ ಅಂತ. ಅದು ಅವರಿಬ್ಬರ ನಡುವೆ ನಡೆದ ರಹಸ್ಯ ಮಾತುಕತೆ ಅಂತ ಲೆಕ್ಕ. ಮಂತ್ರ ಅಂತ ಕರೀತಾರೆ ಅದನ್ನು. ಅಂದರೆ ಗುಟ್ಟಾಗಿ ಮಾತಾಡ್ಕೊಂಡಿದ್ದು. ಪ್ರತಿಜ್ಞಾ ಸ್ಥೈರ್ಯಾರ್ಥಂ, ಪ್ರತಿಜ್ಞೆ ಗಟ್ಟಿ ಮಾಡಬೇಕಲ್ಲ ಅವ್ರು ಆಡಿದ್ದು, ಅದನ್ನ ಬಹುಲೀಕೃತ ಅಂತ ಎಲ್ಲ ಕಡೆಗೆ ಹಬ್ಬಿಸಿದ್ನಂತೆ ಅವನು. ಅವನ ಸೈನ್ಯಕ್ಕೆಲ್ಲ ಹಬ್ಬಿಸಿದ್ನಂತೆ. ಓಕೆ, ಅದು ಅಲ್ಲೂ ಕೂಡ ಹಬ್ಬಿರುತ್ತೆ ಹಾಗಾದ್ರೆ ಪಾಂಡವರು ಕೂಡ. ಹಾಂ, ಈ ಮಾತು ಕೇಳಿ ಇಡೀ ಸೇನೆಯಲ್ಲಿ ಸಿಂಹನಾದ ಎಲ್ಲ ಆಗ್ತಾ ಬರುತ್ತೆ. ಇಲ್ಲಿ ಹಬ್ಬತಾ ಇರೋದು ಯುಧಿಷ್ಠಿರನಿಗೆ ಹೋಗಿ ತಲುಪತ್ತೆ. ಆಪ್ತೈರಾಶು ಪರಿಜ್ಞಾತಂ ಅಂತ. ಯುಧಿಷ್ಠಿರನ ಆಪ್ತರು ಕೂಡಲೇ ಅದನ್ನು ಯುಧಿಷ್ಠಿರನ ಕಿವಿಗೆ ಹಾಕಿದರು ಅಂತ. ಅಂದರೆ ಅವ್ರು ಗುಪ್ತಚರರು ಇಲ್ಲಿದ್ದವರು ಇನ್ನೊಂದು, ಅಥವಾ ಅವನ ಕಡೆಯಾಗ ಆಪ್ತರು ಅಂತ ಕರೀತಾರೆ ಇಲ್ಲಿ, ಗುಪ್ತಚರರು ಅಂತಲೂ ಹೇಳಲ್ಲ. ಅಥವಾ ಇಲ್ಲಿದ್ರಲ್ಲ ಯುಧಿಷ್ಠಿರನ ಬಗ್ಗೆ ಸಹಾನುಭೂತಿ ಇರೋರು, ಅವ್ರು ಯಾರಾದರೂ ಹಿಂಗೊಂದಿದೆ ಅಂತ ಹೇಳ್ಕೊಟ್ರೋ ಗೊತ್ತಿಲ್ಲ, ಆಪ್ತರು ಅಂತ ಹೇಳ್ತಾರೆ. ಯುಧಿಷ್ಠಿರನ ಕಿವಿಗೆ ಬಿದ್ದ ಕೂಡಲೇ ಅವನೆಲ್ಲರೂ ಒಂದು ಕರೀತಾನೆ. ಎಲ್ಲ ತಮ್ಮಂದಿರು, ಕೃಷ್ಣ ಮತ್ತು ನಾಯಕರು, ತಮ್ಮ ಬೇರೆ ಬೇರೆ ತಿರತರನ್ನೆಲ್ಲ ಕರೀತಾನೆ. ಕರೆದವರೆಲ್ಲರೆದುರಿಗೆ ಅರ್ಜುನಿಗೆ ಹೇಳ್ತಾನೆ, ದ್ರೋಣರು ಏನು ಪ್ರತಿಜ್ಞೆ ಮಾಡಿದ್ದಾರೆ ಅನ್ನೋದು ನಿನಗೂ ತಿಳಿದಿದೆ. ಈಗ ಅದು ನಿಜ ಆಗಬಾರದು.
ಅದಕ್ಕೇನು ಯೋಜನೆ ಬೇಕೋ ಅದನ್ನು ಮಾಡು ಅಂತ ಅರ್ಜುನನಿಗೆ ಹೇಳ್ತಾನೆ. ಓಕೆ. ಯಾಕೆಂದರೆ ಅವರು ಮಾಡಿದ ಪ್ರತಿಜ್ಞೆಯಲ್ಲಿ ಒಂದು ಷರತ್ತಿದೆ. ಷರತ್ತು ಯಾವುದು ಅಂದರೆ ನೀನು ನನ್ನ ಜೊತೆಗೆ ಇಲ್ಲದಿದ್ದಾಗ ಅನ್ನುವ ಮಾತಿದೆ ಅಂತ. ಹಾಗಾಗಿ ನೀನು ನನ್ನ ಜೊತೆಗೇ ಇದ್ದು ಯುದ್ಧ ಮಾಡೋದು ಒಳ್ಳೆಯದು ಅಂತ ಯುಧಿಷ್ಠಿರ ಹೇಳ್ತಾನೆ. ಓಕೆ. ಅರ್ಜುನ ಹೇಳ್ತಾನೆ, ಆಚಾರ್ಯರನ್ನು ನಾನು ಕೊಲ್ಲೋದಿಲ್ಲ ಅನ್ನೋದು ಎಷ್ಟು ಸತ್ಯವೋ ನಿನ್ನನ್ನು ಬಿಟ್ಕೊಡೋದಿಲ್ಲ ಅನ್ನೋದು ಅಷ್ಟೇ ಸತ್ಯ ಅಂತ ಅರ್ಜುನನ ಮಾತು. ಆಚಾರ್ಯರನ್ನ ನಾನು ಕೊಲ್ಲುವುದಿಲ್ಲ ಅನ್ನೋದು ಎಷ್ಟು ಸತ್ಯವೋ ನಿನ್ನನ್ನು ಅವರ ಕೈಗೆ ಸಿಗುವಂತೆ ಮಾಡೋದಿಲ್ಲ ಅನ್ನೋದು ಅಷ್ಟು ಸತ್ಯ ಅಂತ. ಅದರ ಜೊತೆಗೆ ಇವನೇನು ಮಾಡೋಲ್ಲ ಅಂತ ಹೇಳ್ದವನೀಗ. ಅಂದರೆ ದ್ರೋಣಾಚಾರ್ಯನ ಕೊಲ್ಲಲ್ಲ ಅಂತ ಕೂಡ ಹೇಳ್ದಂಗಾಯ್ತು. ಈ ಬಂದು ಕೃಷ್ಣನೋ ಇನ್ನೊಬ್ಬರು ಬಂದು ದ್ರೋಣರನ್ನ ಕೊಲ್ಲು ಅಂತ ಹೇಳೋ ಪ್ರಶ್ನೆ ಇಲ್ಲ. ಭೀಷ್ಮನದ್ದೊಂದು ಮಾಡಿದಾನೆ ಬಿಟ್ಟರೆ ಈ ಯುದ್ಧ ಆರಂಭ ಆಗ್ತಾ ಇದೆ ನೋಡಿ ಹೆಂಗಿದೆ ಅಂತ. ಯುದ್ಧ ಆರಂಭ ಆಗ್ತಾ ಇದೆ, ಅವರು ಸೇನಾಧಿಪತಿಗಳಾಗಿದ್ದಾರೆ, ಅವ್ರು ಹಿಡಿದು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಈ ಕಡೆಯ ಪ್ರಮುಖ ಯಾರನ್ನು ನಂಬ್ಕೊಂಡು ಯುದ್ಧ ನಡೀತಾ ಇದೆಯೋ ಅವನು ಭಾಳ ಸಹಜವಾಗಿ ಹೇಳ್ತಾ ಇದ್ದಾನೆ ಅವರನ್ನು ಕೊಲ್ಲಲ್ಲ ನಾನು ಅಂತ. ಅಂದರೆ ಅದು ಅವನಿಗೆ ಕ್ಲಾರಿಟಿ ಇದೆ, ನಿಶ್ಚಯ ಇದೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಎಲ್ಲರಿಗೂ ಹೇಳ್ದಂಗೂ ಆಯ್ತದೀಗ. ಮತ್ತು ಇದೊಂದು ನನಗೆ ಹೊರಿಸ್ಬೇಡಿ ಅಂತ ಪ್ರತಿಜ್ಞೆ ಮಾಡಿಯೇ ಹೇಳ್ತಾನೆ ಅವನು. ನಿನ್ನನ್ನು ಬೇರೆ ಯಾರಾದರೂ ಹಿಡಿಯೋದಕ್ಕೆ ಬಂದರೆ ಅಥವಾ ಯಾರೇ ಹಿಡಿಯೋದಕ್ಕೆ ಬಂದರೂ ಅವರು ಬದುಕುಗೊಡೋದಿಲ್ಲ ನಾನು ಅಂತ. ನಸತಂ ಜೀವಲೋಕೇಸ್ಮಿನ್ ಕಾಮಂ ಪ್ರಾಪ್ತಃ ಕಥಂಚನ, ಅವನಿಲ್ಲಿ ಉಳಿಸೋದಿಲ್ಲ ನಾನು ಅಂತ. ಭೂಮಿಯೇ ಏನು ಸಿಡಿದು ಹೋಗಲಿ, ಚೂರಾಗಲಿ, ಅಥವಾ ಗ್ರಹಗಳು ನಕ್ಷತ್ರಗಳೇ ಕೆಳಗೆ ಉರುಳಲಿ, ಯಾವುದೇ ಸಂದರ್ಭ ಬಂದರೂ ಎಂಥ ಸಂದರ್ಭ ಬಂದರೂ ಆಚಾರ್ಯರು ನಿನ್ನನ್ನು ಸೆರೆ ಹಿಡಿಯೋದಕ್ಕೆ ನಾನು ಬಿಡೋದಿಲ್ಲ ಅಂತ. ಓಕೆ. ಸ್ವತಃ ಇಂದ್ರನೇ ವಜ್ರಾಯುಧವನ್ನು ಹಿಡಿದು ದೇವತೆಗಳು ದೈತ್ಯರನ್ನು ಕರೆದುಕೊಂಡು ಬಂದು ಆಚಾರ್ಯರ ಜೊತೆಗೆ ನಿಂತು ನಿನ್ನ ಬಂಧನಕ್ಕೆ ಮುಂದಾದರೂ ನಿನ್ನನ್ನು ಬಂಧಿಸೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಜೀವ ಇರುವವರೆಗೆ ನಿನ್ನ ಬಂಧನ ಆಗತ್ತೆ ಅನ್ನುವ ಭಯ ನಿನಗೆ ಬೇಡ ಅಂತ ಪ್ರತಿಜ್ಞೆ ಇದು ಅಂತ ಹೇಳ್ತಾನೆ. ನಾನು ಇಲ್ಲಿಯವರೆಗೆ ಒಂದೇ ಒಂದು ಸುಳ್ಳನ್ನಾಡಿಲ್ಲ, ನಾನು ಇಲ್ಲಿಯವರೆಗೆ ಒಂದೇ ಒಂದು ಸಲವೂ ಸೋತಿಲ್ಲ, ಇಲ್ಲಿಯವರೆಗೆ ನಾನು ಒಂದೇ ಒಂದು ಸಲವೂ ಆಡಿದ ಮಾತಿಗೆ ತಪ್ಪಿಲ್ಲ. ಈ ಮಾತು ಆಡ್ತಾ ಇದ್ದೇನೆ, ನಿನ್ನ ಬಂಧನ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಈ ಕಡೆ ಇದನ್ನು ಕೇಳಿ ಇಲ್ಲೂ ಸಿಂಹನಾದ ಆಗತ್ತೆ, ಶಂಖ ಭೇರಿ ಅವುಗಳೆಲ್ಲ ಮೊಳಗುತ್ತವೆ. ಹೀಗೆ ಎರಡು ಪ್ರತಿಜ್ಞೆಗಳೊಂದಿಗೆ ದ್ರೋಣ ಪರ್ವ ಆರಂಭ ಆಗ್ತಾಯಿದೆ. ದ್ರೋಣ ಸೇನಾಧಿಪತ್ಯದಲ್ಲಿ ಎರಡು ಏನು ಅಂದರೆ, ಒಂದು ಪ್ರತಿಜ್ಞೆ ಯುಧಿಷ್ಠಿರನನ್ನು ಬಂಧಿಸುತ್ತೇನೆ ಅನ್ನೋದು, ಇನ್ನೊಂದು ಪ್ರತಿಜ್ಞೆ ಬಂಧಿಸೋದಕ್ಕೆ ಬಿಡೋದಿಲ್ಲ ಅಂತ ಅನ್ನೋದು. ಈ ಬಂಧಿಸೋದು ಬಂಧಿಸದೇ ಇರೋದು ಎರಡರಲ್ಲೂ ಇರೋನೊಬ್ಬನೇ ಅರ್ಜುನ ಜೊತೆಗೆ ಇಲ್ಲದೇ ಇದ್ದರೆ ಬಂಧಿಸ್ತೇನೆ ಅಂತ ಅವರದ್ದು, ನಾನು ಬಿಡೋದಿಲ್ಲ ಅಂತ ಅರ್ಜುನನದ್ದು. ಸೊ ಪ್ರತಿಜ್ಞೆ ಕೈಗೂಡುತ್ತಾ ಅಥವಾ ಪ್ರಯತ್ನ ಮಾಡ್ತಾರಾ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಇವೆಲ್ಲ ಈ ಡೀಟೇಲಿಂಗ್ ಭಾಳಷ್ಟು ಜನರಿಗೆ ಗೊತ್ತಿರಲ್ಲ ಅನ್ಕೋತೀನಿ. ಹೌದು. ಸೊ ದುರ್ಯೋಧನನ ಮನಸ್ಸಲ್ಲಿ ಅಂದರೆ ಯುದ್ಧದ ಕೊನೆಯ ದಿನಗಳಲ್ಲೂ ಕೂಡ ಅಂದರೆ ಯುದ್ಧ ಮಾಡಿ ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದ್ಯೂತದಲ್ಲಿ ಇನ್ನೊಂದು ಸಲ ಸೋಲಿಸ್ಬೋಣ ಅನ್ನೋ ಒಂದು ಮನಸ್ಸಲ್ಲಿ ಇದೆ. ಅಂದರೆ ಕೆಲವೊಬ್ಬರು ಬಾರ್ನ್ ಕುತಂತ್ರಿ ಇರ್ತಾರಲ್ಲ, ಹಾಗೆ ಅಂದರೆ ಅವ್ರಿಗೆ ಬೇರೆ ಮಕ್ಸದಿರಲ್ಲ, ಅವರು ಕುತಂತ್ರ ಮಾಡೋಕ್ಕೆ ಹುಟ್ಟಿರ್ತಾರೆ. ಅಂಥದ್ರಲ್ಲಿ ದುರ್ಯೋಧನ ಕೂಡ ಒಬ್ಬ. ಶೂರ ಕೂಡ ಹೌದು, ಆದರೆ ಶೌರ್ಯದ ಮೇಲೆ ನಂಬಿಕೆ ಇಲ್ಲ, ಕುತಂತ್ರದ ಮೇಲೆ ಜಾಸ್ತಿ ನಂಬಿಕೆ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾರೆ. ಕಳೆದ ಸಲದ ಸಂಚಿಕೆ ಭಾಳ ಫನ್ನಿ ಆಗಿತ್ತು. ಇನ್ ದ ಸೆನ್ಸ್ ನಾವು ನಿರೀಕ್ಷೆ ಮಾಡದಿರುವಂಥ ವ್ಯಕ್ತಿತ್ವಗಳ ಅನಾವರಣಗೊಳ್ಳೋದನ್ನು ನಾವು ನೋಡಿದ್ದೀವಿ. ಒಂದು ದುರ್ಯೋಧನ ವ್ಯಕ್ತಿತ್ವ ಅನಾವರಣಗೊಳ್ಳೋದು, ಇನ್ನೊಂದು ಅರ್ಜುನ ವ್ಯಕ್ತಿತ್ವ ಕೂಡ. ಅಂದರೆ ಏನೇ ಆಗಲಿ ನಾನು ಆಚಾರ್ಯರನ್ನ ಕೊಲ್ಲಲ್ಲ ಅಂಥೇಳಿ, ಇದಕ್ಕೇನು ಪರ್ಟಿಕ್ಯುಲರ್ ರೀಸನ್ ಅಂತ ಏನಿಲ್ಲ, ಕಾರಣ ಏನಿಲ್ಲ ನನ್ನ ಪ್ರಕಾರ. ಅಂದರೆ ಆಚಾರ್ಯರು ಅವ್ರನ್ನ ಗುರುಗಳು ಕೊಲ್ಲಲ್ಲ ಅಂತ ಭಗವದ್ಗೀತೆ ಎಷ್ಟು ಹೇಳಿದ್ರು ಏನು ಹೇಳಿದ್ರು ಅವನು ಹಂಗೆ ಇದ್ದಾನೆ ಅಂತ. ಓಕೆ. ಸೊ ಹೇಗೆ ಶುರು ಆಗುತ್ತೆ ಸರ್ ಯುದ್ಧ? ಈ ಯುದ್ಧದಲ್ಲಿ
ಯುಧಿಷ್ಠಿರ ಕೇಂದ್ರ ಬಿಂದು ಆಗ್ತಾನೆ ಈಗ. ಅಂದ್ರೆ ಇಲ್ಲಿಯವರೆಗೆ ಹೆಂಗಿತ್ತು ಅಂತ ಅಂದ್ರೆ ಭೀಷ್ಮ ಕೇಂದ್ರ ಬಿಂದು, ಈ ಕಡೆಗೆ ಏನೊಂದು ಕೇಂದ್ರ ಬಿಂದು ಅಂತಲೇ ಫಿಕ್ಸ್ ಆಗಿರ್ಲಿಲ್ಲ 10 ದಿನದಲ್ಲಿ. ಇವ್ರು ಹೋಗಿ ಭೀಷ್ಮನನ್ನು ಕೊಲ್ಲೋದು ಹೆಂಗೆ ಅಂತ ಇವ್ರು ಪ್ರಯತ್ನ ಪಡ್ತಾ ಇದ್ರು, ಭೀಷ್ಮನನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಅವ್ರು ಪ್ರಯತ್ನ ಪಡ್ತಾ ಇದ್ರು. ಪಾಂಡವರದ್ದು ಆಕ್ರಮಣಕಾರಿಯಾಗಿತ್ತು, ಅವರದ್ದು ರಕ್ಷಣಾತ್ಮಕ ಆಗಿತ್ತು. ಈಗ ಏನಾಗೋಯ್ತು ಅಂತ ಅಂದ್ರೆ ಇದು ಅವರದ್ದು ಆಕ್ರಮಣಕಾರಿ ಆಯ್ತು, ಪಾಂಡವರ ರಕ್ಷಣಾತ್ಮಕ ಆಟ ಆಡ್ಬೇಕಾಯ್ತು ಈಗ. ಯಾಕೆ ಅಂದ್ರೆ ಯುಧಿಷ್ಠಿರ ಕೇಂದ್ರ, ಯುಧಿಷ್ಠಿರನ ಮೇಲೆ ಯಾರದ್ದು ಇರೋದು ಅಂತ ಅಂದ್ರೆ ದ್ರೋಣರಿದ್ದು. ಅಲ್ಲಿ ಏನು ಭೀಷ್ಮನ ಮುಂದೆ ಅರ್ಜುನ ಬರಬಾರದು ಅಂತ ವಿಷಯ, ಅರ್ಜುನ ಮತ್ತು ಶಿಖಂಡಿ ಒಟ್ಟಿ ಬರಬಾರದು ಅಂತ ತಡೆಯೋದು. ಈಗ ಈ ಕಡೆ ಯುಧಿಷ್ಠಿರನ ಮುಂದೆ ದ್ರೋಣರು ಬರಬಾರದು ವಿತೌಟ್ ಅರ್ಜುನ, ಈ ಕಡೆ ಅರ್ಜುನ ಇಲ್ಲದೆ ಇದ್ದಾಗ ಅಂತ. ಈಗ ದ್ರೋಣರ ಸೇನಾಧಿಪತ್ಯ ಬರ್ತಾ ಇದ್ದ ಹಾಗೆ ಇದೊಂದು ಸ್ವಲ್ಪ ತಿರ್ಕೊಳ್ತೆ, ಈಗ ತಿರ್ಕೊಳ್ತು. ಆದರೆ ಎರಡೂ ಕಡೆಯ ಸೈನ್ಯವನ್ನು ಭೇದಿಸೋಕ್ಕಾಗದೇ ಇರೋ ಥರ ಯುದ್ಧ ಮುಂದುವರಿಯಿತು. ಆ ಕಡೆಯಲ್ಲಿ ದ್ರೋಣರ ಸೇನಾಧಿಪತ್ಯ ಕರ್ಣ ಬಂದಿರೋದು ಅವರನ್ನು ಬಹಳ ಉತ್ಸಾಹದಿಂದ ಮತ್ತೆ ಹೊಸದಾಗಿ ಯುದ್ಧ ಆರಂಭ ಮಾಡದಂತೆ ಕೌರವ ಪಡೆಯಲ್ಲಿತ್ತು. ಈ ಕಡೆಯವರು ಭೀಷ್ಮನನ್ನು ಮಣಿಸಿ ಬಂದಿದ್ದಾರೆ ಇವರೀಗ. ನಾವು ಇದನ್ನು ಕೇಳ್ತಾ ಸಾಕಷ್ಟು ಮಧ್ಯದಲ್ಲಿ ವಿಡಿಯೋಗಳಾಯಿತು ಬಿಟ್ಟರೆ, ಈ ಬೆಳಗು ಏನು ಅಂದರೆ ನಿನ್ನೆ ರಾತ್ರಿ ಭೀಷ್ಮನನ್ನು ಹೊರಗಿಸಿ ಬಂದವರು ಪಾಂಡವರು, ಹಾಗಾಗಿ ದೊಡ್ಡ ವಿಜಯದಲ್ಲಿದ್ದಾರೆ ಇವರು. ಹಾಗಾಗಿ ಎರಡೂ ಕಡೆಗೂ ಒಂದು ಉತ್ಸಾಹದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇವ್ರ ಸೈನ್ಯದ ಒಳಗೆ ನುಗ್ಗೋದಕ್ಕೂ ಆಗಲಿಲ್ಲ, ಇವರಿಗೆ ಅವ್ರ ಸೈನ್ಯದ ಒಳಗೆ ನುಗ್ಗೋದಕ್ಕೂ ಆಗಲಿಲ್ಲ ಅನ್ನೋ ತರಹ ಬಹಳ ಹೊತ್ತು ನಡೆಯಿತು. ಒಂದು ಹಂತ ದಾಟಿದ ಮೇಲೆ ದ್ರೋಣರು ನುಗ್ಗಿ ಬಿಡ್ತಾರೆ ಒಳಗೆ, ಪಾಂಡವ ಸೈನ್ಯದ ಒಳಗೆ ನುಗ್ಗಿ ಬಿಡ್ತಾರೆ. ಅತ್ಯಂತ ವೇಗವಾಗಿ ರಥದಲ್ಲಿ ಸಂಚರಿಸ್ತಾ ಅವರು ವಧೆಗೆ ಆರಂಭ ಮಾಡ್ತಾರೆ. ಅದು ಹೇಗೆ ಅಂತ ಅಂದರೆ ಅವರ ಇದು ಒಂದು ದ್ರೋಣರಲ್ಲ ಅಂತ ಅನಿಸ್ಬಿಡತ್ತೆ, ಅನೇಕಮಿವ ಅಂತ. ಒಂದು ದ್ರೋಣರಲ್ಲ, ಇಲ್ಲಿ ಹಲವು ದ್ರೋಣರಿದ್ದಾರೆ ಅಂತ ಅನ್ನಿಸುವಂತೆ ಅಷ್ಟು ವೇಗ ಮತ್ತು ಲಾಘವದಲ್ಲಿ ಅವರು ಯುದ್ಧ ಮಾಡ್ತಾರೆ. ಇಷ್ಟು ಆಗುವಾಗ ಮಧ್ಯಾಹ್ನ ಆಗ್ಬಿಟ್ಟಿರುತ್ತೆ, ಇಷ್ಟು ದ್ರೋಣರು ಒಂದು ಕೈಗೆ ತಗೊಳ್ಳುವಂತ ಹಂತ ಬಂದಾಗ. ಅವರು ಕೂಡ ವಯಸ್ಸಾದವರೇ ಆ್ಯಕ್ಚುಲಿ. ಹೌದು. ಒಂದಿಷ್ಟು ಹೊತ್ತು ಹೇಗಾಗಿಬಿಡತ್ತೆ ಅಂದರೆ ದ್ರೋಣರನ್ನು ಯಾರಿಗೂ ಎದುರಿಸೋದಕ್ಕಾಗೋದಿಲ್ಲ ಅನ್ನೋ ತರಹದಲ್ಲಿ ಯುದ್ಧ ಮುಂದುವರೆದು ಬಿಡುತ್ತೆ. ಅಸಂಖ್ಯ ಜನರನ್ನು ಕೊಲ್ತಾರೆ ಅವರು, ದೊಡ್ಡ ರಕ್ತಪಾತ ಆಗುವಂತೆ ಮಾಡ್ತಾರೆ, ಸಾವಿರಾರು ಜನರನ್ನು ಸಂಹಾರ ಮಾಡ್ಕೊಂಡು ಓಡಾಡ್ತಾರೆ. ಒಂದು ಹಂತ ಆದಮೇಲೆ ಎಲ್ಲರೂ ಸೇರಿ ಅವರನ್ನು ಸುತ್ತುವರಿತಾರೆ, ಯುಧಿಷ್ಠಿರನ ನೇತೃತ್ವದಲ್ಲೇ ಸುತ್ತುವರಿತಾರೆ. ಯಾವಾಗ ದ್ರೋಣರನ್ನು ಇವರೆಲ್ಲರೂ ಸುತ್ತುವರೆದ್ರೋ ಆಗ ಕೌರವ ಸೈನ್ಯದ ಮಹಾವೀರರುಗಳು ಬರ್ತಾರೆ. ಹಾಗಾಗಿ ಇವತ್ತು 11ನೇ ದಿನ ಮಧ್ಯಾಹ್ನದವರೆಗೂ ಯುದ್ಧ ಒಂದು ನಿರ್ಣಾಯಕ ಘಟ್ಟಕ್ಕೇನು ಬರದೇನೆ ಈಗ ದ್ವಂದ್ವ ಯುದ್ಧ ಆರಂಭ ಆಗುತ್ತೆ. ಎಲ್ಲ ದಿನಗಳಲ್ಲಿ ಹೇಗಿರ್ತಿತ್ತು ಅಂದರೆ ಸಾಧಾರಣ ಬೇಗ ದ್ವಂದ್ವ ಯುದ್ಧ ಆರಂಭ ಆಗ್ತಿತ್ತು, ದ್ವಂದ್ವ ಸಮೂಹ ಅಂತ. ಈಗ ಶುರುವಾಗುತ್ತೆ. ಶಕುನಿ ಮತ್ತು ಸಹದೇವ ಎದುರಾಗುತ್ತಾರೆ. ಸಹದೇವ ಅವನ ರಥದ ಇದು ಸಾರಥಿಯನ್ನು ಕೊಲ್ತಾನೆ, ಕುದುರೆಯನ್ನು ಕೊಲ್ತಾನೆ, ಧ್ವಜವನ್ನು ತುಂಡರಿಸ್ತಾನೆ. ಶಕುನಿ ಎದ್ದು ಅವನು ಗದೆಯನ್ನು ಹಿಡಿದು ಕೆಳಗಿಳಿತಾನೆ ಯುದ್ಧಕ್ಕೆ. ಯಾರು? ಶಕುನಿ. ಇವನು ಗದೆಯನ್ನು ಹಿಡಿದು ಕೆಳಗಿಳಿತಾನೆ. ಇಬ್ಬರು ಒಂದು ಅದ್ಭುತವಾದ ಗದಾಯುದ್ಧ ಆಗತ್ತೆ, ಶಕುನಿ ಮತ್ತು ಸಹದೇವ. ದ್ರೋಣ ಮತ್ತು ದ್ರುಪದರ ನಡುವೆ ಯುದ್ಧ ನಡೆಯುತ್ತೆ. ವಿವಿಂಶತಿ ಮತ್ತು ಭೀಮನ ನಡುವೆ ಯುದ್ಧ ನಡೆಯುತ್ತೆ. ಶಲ್ಯ ಮತ್ತು ನಕುಲರ ನಡುವೆ ಯುದ್ಧ ನಡೆಯುತ್ತೆ. ಧೃಷ್ಟಕೇತು ಮತ್ತು ಕೃಪರ ನಡುವೆ ಯುದ್ಧ ನಡೆಯುತ್ತೆ. ಸಾತ್ಯಕಿ ಮತ್ತು ಕೃತವರ್ಮರ ನಡುವೆ ಯುದ್ಧ ನಡೆಯುತ್ತೆ. ಈ ದ್ವಂದ್ವಗಳಲ್ಲಿ ಸಾತ್ಯಕಿ ಮತ್ತು ಕೃತವರ್ಮರದ್ದೊಂದು ಕಾಯಂ ಆಗಿರುತ್ತೆ. ಒಂದೇ ಊರಿನವರು, ಒಂದೇ ಸೈನ್ಯಕ್ಕೆ ಸೇರಿದವರು, ಇಬ್ರು ಯಾದವರು. ಕೊನೆಗೆ ಯಾದವ ವಂಶದ ವಿನಾಶದಲ್ಲೂ ಇವರಿಬ್ಬರ ಜಗಳದಲ್ಲೇ ಶುರುವಾಗೋದು, ಯಾದವ ವಂಶದ ವಿನಾಶ. ಕೃತವರ್ಮ ಮತ್ತು ಸಾತ್ಯಕಿ. ಒಬ್ಬರು ಪಾಂಡವರ ಕಡೆ, ಒಬ್ಬ ಕೌರವರ ಕಡೆ. ಧೃಷ್ಟದ್ಯುಮ್ನ ಮತ್ತು ಸುಶರ್ಮರ ನಡುವೆ ನಡೆಯುತ್ತೆ. ಕರ್ಣ ಮತ್ತು ವಿರಾಟರ ನಡುವೆ ನಡೆಯುತ್ತೆ. ವಿರಾಟ ಕರ್ಣನ ಜೊತೆಗೊಂದು ಘೋರ ಯುದ್ಧ ಮಾಡ್ತಾನೆ. ಅದು ನೋಡಿದವ್ರಿಗೆ ಬಹಳ ಆಶ್ಚರ್ಯ ತಂದು ಬಿಡುತ್ತೆ ಅಂತ. ವಿರಾಟ ವಯಸ್ಸಾಗಿದೆ ಅಲ್ವಾ? ವಯಸ್ಸಾಗಿದೆ. ಅವನು ಕರ್ಣನ ಜೊತೆಗೆ ಅವನನ್ನು ಎದುರಿಸಿ ಬಹಳ ಹೊತ್ತು ಯುದ್ಧ ಮಾಡ್ತಾನೆ. ಇನ್ನೊಂದು ಕಡೆ ದ್ರೋಣರ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ದ್ರುಪದ ಮತ್ತು ಭಗದತ್ತರ ನಡುವೆ ಯುದ್ಧ ಆರಂಭ ಆಗತ್ತೆ. ಭೂರಿಶ್ರವಸ್ ಮತ್ತು ಶಿಖಂಡಿಗೆ ಯುದ್ಧ ನಡೆಯುತ್ತೆ.
ಇಬ್ಬರು ರಾಕ್ಷಸರು ಎದರ ಬದರ ಆಗ್ತಾರೆ, ಘಟೋತ್ಕಚ ಮತ್ತು ಅಲಂಬಸ. ಅವರು ಇವತ್ತು ಇಬ್ಬರೊಳಗೊಬ್ಬರು ಬದುಕಿರಲೇಬಾರ್ದು ಅನ್ನೋ ಥರದಲ್ಲಿ ಯುದ್ಧ ಮಾಡ್ತಾರೆ. ಪರಸ್ಪರ ವಧೈಷಿಣವು ಅಂತ ಮಾಯ ಸೃಷ್ಟಿ ಮಾಡ್ಕೊಳ್ತಾರೆ. ಇಬ್ಬರೂ ಕಾಣಿಸೋದಿಲ್ಲ ಜನಕ್ಕೆ. ಚೇಕಿತಾನ ಅನುವಿಂದನ ಜೊತೆಗೆ ಯುದ್ಧ ಮಾಡ್ತಾನೆ. ಲಕ್ಷ್ಮಣ ಮತ್ತು ಕ್ಷತ್ರದೇವರ ನಡುವೆ ಯುದ್ಧ ಆಗುತ್ತೆ. ಕ್ಷತ್ರದೇವ ಅಂದರೆ ಧೃಷ್ಟದ್ಯುಮ್ನ ಮಗ, ಅವನಿಗೂ ದುರ್ಯೋಧನ ಮಗ ಲಕ್ಷ್ಮಣನಿಗೂ ಯುದ್ಧ ಆಗುತ್ತೆ. ಪೌರವ ಮತ್ತು ಅಭಿಮನ್ಯುವಿಗೆ ಯುದ್ಧ ಆಗುತ್ತೆ. ಒಂದು ಹಂತದಲ್ಲಿ ಪೌರವನನ್ನು ಅಭಿಮನ್ಯು ಕೊಂದೇ ಬಿಡ್ತಾನೆ ಅನ್ನೋ ತರಹ ಸಿದ್ಧನಾಗ್ಬಿಡ್ತಾನೆ. ಆಗ ಪೌರವನನ್ನು ಬಂದು ರಕ್ಷಿಸೋದು ಕೃತವರ್ಮ. ಆ ಕಡೆಯಿಂದ ಬಂದು ಕೃತವರ್ಮ ಮತ್ತು ಅಭಿಮನ್ಯುವಿನ ನಡುವೆ ಒಂದು ವಿಸ್ಮಯಕಾರಿಯಾದ ಕತ್ತಿ ಯುದ್ಧ ನಡೆಯುತ್ತೆ, ಖಡ್ಗ ಯುದ್ಧ. ಓಕೆ. ಖಡ್ಗ ಯುದ್ಧದಲ್ಲಿ ಅಭಿಮನ್ಯು ಎಂಥ ಒಂದು ಇದನ್ನು ತೋರಿಸ್ತಾನೆ ಅಂತ ಅಂದರೆ, ಅವನ ಹತ್ರಕ್ಕೆ ಬರೋದಕ್ಕೂ ಆಗೋದಿಲ್ಲ ಅಂತ ಖಡ್ಗ ಯುದ್ಧವನ್ನು, ಅದರ ಬೇರೆ ಬೇರೆ ಥರ ಅಂದರೆ ಅದನ್ನು ತಿರುಗಿಸೋದು, ಅದನ್ನು ಕೆಳಗಿನಿಂದ ಕತ್ತಿ ಗುರಾಣಿ ಹಿಡ್ಕೊಂಡು ಯುದ್ಧ ಮಾಡೋದು, ಮೇಲ್ಗಡೆ ಹಿಡ್ಕೊಂಡು ಯುದ್ಧ ಮಾಡೋದು, ಈ ಥರದ ಯುದ್ಧ ಮಾಡ್ತಾ ಅವನು ಇದ್ದಕ್ಕಿದ್ದ ಹಾಗೆ ಅಭಿಮನ್ಯು ಪೌರವನ ರಥದ ಮೇಲೆ ಹಾರ್ತಾನೆ. ಪೌರವನ್ನು ಯುದ್ಧ ಮಾಡ್ತಾ ಇರ್ತಾನಲ್ಲ, ಹಾರಿ ಅವನ ಕೂದಲು ಹಿಡ್ಕೊಳ್ತಾನೆ. ಪೌರವನದ್ದು ಕೂದಲು ಹಿಡ್ಕೊಂಡು ಅವನ ಸಾರಥಿ ಇದಾನಲ್ಲ ಅವನನ್ನು ಒದ್ದು ಕೆಳಗೆ ಕೆಡಕ್ತಾನೆ. ಅವನ ಇದನ್ನು ಕೂದಲು ಹಿಡಿದು ಎಳೆದ ನೆಲಕ್ಕೆ ಕೆಡವುತ್ತಾನೆ ಪೌರವನದ್ದು ಅಭಿಮನ್ಯು. ಅವನು ಕೆಳಗೆ ಬಿದ್ದಿದ್ದನ್ನು ನೋಡಿ ಜಯದ್ರಥ ಅವನ ರಕ್ಷಣೆಗೆ ಬರ್ತಾನೆ. ಜಯದ್ರಥನಿಗೂ ಅಭಿಮನ್ಯುವಿಗೂ ಯುದ್ಧ ನಡೆಯುತ್ತೆ. ಅವನು ಇಬ್ಬರ ನಡುವೆ ಯುದ್ಧ ನಡೀತಾ ಇದ್ದಾಗ ಭಾಳ ಜೋರಾಗಿ ಯುದ್ಧ ನಡೆಯುತ್ತೆ. ಇವನು ತನ್ನ ಖಡ್ಗವನ್ನು ಹೀಗೆ ಇದಕ್ಕೆ ಚುಚ್ಚೋದಕ್ಕೆ ಅಂತ ಜಯದ್ರಥ ಮುಂದೆ ಹಾಕ್ತಾನೆ. ಅವನು ತನ್ನ ಇದನ್ನು ಗುರಾಣಿಯನ್ನು ಹಿಡಿತಾನೆ. ಗುರಾಣಿಯಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ ಜಯದ್ರಥನ ಖಡ್ಗ. ಅದನ್ನು ತೆಗಿಬೇಕು ಅಂತ ಕಷ್ಟಪಟ್ಟು ಹೀಗೆ ಹೇಳಿದ್ರೆ ಖಡ್ಗ ತುಂಡಾಗ್ಬಿಡುತ್ತೆ. ವಾಸ್ತವವಾಗಿ ಇದೇ ಸಮಯ, ಇಂಥ ಟೈಮಲ್ಲೇ ಕೊಲ್ಲೋದು. ಅದೇ ಕ್ಷಣದಲ್ಲಿ ಅವನು 6 ಹೆಜ್ಜೆ ಹಿಂದಕ್ಕೆ ಹಾರ್ತಾನೆ. ಜಯದ್ರಥ ಹಾರಿ ಕಣ್ಮುಚ್ಚಿ ತೆರೆಯೋದ್ರೊಳಗೆ ತನ್ನ ರಥದ ಮೇಲೆ ಹೋಗಿ ಕೂತ್ಕೊಂಡಿರ್ತಾನೆ. ಜಯದ್ರಥನನ್ನು ಸೋಲಿಸಿ ಅಭಿಮನ್ಯು ಸಿಂಹನಾದ ಮಾಡ್ತಾನೆ. ಅವನ ಮೇಲೆ, ಅಭಿಮನ್ಯುವಿನ ಮೇಲೆ ಈಗ ಶಲ್ಯ ದಾಳಿ ಮಾಡ್ತಾನೆ. ಶಕ್ತಿಯಾಯುಧವನ್ನು ಪ್ರಯೋಗ ಮಾಡ್ತಾನೆ. ಶಕ್ತಿಯಾಯುಧವನ್ನು ಮುರಿದು ಎಸಿತಾನೆ ಅವನು. ಎಲ್ಲ ಹೊಗಳ್ತಾರೆ ಅವನ ಅಭಿಮನ್ಯುವಿನ ಈ ಶೂರತನ ನೋಡಿ. ಆ ಅಭಿಮನ್ಯುವಿನ ಯುದ್ಧದಲ್ಲಿ ಯಾವಾಗಲೂ ಕಾಣಿಸೋದೇನೆಂದರೆ ವೇಗ, ಅಂದರೆ ತುಂಬ ವೇಗವಾಗಿ ಕೆಲಸ ಮಾಡೋದು ಅವನು. ಕೌರವರೆಲ್ಲರೂ ಒಟ್ಟು ಸೇರಿ ಅಭಿಮನ್ಯುವಿನ ಮೇಲೆ ದಾಳಿ ಮಾಡ್ತಾರೆ. ಮತ್ತೊಮ್ಮೆ ಶಲ್ಯ ಅಭಿಮನ್ಯುವಿನ ಮೇಲೆ ದಾಳಿ ಮಾಡೋದಕ್ಕೆ ಬರ್ತಾನೆ. ಗದೆಯನ್ನು ಹಿಡಿದು ಮುನ್ನುಗ್ಗುತ್ತಾನೆ ಅವನು. ಯಾಕೆಂದರೆ ಇವನಿಂದ ಸೋತಿರ್ತಾನಲ್ಲ ಸ್ವಲ್ಪ ಹೊತ್ತಿನ ಮೊದಲು. ಗದೆಯನ್ನು ಹಿಂದೆ ಹಿಡಿದು ಬರ್ತಾನೆ. ಅವನು ಗದೆಯನ್ನು ಹಿಡಿದು ಮುಂದೆ ನೆಲಕ್ಕೆ ಹಾರಿ ಬರ್ತಾನಲ್ಲ, ಅದನ್ನು ನೋಡಿ ಅಭಿಮನ್ಯು ಗದೆಯನ್ನು ಹಿಡಿದು ಬಾ ಅಂತ ಹೇಳಿ ಇವನು ಮುನ್ನುಗ್ಗುತ್ತಾನೆ. ಆದರೆ ಅವನನ್ನು ಭೀಮ ಬಹಳ ಕಷ್ಟಪಟ್ಟು ತಡೀತಾನೆ. ಶಲ್ಯನ ಜೊತೆಗೆ ಗದಾ ಯುದ್ಧಕ್ಕೆ ಹೋಗದಂತೆ. ಯತ್ನಾದ್ ಭೀಮೇನ ವಾರಿತ ಅಂತ ಆದರೆ ಅವನು ಕೇಳೋಕೆ ಸಿದ್ಧನಿರೋದಿಲ್ಲ, ಹಾಗೆ ಮುನ್ನುಗ್ಗುತ್ತಾ ಇರ್ತಾನೆ. ಅಂತೂ ಕಷ್ಟಪಟ್ಟು ತಡೆದು ಶಲ್ಯ ಮತ್ತು ಭೀಮರ ಗದಾಯುದ್ಧ ಆರಂಭ ಆಗುತ್ತೆ. ಶಲ್ಯ ಗದಾಯುದ್ಧದಲ್ಲಿ ಬಹಳ ಪ್ರವೀಣ. ಬಲರಾಮ, ಭೀಮ, ದುರ್ಯೋಧನ, ಶಲ್ಯ ಎಲ್ಲ ಗದಾಯುದ್ಧದಲ್ಲಿ ಬಹಳ ಪ್ರಾವೀಣ್ಯ ಇದ್ದವರು. ಅವನ ಜೊತೆಗೆ ಗದಾಯುದ್ಧಕ್ಕೆ ಹೋಗೋದಕ್ಕೆ ಅಭಿಮನ್ಯುವಿಗೆ ಇವನು ಬಿಡೋದಿಲ್ಲ ಭೀಮ. ಶಲ್ಯ ಮಧ್ಯದೇಶದ ಅವರಿಬ್ಬರ ನಡುವೆ ಒಂದು ಅದ್ಭುತವಾದ ಗದಾಯುದ್ಧ ನಡೆಯುತ್ತೆ. ಒಂದು ಗದಾಯುದ್ಧ ಹೇಗಿರುತ್ತೆ ಅಂತ ತೋರಿಸಿಕೊಡುವಂಥ ಒಂದು ಗದಾಯುದ್ಧ ನಡೆಯುತ್ತೆ. ಒಬ್ಬರಿಗೊಬ್ಬರಿಗೆ ಸರಿಯಾಗಿ ಏಟು ಬೀಳತ್ತೆ, ಮೈಯಲ್ಲಿ ರಕ್ತ ಹರಿತಾ ಇರುತ್ತೆ, ಹಾಗೆ ಯುದ್ಧ ಮಾಡ್ತಾರೆ ಅವರು. ಎಂಥ ಯಾವ ತರಹದಲ್ಲಿ ಇಬ್ಬರು ಸಮಾನವಾಗಿ ಯುದ್ಧ ಮಾಡ್ತಾರೆ ಅಂದರೆ, ಒಂದು ಹಂತದಲ್ಲಿ ಇಬ್ಬರು ಒಬ್ಬರಿಗೊಬ್ಬರಿಗೆ ಹೊಡೆದು ಇಬ್ಬರು ನೆಲಕ್ಕೆ ಬಿದ್ದು ಬಿಡ್ತಾರೆ. ನೆಲಕ್ಕೆ ಬಿದ್ದರೆ ಶಲ್ಯ ಹಿಂಗೆ ಹೊರಳಾಡಿಕೊಂಡು ಒದ್ದಾಡ್ತಾ ಇರ್ತಾನೆ, ನೋವು ತಡೆಯೋಕ್ಕಾಗದೆ ಒದ್ದಾಡ್ತಾ ಇರ್ತಾನೆ. ಅದನ್ನು ಕಂಡ ಕೃತವರ್ಮ ವೇಗವಾಗಿ ಬಂದು ಅವನನ್ನು ತನ್ನ ರಥದ ಮೇಲೆ ಹಾಕ್ಕೊಂಡು ತಗೊಂಡೋಗ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಎಚ್ಚರ ತಪ್ಪಿ ಹೋಗಿರುತ್ತೆ. ಅವನು ಇದ್ರೆ ಸಾಯ್ತಿದ್ದ, ಮುಂದುವರೆದ್ರೆ ಸಾಯ್ತಿದ್ದ. ಸಾಯಲ್ಲ, ಆ ಥರ ಬಿದ್ದರೆ ಬಿಡ್ತಾರೆ. ಇದರಿಂದ ಹೊರಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಅವನ್ನ, ಯುದ್ಧದಿಂದ ಹೊರಗೆ ಕರ್ಕೊಂಡು ಹೋಗ್ತಾನೆ ಅವನನ್ನು. ಆದರೆ ಈ ಭೀಮ ಮಾತ್ರ ತಕ್ಷಣ ಮಧ್ಯೆ ಎದ್ದು ನಿಲ್ತಾನೆ.
ಒಂದೇ ಕ್ಷಣದಲ್ಲಿ ಎದ್ದು ನಿಲ್ತಾನೆ. ಆದರೆ ಎದುರುಗಡೆ ಅವನಿರಲ್ಲ, ಅವನು ಹೋಗಿ ಆಗಿರುತ್ತೆ. ಹಾಗಾಗಿ ಭೀಮನಲ್ಲಿ ಶಲ್ಯ ಸೋತ ಅಂತ. ಓಕೆ. ಅಭಿಮನ್ಯು ಮತ್ತು ಭೀಮ ಇಬ್ಬರಿಂದಾಗಿ ಪಾಂಡವರ ಕಡೆಗೆ ಗೆಲುವು ಸಿಗ್ತಾ ಹೋಗ್ತಾ ಇರುತ್ತೆ. ಗೆಲುವಿನ ಸಿಂಹನಾದ, ಗೆಲುವಿನ ವಾದ್ಯಘೋಷಗಳೆಲ್ಲ ಪಾಂಡವರ ಕಡೆಯಲ್ಲಿ ಕೇಳಿಬರುತ್ತೆ. ಇಡೀ ಸೈನ್ಯ ಕಂಗೆಟ್ಟು ಓಡ್ತಾ ಇರುತ್ತೆ. ಆ ಥರ ನಡೀತಾ ಇರುವಾಗ ವೃಷಸೇನ ಮುನ್ನುಗ್ಗಿ ಬರ್ತಾನೆ, ಕರ್ಣನ ಮಗ. ಓಕೆ. ಕರ್ಣನ ಮಗ ಕೂಡ ಪಾರ್ಟಿಸಿಪೇಟ್ ಮಾಡಿ. ಹೌದೌದು, ಮಹಾವೀರನೇ ಅವನು ಮುನ್ನುಗ್ಗಿ ಬರ್ತಾನೆ. ಅವನು ಪಾಂಡವರ ಸೈನ್ಯದ ಮೇಲೆ ಜೋರಾಗೆ ದಾಳಿ ಮಾಡುತ್ತಾನೆ. ಸೊ ಕರ್ಣನ ಮಗ ವೃಷಕೇತು. ಹಾಂ, ವೃಷಸೇನ. ಅವನನ್ನು ಎದುರಿಸೋದಕ್ಕೆ ಶತಾನೀಕ ಬರ್ತಾನೆ, ನಕುಲನ ಮಗ. ಶತಾನೀಕನಿಗೆ ಅವನಿಗೆ ಯುದ್ಧ ಆರಂಭ ಆಗತ್ತೆ. ಅಂದರೆ ವಾಸ್ತವವಾಗಿ ಅಣ್ಣ ತಮ್ಮನ್ನರ ಮಕ್ಕಳಿಗೆ ಯುದ್ಧ ನಡೀತದೆ. ಹಾಂ. ಶತಾನೀಕನ ಜೊತೆಗೆ ಉಳಿದ 4 ಜನವು ಬಂದು ಸೇರ್ಕೋತಾರೆ, ಉಪಪಾಂಡವರು. ಅವರಂತೂ 5 ಜನ ಒಟ್ಟಿಗೆ ಅವರು ಅಲಗಾಡೋದಿಲ್ಲ ಅನ್ನೋ ಥರ. ಇವರೆಲ್ಲರ ಜೊತೆಗೆ ಅವನು ಯುದ್ಧ ಮಾಡ್ತಾನೆ. ಅವನೊಬ್ಬನ ಮೇಲೆ ಅವ್ರು 5 ಜನ ಯುದ್ಧ ಮಾಡ್ತಾ ಇರೋದನ್ನು ನೋಡಿ ಅವನ ಪರವಾಗಿ ಅಶ್ವತ್ಥಾಮ ಬರ್ತಾನೆ ಯುದ್ಧ ಮಾಡೋದಕ್ಕೆ ವೃಷಸೇನನ ಜೊತೆಗೆ. ಇದಾಗ್ತಾ ಇದ್ದಾಗೆ ಮಕ್ಕಳ ಯುದ್ಧ ನಡೀತಾ ಇದೆಯಲ್ಲ, ಹಾಗಾಗಿ ಪಾಂಡವರು ತಮ್ಮ ಮಕ್ಕಳ ಕಡೆಗೆ ಬರ್ತಾರೆ. ಪಾಂಚಾಲರು, ಕೇಕೆಯರು, ಮತ್ಸ್ಯರು, ಸೃಂಜಯರು ಅವರೆಲ್ಲರೂ ಬರ್ತಾರೆ. ಆ ಕಡೆಯಲ್ಲಿ ಕೌರವರು ಬಂದು ಸೇರ್ಕೊಳ್ತಾರೆ. ಮತ್ತೊಂದು ಸಲ ಎಲ್ಲರೂ ಸೇರಿದ ಒಂದು ಗುಂಪು ಯುದ್ಧ ಮುಂದುವರಿಯುತ್ತಿರುತ್ತೆ. ಕೌರವ ಪಾಂಡವರ ಯುದ್ಧ. ಹಾಂ. ಈ ಯುದ್ಧದಲ್ಲಿ ಮತ್ತೆ ಪಾಂಡವರ ಕೈ ಮೇಲಾಗುತ್ತೆ. ಕೌರವರ ಸೈನ್ಯಕ್ಕೆ ಪೆಟ್ಟು ಜಾಸ್ತಿ ಬರುತ್ತೆ. ಓಕೆ. ಅವರು ಹಿಂದೇಟು ಹಾಕಿ ಓಡುವಂಥ ಸಂದರ್ಭ ಬಂದಾಗ ಮತ್ತೆ ದ್ರೋಣರು ಅವರನ್ನು ಹುರಿದುಂಬಿಸ್ತಾರೆ. ಹುರಿದುಂಬಿಸಿ ದ್ರೋಣರು ಯುಧಿಷ್ಠಿರ ಎದುರ ಬದರ ಆಗ್ತಾರೆ. ಓಕೆ. ಅವರಿಬ್ಬರ ಯುದ್ಧ ಆರಂಭ ಆಗತ್ತೆ. ಆಗ ದ್ರೋಣರನ್ನು ಕುಮಾರ ಅಂತ, ಪಾಂಚಾಲರ ಒಬ್ಬ ವೀರ, ಅವನು ಚಕ್ರರಕ್ಷಕನಾಗಿರ್ತಾನೆ ಯುಧಿಷ್ಠಿರನಿಗೆ. ಅವನು ದ್ರೋಣರನ್ನು ತಡೀತಾನೆ ಯುಧಿಷ್ಠಿರನ ಜೊತೆಗೆ ಯುದ್ಧಕ್ಕೆ ಬರದೇ ಇರುವಂತೆ. ಅಂಥವನು ದ್ರೋಣರನ್ನು ತಡೆದಿದ್ದನ್ನು ನೋಡಿ ಒಂದು ಸಿಂಹನಾದ ಮಾಡ್ತಾರೆ ಪಾಂಡವರ ಪಕ್ಷದಲ್ಲಿ ಇರೋರು. ದ್ರೋಣರ ಎದೆಗೆ ಚುಚ್ಚುವಂತೆ ಬಾಣ ಬಿಟ್ಟು ನೋಯಿಸ್ತಾನೆ ಅವನು, ಕುಮಾರ. ಅವರಿಬ್ಬರ ನಡುವೆಯ ಯುದ್ಧದಲ್ಲಿ ಕುಮಾರನನ್ನು ಸಂಹಾರ ಮಾಡ್ತಾರೆ ದ್ರೋಣರು. ಮಾಡಿ ನುಗ್ಗುತ್ತಾ ಪಾಂಡವ ಸೈನ್ಯದ ಮಧ್ಯಕ್ಕೆ ಹೋಗಿ ತಲುಪ್ತಾರೆ ದ್ರೋಣಾಚಾರ್ಯರು. ದ್ರೋಣರನ್ನು ಅಲ್ಲಿ ಎಲ್ಲರೊಂದಿಗೆ ಯುದ್ಧ ಮಾಡ್ತಾರೆ. ಶಿಖಂಡಿ, ನಕುಲ, ಸಹದೇವ, ಯುಧಿಷ್ಠಿರ, ಉಪಪಾಂಡವರು, ಸಾತ್ಯಕಿ, ವಿರಾಟ, ಇವರೆಲ್ಲರ ಜೊತೆಗೆ ಯುದ್ಧ ಮಾಡ್ತಾ ಯುಧಿಷ್ಠಿರನ ಕಡೆಗೆ ಮುನ್ನುಗ್ತಾ ಇರ್ತಾರೆ ದ್ರೋಣರು. ಓಕೆ. ಆಗ ಯುಗಂಧರ ಅಂತ ಪಾಂಚಾಲದ ಇನ್ನೊಬ್ಬ ವೀರ ದ್ರೋಣರನ್ನು ತಡೀತಾನೆ. ಯುಗಂಧರನನ್ನು ಭಲ್ಲ ಅನ್ನುವ ಆಯುಧದಿಂದ ಅವರು ಸಂಹಾರ ಮಾಡ್ತಾರೆ ದ್ರೋಣರು. ಹಾಂ. ವಿರಾಟ, ದೃಪದ, ಕೇಕಯರು, ಸಾತ್ಯಕಿ, ಶಿಬಿ, ವ್ಯಾಘ್ರದತ್ತ, ಸಿಂಹಸೇನ, ಈ 7 ಜನ ಅಲ್ಲ, ಇವರುಗಳು ಇನ್ನಷ್ಟು ಜನ ದ್ರೋಣರನ್ನು ಎದುರಿಸ್ತಾರೆ. ಓಕೆ. ಸಿಂಹಸೇನ, ವ್ಯಾಘ್ರದತ್ತ ಅಂತ ಇಬ್ಬರು ಮಹಾವೀರರು, ಅತಿರಥರು ದ್ರೋಣರನ್ನು ಎದುರಿಸಿ ಜೋರಾಗಿ ಯುದ್ಧ ಮಾಡುತ್ತಾರೆ. ಅದರಲ್ಲಿ ಆ ಯುದ್ಧದಲ್ಲಿ ದ್ರೋಣರು ಸಿಂಹಸೇನನನ್ನು ಕೊಲ್ತಾರೆ. ಕೊಂದು ಯುಧಿಷ್ಠಿರನ ಎದುರಿಗೆ ಹೋಗಿ ನಿಲ್ತಾರೆ. ಮತ್ತೆ ಎಷ್ಟು ಹತ್ರ ಅಂದರೆ ಯುಧಿಷ್ಠಿರನ್ನು ಹಿಡಿದುಬಿಟ್ರು ಅನ್ನೋ ಥರ. ಯುಧಿಷ್ಠಿರನನ್ನು ಹಿಡಿದುಬಿಟ್ರು ಅಂತ ಪಾಂಡವರ ಸೈನ್ಯದಲ್ಲಿ ಗುಲ್ಲೆದ್ದು ಬಿಡುತ್ತೆ. ಈ ಮಾತು ಹಾಗೆ ಹೇಳ್ತಾ ಇದ್ದ ಮಾತು ಅರ್ಜುನಿಗೆ ಕೇಳಿಸತ್ತೆ. ಅರ್ಜುನ ಮುನ್ನುಗ್ಗಿ ಬರ್ತಾನೆ. ಹೇಗೆ ಮುನ್ನುಗ್ಗಿ ಬರ್ತಾನೆ ಅಂದರೆ ಎಲ್ಲೂ ಏನೂ ಕಾಣದಂತೆ ಬಾಣಪ್ರಯೋಗಗಳನ್ನು ಮಾಡ್ಕೊಂಬರ್ತಾನೆ. ಅಂದರೆ ಭೂಮಿ, ಆಕಾಶ, ದಿಕ್ಕುಗಳು ಏನೂ ಕಾಣೋದಿಲ್ಲ, ಹಾಗೆ ಬಾಣಪ್ರಯೋಗವನ್ನು ಮಾಡಿಕೊಂಡು ದ್ರೋಣರ ಕಡೆಗೆ ನುಗ್ಗುತ್ತಾನೆ. ಹೀಗೆ ಅವನು ಮುನ್ನುಗ್ಗಿ ಬರ್ತಾ ಇರುವಷ್ಟೊತ್ತಿಗೆ ಸಂಜೆ ಆಗತ್ತೆ. ಸೊ ಅಲ್ಲಿ 11ನೇ ದಿನದ ಯುದ್ಧ ಹಾಗೆ ಮುಗಿಯುತ್ತೆ. ದ್ರೋಣರು ಯುದ್ಧ ವಿರಾಮವನ್ನು ಘೋಷಿಸ್ತಾರೆ. ಎಲ್ಲರೂ ಅರ್ಜುನನನ್ನು ಹೊಗಳ್ತಾ ಇವರು ಹಿಂದಿರುಗುತ್ತಾರೆ, ಪಾಂಡವ ಪಕ್ಷದವರು. ಸೊ ಅಲ್ಲಿಗೆ 11ನೇ ದಿನದ ಯುದ್ಧ ಮುಗಿಯುತ್ತೆ. ಅಫ್ಕೋರ್ಸ್ ಇದರಲ್ಲಿ ಇಬ್ಬರು ವೀರರನ್ನ ದ್ರೋಣರು ಸಾಯಿಸ್ತಾರೆ. 4 ಜನ, ಕುಮಾರ, ಸಿಂಹಸೇನ, ವ್ಯಾಘ್ರದತ್ತ, ಯುಗಂಧರ. ಎಸ್.
ಬಟ್ ಅವರ ಒಂದು ಅಜೆಂಡಾ ಏನಿದೆ ಯುಧಿಷ್ಠಿರನ ಸೆರೆ ಹಿಡಿಬೇಕಂತ ಅದು ಕೈಗೂಡಲಿಲ್ಲ. ಅಫ್ಕೋರ್ಸ್ ಅರ್ಜುನ ಬೆಂಗಾವಲಾಗಿ ಯಾವಾಗಲೂ ಇದ್ದೇ ಇರ್ತಾನೆ. ಸೊ ಅಲ್ಲಿಗೆ 11ನೇ ದಿನದ ಯುದ್ಧ ಮುಗಿಯುತ್ತೆ. ಅಂದರೆ ದ್ರೋಣರು ಸೇನಾಧಿಪತಿಯಾಗಿ ಒಂದು ಆಧಿಪತ್ಯವನ್ನು ವಹಿಸ್ಕೊಂಡ ಮೇಲೆ ನಡೆದಂಥ ಮೊದಲನೇ ದಿನದ ಯುದ್ಧ ಇದು. ಸೊ ಪ್ರಾಯಶಃ ಒಂದು ಹಂತಕ್ಕೆ ದುರ್ಯೋಧನ ಖುಷಿಯಾಗಿರುತ್ತೆ ಇವತ್ತಿನ ಯುದ್ಧ. ಒಂದಿಷ್ಟು ಜನ ಆ ಕಡೆಯಲ್ಲಿ ನಷ್ಟ ಬಹಳ ಆಗಿಲ್ಲ ಕೌರವರ ಪಾಳ್ಯದಲ್ಲಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಅಂದರೆ 11ನೇ ದಿನದ ಯುದ್ಧವನ್ನು ಮುಗಿಸ್ತಾ ಇದ್ದೀವಿ. ಈಗ 12, 13, 14, 15, 16, 17, 18 ಕೇವಲ 6 ದಿನಗಳ ಯುದ್ಧ ಮಾತ್ರ ಬಾಕಿ ಇದೆ. ಹೌದಲ್ಲ? ಸೊ 6 ದಿನಗಳಲ್ಲಿ ಎಷ್ಟು ಜನರ ಸಾವು ಆಗಲಿದೆ ಅನ್ನೋದು ಯೋಚನೆ ಮಾಡಿ. 7 ದಿನ ಇದೆ. 7 ದಿನ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಇದನ್ನೆಲ್ಲವನ್ನು ಸವಿಸ್ತಾರವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಮಹಾಭಾರತದಲ್ಲಿ ಅಂದರೆ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಯುದ್ಧ ಪರ್ವದಲ್ಲಿ 11ನೇ ದಿನದ ಯುದ್ಧವನ್ನು ಮುಗಿಸಿದ್ದೀವಿ. 12ನೇ ದಿನದ ಯುದ್ಧದೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮ್ಮ ಪ್ರಶ್ನೆಗಳು, ಅನಿಸಿಕೆಗಳು ಮತ್ತು ಅನುಮಾನಗಳೆಲ್ಲವೂ ಕೂಡ ಸ್ವಾಗತ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.